ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ 2.0 ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ರಾಜ್ಯದಲ್ಲಿ ಲೀಡರ್ಸ್ಗಳ ಲ್ಯಾಂಡ್ ಲಡಾಯಿ ಅಂದ್ರೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ರಾಜಕೀಯ ಸಂಘರ್ಷ ಸಮರ ತಾರಕಕ್ಕೇರಿದೆ. ಅದರಲ್ಲೂ ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೂ ಆಗಿರುವ HD ಕುಮಾರಸ್ವಾಮಿ ಅವರು ಹಾಲಿ ಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಅವರ ನಡುವೆ ವಾಕ್ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದು ದೂರದೃಷ್ಟಿ ರಾಜಕೀಯ ಲಾಭದ ಲಡಾಯಿನ ಅಥವಾ ನಿಜವಾಗ್ಲೂ ರೈತ ಪರವಾದ ಕಾಳಜಿಯ ಲಡಾಯಿನ ಅಥವಾ ವೈಯಕ್ತಿಕ ಸಂಘರ್ಷನ? ಈ ಅನುಮಾನದ ನಡುವೆ ರಾಜ್ಯದಲ್ಲಿ ಇರತಕ್ಕಂಥ ಮತ್ತೊಂದು ಪ್ರಬಲವಾದ ಪಕ್ಷ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿ ಥರ್ಡ್ ಪ್ಲೇಯರ್ ಆಗೋಯ್ತಾ ಈ ಸಮರದ ಅಂಗಳದಲ್ಲಿ ಅನ್ನೋ ಅನುಮಾನ. ಈ ಅನುಮಾನಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಿಂದಿನ 2018ರ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತು ಅಂತ ಕರೆಸಿಕೊಳ್ಳುತ್ತಿದ್ದ ಮಾಜಿ ಸಿಎಂ HD ಕುಮಾರಸ್ವಾಮಿ ಮತ್ತು ಹಾಲಿ ಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ರಾಜಕೀಯ ಸಂಘರ್ಷ ತೀವ್ರಗೊಳ್ಳುತ್ತಲೇ ಇದೆ. ರಾಮನಗರ ಮತ್ತು ಕನಕಪುರ ಭಾಗದ ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತ ಸಾಧಿಸಲು ಇಬ್ಬರು ನಾಯಕರ ನಡುವೆ ಸದಾ ಪೈಪೋಟಿ ನಡೀತಾ ಇರುತ್ತೆ. ಆದರೆ ಈ ಬಾರಿ ಏಕವಚನದಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ಪರಸ್ಪರ ಟೀಕೆಗಿಳಿದಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರ್ತಕ್ಕಂಥವ್ರಿಗೆ ನೋವಾಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ದರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ದೆಹಲಿ ಮಟ್ಟದಲ್ಲಿ ರಾಜಕೀಯ ಹಿಡಿತ ಸಾಧಿಸುವ ಯತ್ನ ನಡೆಸಿದ್ರು. ಆದ್ರೆ ಯಾವಾಗ ಡಿಕೆ ಸಿಎಂ ಆಗೋದು ಖಾತ್ರಿ ಆಗ್ತಾ ಬಂತು, HDK ಫೋಕಸ್ ಕೇಂದ್ರದಿಂದ ರಾಜಕಾರಣದ ಕಡೆಗೆ ಶಿಫ್ಟ್ ಆದಂತಿದೆ. ಅದಕ್ಕೆ ಬಿಡದಿ HMT ವಿವಾದಗಳು ವೇದಿಕೆಯನ್ನು ಕಲ್ಪಿಸಿವೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಹಠ ಬಿಡದೆ ಸಿಎಂ ಪಟ್ಟವನ್ನ ಏರಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೊಂದು ಪವರ್ ಸೆಂಟರ್ ಇಲ್ಲಂದೆ ತಮ್ಮದೇ ಪ್ರಭಾವ ವಿಸ್ತಾರ ಆಗಬೇಕು ಅನ್ನುವ ಅಭಿಲಾಷೆಯೊಂದಿಗೆ ಕಾರ್ಯಪ್ರವೃತ್ತರಾಗಿದ್ದು ಆಯ್ತು. ಅದೇ ಹೊತ್ತಿಗೆ ಬಂದದ್ದು ಕುಮಾರಸ್ವಾಮಿಯಿಂದ ಬಿಡದಿ ಪಂತ ಆಹ್ವಾನ. ಶುರುವಾಯಿತು ಅಲ್ಲಿಗೆ ಡಿಕೆ ವರ್ಸಸ್ HDK ಫೈಟ್. 2028ರ ವಿಧಾನಸಭಾ ಚುನಾವಣೆ ಇಬ್ಬರ ಟಾರ್ಗೆಟ್. ಅದರಲ್ಲೂ ಹಳೆ ಮೈಸೂರು ಭಾಗದ ಹಿಡಿತ. ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಒಕ್ಕಲಿಗ ಮತಗಳ ಮೇಲಿನ ಕಂಟ್ರೋಲ್. ಇಬ್ಬರ ಮೈದಾನವೂ ಒಂದೇ, ಆಟವೂ ಒಂದೇ. ಹೀಗಾಗಿ ಬಿಡದಿ ಬಿಟ್ರೆ HMT, ಅದಾದ ಮೇಲೆ ಮತ್ತೊಂದು ಮಗದೊಂದು, ಹೀಗೆ 2028ರ ತನಕವೂ ಇಬ್ಬರ ಜಟಾಪಟಿ ನಿರೀಕ್ಷಿತ. ಇದೆಲ್ಲ ಒಂದು ಕಡೆ ಆದ್ರೆ ಈ ಕುಮಾರದ್ವಯರ ಕಾಳಗದ ನಡುವೆ ರಾಜ್ಯದ ಮತ್ತೊಂದು ಪ್ರಬಲ ಪಕ್ಷ, ರಾಷ್ಟ್ರೀಯ ಪಕ್ಷ ಬಿಜೆಪಿ ಕಥೆ ಏನು? 2 ಮತಗಜಗಳ ಪೈಪೋಟಿಯಲ್ಲಿ ಡಲ್ ಆಯ್ತಾ ಕಮಲಪಾಳೆಯ. ಈ ಇಬ್ಬರ ನಾಯಕರ ವೈಯಕ್ತಿಕ ಪೈಪೋಟಿಯಲ್ಲಿ ಅಸಲಿ ವಿಚಾರಗಳು ತೆರೆಮರೆಗೆ ಸರಿದು ಕೇವಲ ವಿವಾದಗಳೇ ಪ್ರತಿ ದಿನದ ಕಾಯಕವಾಗಿ ಬಿಡುತ್ತಾ? ಬನ್ನಿ ಚರ್ಚೆ ಮಾಡೋಣ. ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಇದ್ದಾರೆ. ಹಾಗೆ ಪ್ಯಾನೆಲ್ನಲ್ಲಿ ಕಾಂಗ್ರೆಸ್ನ MLC ಆದ ನಾಗರಾಜ್ ಯಾದವ್ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್, ಥ್ಯಾಂಕ್ ಯು ಸರ್ ಫಾರ್ ಜಾಯ್ನಿಂಗ್. ಹಾಗೆ ಬಿಜೆಪಿ ವಕ್ತಾರರಾದ ರವಿಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ಕಡೆಯಿಂದ ನಾಗೇಂದ್ರ ಬಾಬು ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು JDSನಿಂದ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಯಾಕಂತಂದ್ರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಭೂ ವ್ಯಾಜ್ಯಗಳ ಕುರಿತಾದ ಸಂಘರ್ಷದಲ್ಲಿ. ಹಾಗಾಗಿ ನಾಗೇಂದ್ರ ಬಾಬು ಸರ್, ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನಡೆಸಿದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟು ಹೋದ ಬಳುವಳಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಹಿಸ್ ಸಕ್ಸೆಸರ್. ಅವರು ಹಾಕಿ ಹೋದ ಬಿಡದಿ ವಿಚಾರದ ಸಹಿಗೆ ಗೌರವವನ್ನ, ಅವರು ತೆಗೆದುಕೊಂಡ ನಿರ್ಧಾರವನ್ನ ಅನುಷ್ಠಾನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಹೊರತು ಇದರಲ್ಲಿ ನನ್ನ ಪಾತ್ರ ಏನಿಲ್ಲ ಅಂತ ಹೇಳಿ. ಅಲ್ಲಿಗೆ ಪಾಪದ ಕೂಸು ಅಂತ ಹೇಳಿ JDS ಏನು ಕರೀತಾ ಇದೆ, ಅದು ಕುಮಾರಸ್ವಾಮಿ ಅವರದ್ದೇ ಪಾಪದ ಕೂಸು ಅನ್ನೋದು ಅವರ ಆರೋಪ. 2006ನೇ ಇಸ್ವಿಲಿ ಏನು 5 ಟೌನ್ಶಿಪ್ಗಳನ್ನ ಬೆಂಗಳೂರು ಸುತ್ತಮುತ್ತಲೂ ಮಾಡಬೇಕು ಅನ್ನೋವಂಥ ಸಂದರ್ಭದಲ್ಲಿ
ಇದೇ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಅವರು ಸದನದಲ್ಲಿ ಏನು ಮಾತಾಡಿದ್ದಾರೆ 5 ಟೌನ್ಶಿಪ್ಗಳ ಬಗ್ಗೆ ಇವತ್ತಿನವರೆಗೂ ಅವರು ಚಕಾರ ಎತ್ತಿಲ್ಲ. ಯಾಕೆ ಇವತ್ತಿನವರೆಗೂ ಅವ್ರು ಮಾತಾಡ್ತಾ ಇಲ್ಲ? ಅಂದಿನ ಸದನದಲ್ಲಿ ಇದ್ದಂಥವರು ಸನ್ಮಾನ್ಯ ಖರ್ಗೆ ಅವರು ಮತ್ತು ಇದೇ DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಇವ್ರು ಏನು ಹೇಳ್ತಾರೆ ಸದನದಲ್ಲಿ ಅಂತಂದರೆ, ಇವರ ವಿರೋಧ ಪಕ್ಷದ ನಾಯಕರಂತ ಖರ್ಗೆ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಇದು ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕ, ಹಸಿರನ್ನು ನೀವು ನಾಶ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪದ ಬಳಕೆ ಮಾಡ್ತಾರೆ. ಇವತ್ತು ಹಾಗಾದರೆ ನಿನ್ನೆ 15 ಲಕ್ಷ ನೀವೇನು ಮರಗಳು ನೆಡಕ್ಕೆ ಹೋಗ್ಬಿಟ್ಟು ಏನೇನು ಎಡವಟ್ಟು ಮಾಡ್ಕೊಂಡ್ರಲ್ವಾ, ಈಗ 10 ಲಕ್ಷ 50 ವರ್ಷ 100 ವರ್ಷ ಇರ್ತಕ್ಕಂಥ ಮರಗಳು ಕಡಿದ್ಬಿಟ್ಟು ಪರಿಸರದ ಬಗ್ಗೆ ನೀವು ಕಾಳಜಿ ಏನು ತೋರಿಸ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಆವತ್ತು ನೀವು ಈ ಯಾವ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀರಾ, ಈ ಯೋಜನೆ ಅವೈಜ್ಞಾನಿಕವಾಗಿದೆ, ಇದರಿಂದ ಏನು ಒಂದು ಹೈನುಗಾರಿಕೆ ಹೋಗುತ್ತೆ, ರೈತರು, ಬಡ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರಿಗೂ ಅನ್ಯಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸತ್ಯಶೋಧನಾ ಸಮಿತಿ ಮಾಡಿದ್ಯಾರು? ಇವತ್ತು HK ಪಾಟೀಲ್ ಜೀವಂತವಾಗಿ ಕಣ್ಮುಂದೆ ಇದ್ದಾರೆ. ಯಾಕೆ ಇವತ್ತಿನವರೆಗೂ ಅವ್ರು ಮಾತಾಡಿಲ್ಲ? ಹಾಗಾದರೆ ಸತ್ಯಶೋಧನಾ ಸಮಿತಿ ವರದಿ ಏನಾಯ್ತು ಇವತ್ತಿನವರೆಗೂ? ಸತ್ಯಶೋಧನಾ ಸಮಿತಿಯಲ್ಲಿ ಇರ್ತಕ್ಕಂಥದ್ದು ಹಸಿರು ನಾಶ ಆಗಬಾರ್ದು, ಪರಿಸರ ನಾಶ ಆಯಿತು ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, 6 ಲಕ್ಷ ಏನು ಹಾಲು ದಿನನಿತ್ಯ ಅಲ್ಲಿ ಉತ್ಪಾದನೆ ಮಾಡ್ತಾರೆ, 2.5 ಕೋಟಿ ಒಂದು ದಿನಕ್ಕೆ ಏನೊಂದು ರೇಷ್ಮೆ ವಿಚಾರದಲ್ಲಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ. ಹೂವು, ಹಣ್ಣು, ತರಕಾರಿಗಳನ್ನು ಏನು ಬೆಳೀತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು 9,600 ಎಕರೆ ನೀವೇನು ಸ್ವಾಧೀನಪಡಿಸ್ಕೋತಾ ಇದ್ದೀರಾ, ಅದರಲ್ಲಿ ಇರ್ತಕ್ಕಂಥವರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. 1 ಕುಂಟೆ 2 ಕುಂಟೆ 3 ಕುಂಟೆ. ಈಗ ನಾವು ಆವತ್ತಿನ ದಿನ ನಿಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಆವತ್ತು ಏನು ರೇಟ್ ಒಂದು ಫಿಕ್ಸ್ ಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ಫಿಕ್ಸ್ ಮಾಡಿದ್ರು, ಆ ದುಡ್ಡಲ್ಲಿ ಏನಾದರೂ ಆಚೆ ಕಡೆ ಹೋಗಿ ಅವರೇನಾದರೂ ಒಂದು ಹೊಲಗಳನ್ನು ಏನಾದ್ರು ಜಮೀನನ್ನು ಖರೀದಿ ಮಾಡಿದರೆ ಅಲ್ಲಿಂದ ಬಿಟ್ಟು ಹೋಗಿ ಆವತ್ತು ಅವರಿಗೆ 1 ಎಕರೆ 1 ಲಕ್ಷ ರೂಪಾಯಿ 1 ಎಕರೆ ಬಂದಿರೋದು. ನೀವು ಕೊಡ್ತಾ ಇರ್ತಕ್ಕಂಥ ಇವತ್ತಿನ ಬೆಲೆ ವಿಚಾರದಲ್ಲಿ ನೀವು 1 ಕುಂಟೆ 2 ಕುಂಟೆ ಇರೋರಿಗೆ ಏನಾದರೂ ಒಂದು ರೈತ ಹೇಳ್ತಾನೆ, ಏನಂತ ಹೇಳ್ತಾನೆ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳನ್ನ ಎಲ್ಲ ಆರಾಮಾಗಿ ಸಾಕೊಂಡು ಮನೆ ಮಠ ಕಾರು ಎಲ್ಲ ಇಟ್ಕೊಂಡು ನಾನು ಹೈನುಗಾರಿಕೆ ಮತ್ತು ಜೊತೆಯಲ್ಲಿ ರೇಷ್ಮೆ ಬೆಳ್ಕೊತಾ ಇದ್ದೀನಿ. ಇವತ್ತು ನನ್ನ ಏನಾದರೂ ನನ್ನ 4-5 ಕುಂಟೆ ಜಮೀನು ನಾನು ಮಾರಿದ್ರೆ ಬಿಡದಿಲ್ಲಿ ಇವತ್ತು 1 ಕೋಟಿ ರೂಪಾಯಿ ಇದೆ, ಒಂದು 30-40 ಸೈಟು. ಅವ್ರಿಗೆ ನಾನಿವಾಗ ವಯಸ್ಸಾಗಿದೆ, ನಾನೇ ಮನೇಲಿ ದುಡಿತಾ ಇರ್ತಕ್ಕಂಥ ನನಗಿವಾಗ ನೀವು ಕೆಲಸ ಕೊಡೋಕ್ಕೆ ನಿಮ್ಮ ಕೈಲಾಗುತ್ತಾ? ಅಥವಾ ನನ್ನ ಮಕ್ಕಳು ಮೊಮ್ಮಕ್ಕಳು ಕೆಲಸ ಕಾರ್ಯಗಳು ಕೊಡೋಕ್ಕಾಗುತ್ತಾ? ನೀವು ಕೊಟ್ಟಿರ್ತಕ್ಕಂಥ ಹಣ ಮುಗಿದ ಒಂದು ಖಾಲಿ ಸೈಟ್ಗಾದರೆ ನನ್ನ ಜೀವನದ ಪ್ರಶ್ನೆ ಏನು? ಅಂದಿನ 2006-7ನೇ ಇಸ್ವಿಲಿ ಯಾವೊಂದು ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಸು ಇದಕ್ಕೆ ಮೂಲ ಕಾರಣ ಪ್ರಬಲವಾಗಿ ವಿರೋಧ ಮಾಡಿದ್ದಕ್ಕೇ ಸ್ಪಷ್ಟವಾಗಿ ಸದನದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದ್ದಾರೆ, ನಾವು ಈ ಯೋಜನೆಯನ್ನು ಕೈ ಬಿಡ್ತಾ ಇದ್ದೀವಿ ಅಂತಕ್ಕಂಥದ್ದು ದಾಖಲೆಗಳ ಸಮೇತ ಕಡದಲ್ಲಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ 2ನೇ ಮಾತಿಲ್ಲ. ಇವತ್ತು ನಿಮ್ಮ ದ್ವಂದ್ವ ನಿಲುವು ಯಾಕೆ ಹಾಗಾದ್ರೆ ಏಕಾಏಕಿ ಇವತ್ತು ನಿಮಗೆ ಬದಲಾವಣೆ ಆಯ್ತು? ಅಲ್ಲ ಕ್ಷಮೆ ಇರ್ಲಿ ಸರ್, ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರ ಅಥವಾ ಮುಂದುವರಿಸೋದಿಲ್ಲ ಸದ್ಯಕ್ಕೆ ಅನ್ನೋದು ಹೇಳಿದ್ರ ಕುಮಾರಸ್ವಾಮಿ ಅವರು? ಈ ವಿಚಾರಕ್ಕೆ ಬಹಳ ಕನ್ಫ್ಯೂಷನ್ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ನಾವು ಅಂದ್ರೆ ಅಂದಿದ್ದ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಕೈ ಬಿಟ್ಟಿದ್ದೇವೆ, ರೆಡ್ ಝೋನ್ ಅನ್ನ ತೆಗೆದಿದ್ದೇವೆ, ಇನ್ಮೇಲೆ ಅಲ್ಲಿ ಹಿಂದೆ ಹೆಂಗಿತ್ತು ಪರಿಸ್ಥಿತಿ ಅದೇ ಸ್ಥಿತಿಯನ್ನ ಸ್ಥಾಪಿಸುವ ಪ್ರಯತ್ನವನ್ನ ಮಾಡ್ತಿದ್ದೇವೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಯಾವ ಅಧಿವೇಶನದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ? ಮಾತನ್ನ ಹೇಳ್ತಾ ಇದ್ದೀನಿ. ಅಂದಿನ ಸದನದಲ್ಲಿ ಈ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಈ ಯೋಜನೆಯನ್ನ ನಿಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಡತಗಳಲ್ಲಿದೆ. ದಯಮಾಡಿ ತೆಗೆದು ನೋಡಿ. ನೀವು ನಿಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾಗಿದೆ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾರಿಗೂ ಕನ್ಫ್ಯೂಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ಒಂದು 493 ದಿನ ಇವರೆಗೂ ಕೂಡ ಇವತ್ತು ಆ ಭಾಗದಲ್ಲಿ ರೈತರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಏಕಾಏಕಿ ನೀವು ಯಾರದೇ ಒಂದು ಅನುಮತಿ ಇಲ್ಲದೇ ನಾವು ಕೇಳಿರ್ತಕ್ಕಂಥದ್ದು ಒಂದೇ ಒಂದು ಯೋಜನೆ. ನೀವು ಹೇಳ್ತಾ ಇದ್ದೀರಾ, ನಾವು ಹೇಳ್ತಾ ಇದ್ದೀವಿ. ನಿಮ್ಮ ರೈತರ ಒಪ್ಪಿಗೆ ಏನಾದರೂ ಇದ್ದರೆ ದಯಮಾಡಿ, ರೈತರ ಒಪ್ಪಿಗೆ ಇದ್ದರೆ ಒಪ್ಪಿಗೆ ಇದ್ದವ್ರ ಹತ್ರ ನೀವು ತಗೊಳ್ಳಿ, ಒಪ್ಪಿಗೆ ಇಲ್ದಿರ್ದವ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಿಲ್ಲ ಅನ್ನೋ ಮಾತು ಹೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಜಿಲ್ಲಾಧಿಕಾರಿ ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ದಾರೆ? ಹಿಂಬರುವ ಕೊಡಿ ಅಂತಕ್ಕಂಥದಕ್ಕೆ ನಿಮ್ಗೆ ಯಾಕೆ ಯೋಗ್ಯತೆ ಇಲ್ಲ? ಇವತ್ತಿನವರೆಗೂ ಕೊಡಬೇಕಲ್ಲ ರೈತರಿಗೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನುಗಳು ಬಂದು ನಾವು ಮುಟ್ಟೋದಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗಿತ್ತು. ಅವ್ರು ಇವತ್ತಿಗೂ ಕೂಡ ಅದನ್ನು ಮುಂದಕ್ಕೆ ಬರ್ತಾ ಇಲ್ಲ, ಹೇಳ್ತಾ ಇಲ್ಲ, ಬರೆದು ಅವರು ಆನ್ ಡಾಕ್ಯುಮೆಂಟೇಶನ್ ಕೊಡ್ತಾ ಇಲ್ಲ. ಯಾವ ಕಾರಣಕ್ಕೂ ಕೊಡ್ತಾ ಇಲ್ಲ? ಇದರ ಹಿಂದೆ ಇರ್ತಕ್ಕಂಥದ್ದು ಒಂದು ದೊಡ್ಡ ಕೈವಾಡ. ಸನ್ಮಾನ್ಯ ದೇವೇಗೌಡರು ಸೂಕ್ಷ್ಮವಾಗಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ.
ಯಾರ್ಯಾರು ಸ್ಥಾನಮಾನಗಳು ಪಡ್ಕೊಳ್ಳೋದಕ್ಕೆ ಯಾವ ಒಂದು ಕಪ್ಪ ಕಾಣಿಕೆ ಕೊಡಬೇಕಾಗಿದೆ ಅವ್ರು ತೀರಿಸ್ಕೊಳ್ಳೋದಕ್ಕೆ ಇವತ್ತು ನೀವೇನೇನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಅಂತಕ್ಕಂಥ ಸ್ಪಷ್ಟವಾಗಿದೆ. ಮುಂದಿನ ದಿನಗಳ ದಾಖಲೆ ಸಮೇತ ಕೊಡ್ತೀವಿ ಅಂತಕ್ಕಂಥ ಮಾತು ಸರಿ, ರವಿಕುಮಾರ್ ಸ್ಪಷ್ಟವಾಗಿದ್ದಾರೆ. ಸರ್, ಸಮಾನ ಭಾಗಿಗಳು ಇದರಲ್ಲಿ ಬಿಜೆಪಿ ಅವರು ಕೂಡ, ಯಾಕಂದ್ರೆ ಯಡಿಯೂರಪ್ಪನವರಿದ್ದ ಸಂದರ್ಭದಲ್ಲಿ 2010ನೇ ಇಸ್ವಿಯಲ್ಲಿ ಗ್ಲೋಬಲ್ ಟೆಂಡರ್ ಅನ್ನ ಕರೆದಿದ್ದು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರನೇ. ಇವಾಗ ಬಿಡದಿಗೂ ನಮಗೂ ಸಂಬಂಧ ಇಲ್ಲ, ಟೌನ್ಶಿಪ್ಗೂ ನಮಗೂ ಸಂಬಂಧ ಇಲ್ಲ, ಇದೆಲ್ಲವೂ ಡಿ ಕೆ ಶಿವಕುಮಾರ್ ಅವರ ಕೃತ್ಯ ಅಂತ ಹೇಳ್ತಿರುವ ಬಿಜೆಪಿ ನಾಯಕರು 2010ನೇ ಇಸ್ವಿಯಲ್ಲಿ BS ಯಡಿಯೂರಪ್ಪನವರು ಕೈಗೊಂಡ ನಿರ್ಧಾರವನ್ನ ಮರ್ತು ಹೋದ್ರ ಕೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರು. ನೋಡಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ಗ್ಲೋಬಲ್ ಟೆಂಡರ್ ಕರೆದಿರೋದು ಹೌದು, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಅದಾದಮೇಲೆ ಯಾವಾಗ ರೈತರು ವಿರೋಧ ಮಾಡಿದರು, ರಾಮನಗರ ಜಿಲ್ಲೆಯ ರೈತರು, ಬಿಡದಿಯ ರೈತರು ವಿರೋಧ ಮಾಡಿದರು, ತಕ್ಷಣಕ್ಕೆ ನಾವು ನಿಲ್ಲಿಸಿದ್ದೀವಿ. ಅಷ್ಟೇ ಅಲ್ಲ, 400 ಕೋಟಿ ರೂಪಾಯಿ ಏನು ಗ್ಲೋಬಲ್ ಟೆಂಡರ್ ಕರೆದು DLFನವ್ರು 400 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಕೊಟ್ಟು ಒಪ್ಪಂದ ಮಾಡ್ಕೊಂಡಿದ್ರು, ಅದನ್ನು ವಾಪಸ್ ಕೊಟ್ಟಿದೆ. ವಾಪಸ್ ಕೊಟ್ಟಿದೆ ಅಂದರೆ ಅರ್ಥ ಏನು? ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ, 400 ಕೋಟಿ ರೂಪಾಯಿ ಅವಾಗೆ ವಾಪಸ್ ಕೊಟ್ಟಿದೆ ಅಂದರೆ ಅರ್ಥ ಏನು? ಈ ಪ್ರಾಜೆಕ್ಟ್ ಇಲ್ಲ ಅಂತ ಅರ್ಥ. ಅಂದರೆ ಕುಮಾರಸ್ವಾಮಿ ಅವ್ರದ್ದಾಗಲಿ ಯಡಿಯೂರಪ್ಪನವ್ರದ್ದು 400 ಕೋಟಿ ರೂಪಾಯಿ ಕೊಟ್ಟಾದ್ಮೇಲೆ ಈ ಪ್ರಾಜೆಕ್ಟನ್ನು ನಾವು ಕೈಗೆತ್ಕೊಳ್ಳಲ್ಲ ಅಂತ ಅರ್ಥ. ಬಟ್ ನೀವ್ಯಾಕೆ ಎತ್ಕೊಳ್ತಾ ಇದ್ದೀರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ? ನಿಮಗೆ ಎಷ್ಟು ದ್ವಿಮುಖ ನೀತಿ ಇದೆ ಅಂತ ಹೇಳಿದ್ರೆ ಮಾನ್ಯ ಶಿವಕುಮಾರ್ ಅವರಿಗೆ ನೆನಪು ಮಾಡ್ಕೊಡೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಒಬ್ಬರೇ ಮಂತ್ರಿಗಳಿದ್ದಾರೆ ಆಲ್ಮೋಸ್ಟ್. ಯಾಕೆಂದರೆ ರೈತರು ಇಡೀ ರಾಜ್ಯಾದ್ಯಂತ ಬರ ಈ ಥರದ್ದೆಲ್ಲ ಪ್ರವಾಸ ಮಾಡೋಕ್ಕಾಗ್ತಾ ಇಲ್ಲ. ಡೆಲ್ಲಿ ಕರೆದ್ರು ಅವರೇ ಹೋಗಬೇಕು, ಬೆಂಗಳೂರಿನಲ್ಲಿ ಏನೇ ಸಮಸ್ಯೆ ಆದರೂ ಅವರೇ ಇರಬೇಕು. ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ. ಕನಕಪುರಕ್ಕೆ ಹೋದಾಗ ನೀವು ಹೇಳ್ತೀರಿ ರೈತರಿಗೆ ಯಾವುದೇ ಕಾರಣಕ್ಕೂ ಜಮೀನು ಮಾರಾಟ ಮಾಡಬೇಡಿ, ಚಿನ್ನದಂತೆ ಬೆಲೆ ಬರುತ್ತೆ. ನಾಗರಾಜ್ರೆ, ಚಿನ್ನದಂತೆ ಬೆಲೆ ಬರುತ್ತೆ, ವಜ್ರದಂತ ಬೆಲೆ ಬರುತ್ತೆ, ಮಾರಾಟ ಮಾಡಬೇಡಿ. ಇಲ್ಲಿ ಹೇಳ್ತೀರಿ ನೀವು ಏನಂತ ಹೇಳ್ತೀರಾ? ಮಾರಾಟ ಮಾಡಿ. ಯಾಕೆ ನಿಮ್ಮ ದ್ವಿಮುಖ ನೀತಿ? ಪಾಪ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಹೋರಾಟ ಮಾಡಿ ಆ ರೈತರು ಸರ್ವೆ ಮಾಡಕ್ಕೆ ಬಂದಿದ್ರಲ್ಲ ಅಧಿಕಾರಿಗಳು, ನೀವು ಬರಬೇಡಿ ನಮ್ಮ ಜಮೀನಿಗೆ, ನಮ್ಮ ಜಮೀನು ಬೇಕು, ಜಮೀನಲ್ಲಿ ನಮ್ಮ ಜೀವನ ಇದೆ, ನಮ್ಮ ಮಕ್ಕಳ ಜೀವನ ಇದೆ, ನಮ್ಮ ಮರಿ ಮಕ್ಕಳ ಜೀವನ ಇದೆ, ಸರ್ವೆ ಮಾಡಕ್ಕೆ ಬರಬೇಡಿ, ನಾವೇನು ಮಾರಾಟ ಮಾಡಕ್ಕೆ ಈ ಜಮೀನನ್ನು ಇಟ್ಟಿಲ್ಲ. ಹಂಗಿದ್ದಾಗ ನಮ್ಮ ಜಮೀನೊಳಗೆ ಯಾಕೆ ಬರ್ತಾ ಇದ್ದೀರಿ ನೀವು? ಇದು ನಮ್ಮ ಜಮೀನು ಅಂತ ಹೇಳಿದಾಗ ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಯಾಕೆ? ಆ ಜಮೀನನ್ನ ತೆಗೆದುಕೊಳ್ಳಲೇಬೇಕು. ನಾನು ಕೇಳ್ತೀನಿ, ಯಾವ ರಿಯಲ್ ಎಸ್ಟೇಟ್ನ ವ್ಯಕ್ತಿ ಜೊತೆನಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಕನಕಪುರದಲ್ಲಿ ಒಂದು ನೀತಿ, ಈ ಕಡೆ ಬಿಡದಿಗೆ ಒಂದು ನೀತಿನ? ಅದರಿಂದ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಈ ರಿಯಲ್ ಎಸ್ಟೇಟ್ನ ಬಿಟ್ಬಿಡಿ, ರೈತರ ನೆರವಿಗೆ ಬನ್ನಿ. ರೈತರು ಬರದಿಂದ ಸಾಯ್ತಾ ಇದ್ದಾರೆ. ಅವ್ರ ಮಕ್ಕಳ ಎಜುಕೇಷನ್ ನಿಂತೋಗ್ಬಿಡುತ್ತೆ ಜಮೀನು ಕಸ್ಕೊಂಡ್ಬಿಟ್ರೆ, ಅವ್ರ ಜೀವನ ನಿಂತೋಗ್ಬಿಡುತ್ತೆ ಕಸ್ಕೊಂಡ್ಬಿಟ್ರೆ. ಏನೇನಿದೆ ಅಲ್ಲಿ? 6.5 ಲಕ್ಷ ಲೀಟರ್ ಒಂದು ದಿನಕ್ಕೆ ಏನು ಪ್ರತಿದಿನ ಹಾಲು ಉತ್ಪನ್ನ ಆಗೋದು, 32 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ರೇಷ್ಮೆಗೆ, 70 ಕೋಟಿ ತೆಂಗಿನ ಬೆಳೆಯ ವಹಿವಾಟು, ಬೇಬಿ ಕಾರ್ನ್ ವಹಿವಾಟು 60 ಕೋಟಿ, ಡೈರಿ ಉತ್ಪನ್ನಗಳ ವಹಿವಾಟು 25 ಕೋಟಿ. ಈ ರೀತಿ ಬಿಡದಿನಲ್ಲಿ ಇರುವಾಗ ರೈತರು ಇನ್ಯಾವ ಜಿಲ್ಲೆಯ ರೈತರು ಕೂಡ ಇಷ್ಟು ಬೆಳೆಯನ್ನು ಬೆಳೀತಾ ಇಲ್ಲ. ಬೆಂಗಳೂರಿಗೆ ಅಲ್ಲಿಂದನೇ ತರಕಾರಿ ಬರ್ತಾ ಇದೆ, ಬೆಂಗಳೂರಿಗೆ ಅಲ್ಲಿಂದನೇ ಹಾಲು ಬರ್ತಾ ಇದೆ. ನಿಮಗೆ ನೌಕರಿ ಕೊಡ್ಬೋದು, ಎಷ್ಟು ವರ್ಷ ಅದು? 25 ವರ್ಷ, 30 ವರ್ಷ. ಅದ್ರ ಜಮೀನು 100 ವರ್ಷ. ಅವನಿಗೆ ಜೀವನದ ಭದ್ರತೆ ಇದೆ ಜಮೀನಿನಲ್ಲಿ, ಆ ಭೂಮಿಯಲ್ಲಿ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವ್ರು ಕೈ ಬಿಟ್ಟಿರ್ತಕ್ಕಂಥ, ಕುಮಾರಸ್ವಾಮಿ ಅವರು ಕೈ ಬಿಟ್ಟಿರ್ತಕ್ಕಂಥ ಈ ಪ್ರಾಜೆಕ್ಟ್ನ ನೀವ್ಯಾಕೆ ಎತ್ಕೊಂಡು ಮುದ್ದಾಡ್ತಾ ಇದ್ದೀರಾ? ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದ್ದು ಬಿಜೆಪಿ ಹಾಗೆ JDS ನವರು. ಯಾಕಂದ್ರೆ ಅವರು ಅಳವಡಿಸ್ಲಿಕ್ಕೆ ಬಂದಿದ್ದು PPP ಮಾಡೆಲ್ಲು. ಅಲ್ಲಿ ಸರ್ಕಾರದ ಪಾತ್ರ ಇರಲಿಲ್ಲ. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ದೇಶ ಇರೋದು ಈಗಿರುವ ಕಾಂಗ್ರೆಸ್ ಸರ್ಕಾರಕ್ಕಲ್ಲ, ಬದಲಾಗಿ ಹಿಂದಿದ್ದ JDS ಹಾಗೆ ಬಿಜೆಪಿ ನೇತೃತ್ವದ ಸರ್ಕಾರಗಳಿಗೆ. ಇದನ್ನ ಹೇಳ್ತಿರೋದು ನಾವಲ್ಲ ಸರ್, ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಿದ್ದಾರೆ. ಸ್ಮಿತಾ ಮೇಡಮ್, ಈಗ ಯಡಿಯೂರಪ್ಪನವ್ರು 400 ಕೋಟಿ ರೂಪಾಯಿ ಅವತ್ತೇ ವಾಪಸ್ ಕೊಟ್ರು. ಕುಮಾರಸ್ವಾಮಿ ಅವರು ಸೆಷನ್ ನಲ್ಲಿ ಹೇಳಿದ್ದಾರೆ, ಇಲ್ಲ ನಾವು ರೈತರ ವಿರೋಧ ಇದೆ,
ಅಲ್ಲಿ ಜನರ ವಿರೋಧ ಇದೆ, ನಾವು ಇದನ್ನ ಕೈಗೆತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನೀವ್ಯಾಕೆ ಕೈಗೆತ್ಕೊಂಡಿದ್ದೀರಾ? ಯಾಕೆ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಜಮೀನಿನ ಮೇಲೆ ಅಷ್ಟೊಂದ ನಿಮಗಿಷ್ಟ? ಹಾಗಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ದ್ವಂದ್ವ ನಿರ್ಮಾಣ ಮಾಡೋದು ಬೇಡ. ರೈತರ ಪರವಾಗಿ ಆಲ್ರೆಡಿ ಡಿಸಿಷನ್ ಮಾಡಾಗಿದೆ. ಅವಾಗೆ ಎಚ್ ಕೆ ಪಾಟೀಲ್ ಸತ್ಯ ಶೋಧನಾ ವರದಿ ಏನಿದೆ ಅದನ್ನಾದ್ರೂ ಬಿಡುಗಡೆ ಮಾಡಿ. ಎಚ್ ಕೆ ಪಾಟೀಲ್ ಇದೇ ಸೆಷನ್ ಒಳಗಡೆ ಬಹಳಷ್ಟು ಚರ್ಚೆ ನಡೆದಂತ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚನೆ ಆಗಿದೆ, ಅಧ್ಯಯನ ಆಗಿದೆ. ಬಿಡುಗಡೆ ಮಾಡಿ ಗೊತ್ತಾಗುತ್ತೆ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಸರಿ, ನಾನು ಯಾಕೆ ಯಡಿಯೂರಪ್ಪನವ್ರು ಹೇಳಿರೋದು, ಕುಮಾರಸ್ವಾಮಿ ಹೇಳಿರೋದನ್ನ ಮುಚ್ಚಿಡ್ತಾ ಇದ್ದೀರಾ? ಸರಿ, ನಿಮಗೆ ಭೂಮಿ ಮಾತ್ರ ಕಾಣ್ತಾ ಇದೆಯಾ, ಅವ್ರ ಜೀವನ ಕಾಣ್ತಾ ಇಲ್ವಾ? ಸರಿ, ನಾಗರಾಜ್ ಯಾದವ್ ಸರ್ಗೆ ಕೇಳಬೇಕು ಅಂತಿದ್ದ ಪ್ರಶ್ನೆನ ನೀವಿಬ್ರು ಕೂಡ ಪ್ರಸ್ತಾಪ ಮಾಡಿದ್ರಿ. ಅದ್ರ ಜೊತೆಯಲ್ಲಿ ಮತ್ತೊಂದು ಪ್ರಶ್ನೆ ಸೇರಿಸ್ಕೊಂಡು ಕೇಳ್ತೀನಿ. ಯಾದವ್ ಸರ್, ಕರೆಕ್ಟು, ಎಂ ಬಿ ಪಾಟೀಲ್ರನ್ನ ಈ ಕಡೆ ಬಾಲಕೃಷ್ಣ ಅವರನ್ನ ಕೂರಿಸ್ಕೊಳ್ಳೋದ್ರ ಬದಲು ಹಿಂದೆ ವಾಸ್ತವದ ಚಿತ್ರಣದ ವರದಿ ಕೊಟ್ಟಿದ್ದಂತಹ ಎಚ್ ಕೆ ಪಾಟೀಲ್ರನ್ನ ಕೂರಿಸ್ಕೊಳ್ಬೇಕಾಗಿತ್ತು. ಪ್ರೆಸ್ ಮೀಟ್ನಲ್ಲಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸದೇ ಇರೋ ಉದ್ದೇಶವೇ ಅಲ್ಲಿ ಇನ್ನೇನೋ ಬಾಕಿ ಇತ್ತು, ಅದನ್ನ ಮರೆಮಾಚಿ ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಅನುಮಾನಕ್ಕಾಸ್ಪದ ಆಯಿತು. ಇದನ್ನ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದೆ. ಈ 80% ಜನ ಒಪ್ಪಿದ್ದಾರೆ, 80% ಜನ ಒಪ್ಪಿದ್ದಾರೆ ಅನ್ನೋದನ್ನು ಕೂಡ ನೀವು ಮುಚ್ಚಿಟ್ಕೊಳ್ತಿದ್ದೀರಿ ಡೀಟೇಲ್ಸ್. ಅದು ಯಾವ 80% ಜನ ಅಂತ ಹೇಳಿ ನೀವು ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ, ಅಟ್ಲೀಸ್ಟ್ ಆ ಹೆಸರುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ. ಈ ಎರಡನ್ನು, ಒಂದು ಸತ್ಯಶೋಧನಾ ವರದಿಯನ್ನು ಮುಚ್ಚಿಟ್ಟಿರೋದು, ಇನ್ನೊಂದು 80% ಜನರ ಹೆಸರನ್ನು ಮುಚ್ಚಿಟ್ಟಿರೋದು, ಎರಡೂ ಕೂಡ ಈ ಯೋಜನೆಯ ಹಿಂದೆ ಕಾಂಗ್ರೆಸ್ ಏನೋ ಮುಚ್ಚಿಡ್ತಾ ಇದೆ, ಏನೋ ದುರುದ್ದೇಶ ಇದೆ ಅನ್ನೋ ಅನುಮಾನಕ್ಕಾಸ್ಪದ ಮಾಡಿಕೊಡ್ತಿದೆ. ನಿಮ್ಮ ಪ್ರಶ್ನೆಗೆ ಆಮೇಲೆ ಬರ್ತೀನಿ. ಮೊದಲು JDS ರೇಸ್ ಮಾಡಿದ ಪ್ರಶ್ನೆ ಮತ್ತು BJP ಅವರು ಇಬ್ಬರು ಸೇರಿ ಒಟ್ಟಿಗೆ ಇರ್ತಕ್ಕಂಥವ್ರು ಅಲಯನ್ಸ್ ಪಾರ್ಟ್ನರ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ನಾನು ಉತ್ತರ ಕೊಡಬೇಕಾದ್ರೆ ನನ್ನ ಜವಾಬ್ದಾರಿ ಆಗಲೇ ಹೇಳ್ತೀನಿ. 2006ರಲ್ಲಿ ಸ್ಟಾರ್ಟ್ ಆದಂಥ ಈ ಪ್ರಾಜೆಕ್ಟನ್ನ ನಾವು ಆ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಸ್ಟಾರ್ಟ್ ಮಾಡೋದು ಅಂತಕ್ಕಂಥ ಇವರಿಬ್ಬರು ಹೇಳಬೇಕಾಗ್ತದೆ. ಉದ್ದೇಶ ಏನಾಗಿತ್ತು, ಪರಿಕಲ್ಪನೆ ಏನಾಗಿತ್ತು, ಬೆಂಗಳೂರು ನಗರ ದೂರದೃಷ್ಟಿ ಏನಾಗಿತ್ತು, ಬೆಂಗಳೂರಿನಲ್ಲಿ 2006ರಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು, ಇವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ವಿಚಾರಗಳು ನೋಡಬೇಕಾಗ್ತದೆ. ಬೆಂಗಳೂರು ಆವತ್ತು ಏನಾಗಿತ್ತು, ಇವತ್ತು ಏನಾಗಿತ್ತು ಅಂತ ಅದು ವಿಚಾರಗಳ ಬಗ್ಗೆ ಅವರು ಸ್ವಲ್ಪ ಬೆಳಕು ಚೆಲ್ಲಬೇಕು ಅನ್ನೋ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. 2006ರಲ್ಲಿ ಆವತ್ತು ದೂರದೃಷ್ಟಿ ಇಟ್ಕೊಂಡು ಮಾಡಿದಂಥ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತೇಳಿ ಕುಮಾರಣ್ಣವ್ರು ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧ ಮಾಡಿರೋದಕ್ಕೂ ಸತ್ಯ ಇರಬಹುದು ಕೂಡ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಆವತ್ತು 2006 ಮತ್ತು 2020 ವರ್ಷಗಳ ಅಂತರದಲ್ಲಿ ಬೆಂಗಳೂರು ನಗರ ಬೆಳೆದಿರ್ತಕ್ಕಂಥ ವೇಗವನ್ನು ನೋಡಿದ್ರೆ ಇಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದ ವರ್ಲ್ಡ್. ಇವತ್ತು 1.4 ಕೋಟಿ ಜನ ಇರ್ತಕ್ಕಂಥ ಈ ಒಂದು ಬೃಹದಾಕಾರಕ್ಕೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ತನ್ನದೇ ಆದ ಸಮಸ್ಯೆಗಳು ಹೆಚ್ಚಾಗ್ತವೆ. ಇಡೀ ವಿಶ್ವಕ್ಕೆ ಮಾದರಿಯಾಗಿ ಬೆಳೀತಾ ಇರ್ತಕ್ಕಂಥದ್ದು ಮತ್ತು ಇಡೀ ಭಾರತಕ್ಕೆ ಆರ್ಥಿಕ ಇಂಜಿನ್ ಆಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ನಾವು ಏನಾದರೂ ಒಂದು ಪರಿಹಾರ ಕಂಡುಕೋಬೇಕು ಅನ್ನೋದರಲ್ಲಿ ಇವರಿಗೆ ಕಾಳಜಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಯಾಕಂದರೆ ಮೊದಲು ಬೆಂಗಳೂರು ಈ ಪರ್ಪಸ್ ಟೌನ್ಶಿಪ್ಗಳಾಗ್ತಾ ಇರೋದು ಬೆಂಗಳೂರಿನ ಸಮಸ್ಯೆಗಳ ಪರಿಹಾರವಾಗಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಇಷ್ಟು ಮಾತಾಡೋ ಸಂದರ್ಭದಲ್ಲಿ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಒಂದೇ ಪದ ಕೂಡ ಎತ್ತಿಲ್ಲ ಅಂತಂದರೆ ಇವರು ಬೆಂಗಳೂರನ್ನ ಎಷ್ಟು ತಿರಸ್ಕಾರ ಮಾಡ್ತಾರೆ, ಬೆಂಗಳೂರನ್ನ ಎಷ್ಟು ದ್ವೇಷಿಸ್ತಾರೆ ಅಂತಕ್ಕಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು. 1.4 ಕೋಟಿ ಜನಗಳ ಆಶಯದ ಬಗ್ಗೆ ಅವರ ಚಿಂತನೆ ಇಲ್ಲ. ಭವ್ಯವಾದ ಅಂತ ಭಾರತವನ್ನು ಕಟ್ಟಬೇಕಾದ್ರೆ ಬೆಂಗಳೂರಿನ ಪ್ರಮುಖ ಅಂತಕ್ಕಂಥ ಆಲೋಚನೆ ಅವರ ಇಲ್ಲದೆ ಇರತಕ್ಕಂಥದ್ದು ಬಹಳ ದುರಾದೃಷ್ಟ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಹೇಳ್ಬೇಕಾದ್ರೆ ಬೆಂಗಳೂರು ವಾಹನ ದಟ್ಟಣೆಗಳಿರ್ಬೋದು, ಬೆಂಗಳೂರಲ್ಲಿ ಬೆಳೀತಾ ಇರ್ತಕ್ಕಂಥ ಟೆಕ್ನಾಲಜಿಕಲ್ ಗ್ರೋತ್ ಇರ್ಬೋದು. ಇವತ್ತಿನ ದಿವಸ ಎಲ್ಲರಿಗೂ ಬೆಂಗಳೂರು ಬೆಳೆದಿದೆ ಅಂದರೆ ವಾಜಪೇಯಿ ಅವರೇ ಹೇಳ್ತಾ ಇದ್ರು. ಈಗೆಲ್ಲ ಮೊದಲು ಡೆಲ್ಲಿಗೆ ಬರೋರೆಲ್ಲ ಗಣ್ಯ ವ್ಯಕ್ತಿಗಳು ಡೆಲ್ಲಿಗೆ ಬರೋರು ಬೆಂಗಳೂರಿಗೆ ಬಂದು ತದನಂತರ ಡೆಲ್ಲಿಗೆ ಹೋಗ್ತದೆ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಅಂತಂದರೆ ಬೆಂಗಳೂರಿನ ಮಹತ್ವವನ್ನು ಅರ್ಥಕೋಬೇಕಾಗ್ತದೆ. ಬೆಂಗಳೂರಿನ ಮಹತ್ವಕ್ಕೋಸ್ಕರ ನಾವು ರೈತರನ್ನ ಬಲಿ ಕೊಡಂತ ಹೇಳೋಷ್ಟು ಮೂರ್ಖ ನಾನಲ್ಲ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2006ರಲ್ಲಿ ಆ ದೂರದೃಷ್ಟಿ ಇಟ್ಕೊಂಡು ಪರಿಕಲ್ಪನೆ ಇಟ್ಕೊಂಡು ಮಾಡಿದಂಥ ವಿಚಾರಗಳು ಒಂದು 25 ವರ್ಷ 30 ವರ್ಷ ದೂರದೃಷ್ಟಿ ಮಾಡಿದ್ದಾರೆ ಅಂತ ನಾನು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಕುಮಾರಣ್ಣವರಿಗೆ. ಆದರೆ ಅವ್ರು ಏನು ಹೇಳ್ತಾರೆ, ಇಲ್ಲ ಜನಗಳ ವಿರೋಧ ಬಂತು, ಕಾಂಗ್ರೆಸ್ನವರ ವಿರೋಧ ಬಂತು, ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಮಾಡಿಬಿಟ್ರು, ಸಿದ್ದರಾಮಯ್ಯ ವಿರೋಧ ಮಾಡಿಬಿಟ್ರು, ಶಿವಕುಮಾರ್ ಸಾಹೇಬ್ ವಿರೋಧ ಮಾಡಿದ್ರು, ಅದಕ್ಕೋಸ್ಕರವಾಗಿ ನಾವು ಮಾಡಿದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ಅಂತ ಮಾಡೋದು. ಸುಮ್ಮನೆ ಅದು ಚಿಂತೆ ಇಲ್ಲಪ್ಪ. ಅದಾದ ನಂತರ ನೀವು JDSನವ್ರು BJP ಮತ್ತೆ ಅಧಿಕಾರಕ್ಕೆ ಬಂದ್ರಲ್ಲ, ಯಾವ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರು 1000 ಎಕರೆ ಜಮೀನುಗಳನ್ನು ಬಿಡದಿಯಲ್ಲಿ ಅಕ್ವೈರ್ ಮಾಡೋದು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ನಿಜವಾಗ್ಲೂ ಡ್ರಾಪ್ ಮಾಡಿದ್ದೆ ಆದರೆ ಕುಮಾರ್ ಸೆಂಟ್ರಲ್ ದಯವಿಟ್ಟು ಮಾತಾಡಬೇಡಿ, ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಡ್ರಾಪ್ ಮಾಡಿದ್ದೀನಿ ಆದರೆ ಕಾಗದದಲ್ಲಿ ಯಾಕೆ ಡ್ರಾಪ್ ಮಾಡಲಿಲ್ಲ, ಯಾಕೆ ಕ್ಯಾಬಿನೆಟ್ ಕರೆದದನ್ನ ವಿಡ್ರಾ ಮಾಡಲಿಲ್ಲ, ಯಾಕೆ ರೆಡ್ ಝೋನ್ ಮಾಡಿದ್ರಿ ಅನ್ನೋ ಮಾತುಗಳನ್ನ ಕೇಳ್ತೀನಿ. 27 ಪ್ರಾಪರ್ಟಿಗಳಿರ್ತವೆ, ಅದರಲ್ಲಿ 21 ಪ್ರಾಪರ್ಟಿಗಳಿಗೆ ಅವರು ಕನ್ಸೆಂಟ್ ಕೊಟ್ಟಿದ್ದಾರೆ. ಹೆಸರುಗಳನ್ನು ಸಹ ಕೊಡ್ತೀನಿ, ಸರ್ವೆ ನಂಬರ್ ಕೂಡ ಕೊಡ್ತೀನಿ ಅಂತ ಹೇಳ್ತೀನಿ. ಈ ದ್ವಂದ್ವ ನಿಲುವುಗಳು ನಮ್ಮಲ್ಲಿಲ್ಲ, ದ್ವಂದ್ವ ನಿಲುವು ಇರತಕ್ಕಂಥ ಅವರಲ್ಲೇನೇ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ,
ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ರೈತರ ಪರ ಇದ್ದೀನಿ, ರೈತರ ಬಗ್ಗೆ ವಿಚಾರ ಚರ್ಚೆ ಮಾಡಬೇಕು, ರೈತರು ಒಪ್ಕೊಂಡ್ರೆ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ಮಾತ್ರ ಹೇಳಿದಾಗ ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಸಂಜೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ನಿಮಗೆ 26ನೇ ತಾರೀಕು ನಿಮಗೆ ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ, ಜೊತೆಯಲ್ಲಿ ಒಂದು ಜನ ಕರ್ಕ ಬನ್ನಿ ಅಂತ ಹೇಳ್ತೀವಿ. ಅಷ್ಟು ನಂಬರ್ ಸಾಲಿಲ್ಲ ಅಂತಂದ್ರೆ ರೈತರು ಯಾರು ಹೋರಾಟ ಮಾಡ್ತಾರೋ ಅವ್ರನ್ನೂ ಕರ್ಕೊಂಡು 200-300 ಜನ ಬಂದಿದ್ರು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಅನ್ನೋ ಮಾತನ್ನ ಹೇಳ್ತೀನಿ. ಆದ್ರೆ ನೀವು ಹೇಳ್ತೀರಾ ನಾನು ರೈತರ ಬಗ್ಗೆ, ರೈತರ ಮಗ, ನಾನು ಮಣ್ಣಿನ ಮಗ ಅಂತೇಳಿ ನನಗೆ ಪ್ರೀ ಎಂಗೇಜ್ ಪ್ರೋಗ್ರಾಮ್ಸ್ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತೀಯಲ್ಲಪ್ಪ ಕುಮಾರಣ್ಣ. ನಾನು ಹೇಳ್ತಾ ಇದ್ದೀನಿ ಕೇಳಿ, ರೈತರಿಗೋಸ್ಕರ ಇನ್ನು ಕಾರ್ಯಕ್ರಮನ ಬದಿಗೊತ್ತಿ ಬರಬೇಕಾಗಿತ್ತು. ಆದರೆ ನೀವೇನು ಮಾಡಿದ್ರಿ, ನಾನು ಬರೋಕ್ಕಾಗಲ್ಲ 27ನೇ ತಾರೀಕು ಮಾಡಿ ಅಂತಂದ್ರೆ 27ನೇ ತಾರೀಕು ಏನು ಕೆಂಪೇಗೌಡರ ದಿನಾಚರಣೆ ದಿನ ಇಡೀ ರಾಜ್ಯದಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಬಿಸಿ ಇರ್ತಾರೆ ಗೊತ್ತಿದ್ದುಕೊಂಡು ನೀನು ಆ ವಿಲೇಜಿಗೆ ಬನ್ನಿ ಅಂತ ಹೇಳ್ತಿರಲ್ಲ, ಮಾತಾಡ್ಲಿಕ್ಕೆ ಬನ್ನಿ ಅಂತ ಹೇಳ್ತಿರಲ್ಲ. ವಿಧಾನಸೌಧ ಏನು ನಿಮ್ಗೇನು ವಿರುದ್ಧ ಇರ್ತಕ್ಕಂಥ ಜಾಗ ಉದ್ದೇಶ ಇದ್ರೆ ಇಬ್ರು ನಾಯಕರು ಸಮಯ ಹೊಂದಿಸ್ಕೊಳ್ಳೋಕೆ ಇವತ್ತು ಜುಲೈ 1ನೇ ತಾರೀಕು ತನಕ 18-19 ಅಲ್ಲೊಬ್ಬ ಸರ್ವೆ ಹೋದ ಅಧಿಕಾರಿಗಳನ್ನ ನೀವು ಕಾನೂನು ಕೈ ತಗೊಂಡು ಅಧಿಕಾರಿಗಳು ಕೆಲಸ ಮಾಡ್ಬೇಕು, ಅವ್ರ ಕರ್ತವ್ಯ ನಿರ್ವಹಿಸ್ಬೇಕಾದ್ರೆ ಕಲ್ಲಲ್ಲಿ ಹೊಡೆದ್ರಿ, ಪರ್ಕೆಯಲ್ಲಿ ಹೊಡೆದ್ರಿ. ಇದು ನಮ್ಮ ಕಲ್ಚರ್ ಅಲ್ಲ, ಕನ್ನಡಿಗರ ಕಲ್ಚರ್ ಅಲ್ಲ. ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ, ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಅಲ್ಲಿಗೊಂದು ಉಪಪ್ರಶ್ನೆ ಅಲ್ಲ, ನೀವು ಎಚ್ ಕೆ ಪಾಟೀಲ್ ಉತ್ತರ ಕೊಟ್ಟಿಲ್ಲ, ಅದು ಇನ್ನೂ ಪೆಂಡಿಂಗ್ ಅಲ್ಲಿದೆ. ಬಾಲಕೃಷ್ಣ ಅವರು HC ಬಾಲಕೃಷ್ಣ ಅವರು ಸರಿಸುಮಾರು 1 ತಿಂಗಳ ಹಿಂದೆನೆ ಹೇಳಿದ್ರು, ಮುಖ್ಯಮಂತ್ರಿಗಳು ಹೋದ್ರೆ ನಾನು ಹೋದ್ರೆ ಅಲ್ಲಿ ಕಾನೂನು ಮೀರಿ ಕೆಲವರು ವರ್ತನೆ ಮಾಡ್ಲಿಕ್ಕೆ ಅವಕಾಶಗಳಿದೆ, ಅಷ್ಟು ರೊಚ್ಚಿಗೆದ್ದಿದ್ದಾರೆ ಅಲ್ಲಿನ ರೈತರು ಅಥವಾ ಪ್ರಚೋದನೆ ಮಾಡಿದ್ದಾರೆ. ಕೇಳಿಸ್ಕೊಂಬಿಡಿ ಸರ್ ಪ್ರಶ್ನೆ. 1 ತಿಂಗಳ ಮುಂಚೆನೆ HC ಬಾಲಕೃಷ್ಣ ಅವರಿಗೆ ಶಾಸಕರಿಗೆ ಗೊತ್ತಿತ್ತು ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ ಹೇಳಿ. ಅಧಿಕಾರಿಗಳನ್ನ ಹಾಗಾದ್ರೆ ಕಲ್ಲಲ್ಲಿ ಹೊಡೆಸ್ಕೊಳ್ಳಕ್ಕೆ, ಪೊರ್ಕೆಲ್ ಹೊಡೆಸ್ಕೊಳ್ಳಿಕ್ಕೆ ಬಿಟ್ಟದ್ದು ಯಾರು ತಪ್ಪು ಸರ್? ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಪೊಲೀಸ್ ಇಲಾಖೆಯನ್ನ ಮತ್ತಷ್ಟು ಹೆಚ್ಚಿಗೆ ನಿಯೋಜನೆ ಮಾಡೋ ಜವಾಬ್ದಾರಿ ಸರ್ಕಾರದ. ನಾನಿನ್ನ ಎಲ್ಲಿದ್ದೀನಿ ಅಂತಂದ್ರೆ ಕುಮಾರಣ್ಣ ಅವರು ಬೀದಿಗೆ ಬಂದು ಭೇಟಿ ಮಾಡೋಣ, ರೈತರ ಜೊತೆ ಭೇಟಿ ಮಾಡೋಣ ಅಂತ ಹೇಳಿದ್ರಲ್ಲ, ಅವರ ಕುತಂತ್ರ ನಮ್ಗೆ ಗೊತ್ತಿತ್ತು. ಸರ್ಕಾರ ನಮ್ಮ ಹತ್ರ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಅವ್ರು ಮಾಡ್ಬೇಕಾಗಿ ಇನ್ನೊಂದು ವಿಟೇಲ್ನಹಳ್ಳಿನೋ ಇಲ್ಲ ಸಿರಾದಾಲದ ಗೋಲಿಬಾರ್ನ ಮಾಡ್ಲಿಕ್ಕೋಸ್ಕರ ಪ್ರಚೋದನೆ ಮಾಡ್ಲಿಕ್ಕೆ ಮಾಡಿದಂತ ಸಂಚು ನಮ್ಮ ಮಾತನ್ನ ಹೇಳ್ತಾ ಇದೀನಿ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳಲ್ಲಿ ಹೋಗಿಲ್ಲ ಅಂತ ಮಾತು ಹೇಳ್ತಾ ಇದೀನಿ. ಮೊನ್ನೆ ಪ್ರೆಸ್ ಕಾನ್ ಮಾಡುವಾಗ ಇಂಡಸ್ಟ್ರಿಯಲ್ ಮಂತ್ರಿನ ಪಕ್ಕದಲ್ಲಿ ಇಟ್ಕೊಂಡಿದ್ರು, ಮತ್ತೆ ಇನ್ನೊಬ್ಬರು ಪಕ್ಕದಲ್ಲಿ ಇಟ್ಕೊಂಡು ಮಾಡಿದ್ರು. ಯಾಕೆ ಕನ್ಸರ್ನ್ ಇರೋರ್ನ ಇಟ್ಕೊಂಡಿಲ್ಲ ಅನ್ನೋದು ಕಾನೂನಿನಲ್ಲಿ ಪ್ರೋಟೋಕಾಲ್ಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರು ಸಂಬಂಧಪಟ್ಟ ಇಲಾಖೆ ಇರ್ತಾರೋ ಅವ್ರು ಕೂತಿರ್ತಾರೆ ಮಾತುಗಳನ್ನ ಹೇಳ್ತಾ ಇದೀವಿ. ರಾಜಕೀಯ ಮಾಡ್ಲಿಕ್ಕೆ ಬೇರೆ ವೇದಿಕೆಗಳಿದೆ, ಆ ವೇದಿಕೆಯಲ್ಲಿ HK ಪಾಟೀಲ್ ಅವರು ಕೇಳ್ತೀವಿ, ಕಾಂಗ್ರೆಸ್ ಆಫೀಸಲ್ಲಿ ಕೇಳಬೇಕಾದ್ರೆ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಆ ವಿಚಾರಗಳನ್ನ ನಾವು ಅದು ಬೇರೆ ವೇದಿಕೆಗಳು ಕೇಳ್ತೇವೆ. ಆದ್ರೆ ಒಂದ್ ತಿಳ್ಕೋಬೇಕಾಗ್ತದೆ, ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ಅನ್ನು ಕನ್ಸಿಡರ್ ಮಾಡ್ತೇವೆ. ಇವತ್ತು ಕೂಡ ಹೇಳ್ತಾ ಇದೀವಿ ಕೇಳಿ, 50% ಶೇರ್ನ ಕೊಟ್ಟಿದ್ದೀವಿ, ಡೆವಲಪ್ಮೆಂಟ್ ಈಕ್ವಲ್ ಶೇರ್ನ ಅವ್ರು ಕೂಡ ಕೆಲಸ ಮಾಡಿದೀವಿ. ಒಂದು ವೇಳೆ ಅವ್ರಿಗೆ ಯಾರಿಗಾದ್ರೂ ಕೂಡ ಇಂಟ್ರೆಸ್ಟ್ ಇಲ್ಲ ಅನ್ನೋದ್ರೆ ಅವ್ರ ಜಮೀನ ನಾವು ಕಬ್ಜಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ಮೇಲೆ ಹೋರಾಟ ಯಾಕೆ ಮಾಡ್ಬೇಕ್ರಿ? ಸರಿ, ಕುಮಾರಸ್ವಾಮಿ ಅವರಿಂದಾಗಿಯೇ ರೆಡ್ ಝೋನ್ ಆಯ್ತು, ಅಲ್ಲಿನ ರೈತರು ಬದುಕೋಕು ಆಗದೆ ಸಾಯೋಕು ಆಗದೆ ಪರಿಸ್ಥಿತಿ ಬಂತು. ಇಷ್ಟು ದಿನ ಸುಮ್ಮನಿದ್ದ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರು CM ಆದ್ರು ಅನ್ನೋ ಕಾರಣಕ್ಕೇನೆ ಬೀದಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದರ ಹಿಂದಿರೋದು ಕೇವಲ ರಾಜಕೀಯ ಲಾಭದ ಲೆಕ್ಕಾಚಾರ ಅಷ್ಟೇನೆ. ನಾಗೇಂದ್ರ ಬಾಬು ಸರ್ ವಾಯ್ಸ್ ಮಾತ್ರ ಇದೆ. ಒಬ್ಬ ಅಣ್ಣ ಒಂದ್ ನಿಮಿಷ ಅಣ್ಣ, ಒಳ್ಳೆ ಉತ್ತರಗಳು ಕೊಡೋಣ, ಏನು ಗಾಬರಿ ಪಡಬೇಡಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ರಾಜ್ಯದ ಜನತೆಯ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು 2006ನೇ ಇಸ್ವಿಲಿ ವಿಧಾನಸೌಧಕ್ಕೆ ಇದೇ ರೈತರು ಎಷ್ಟು ಬಾರಿ ಕರೆಸಿ ಮಾತಾಡಿದ್ರು, ಏನ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆ ಯಾಕೆ ವಿರೋಧ ಅಂತಕ್ಕಂಥ 3 ಬಾರಿ ವಿಧಾನಸೌಧದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ರು. ಇವತ್ತಿನವರೆಗೂ ಈಗ ಯಾವುದೇ ಒಂದು ಭೂಸ್ವಾಧೀನ ಮಾಡ್ಕೋಬೇಕಾದ್ರೆ ಹಿರಿಯರಿದ್ದಾರೆ, ಅವರೆಲ್ಲ ಕೂಡ ಸದನದಲ್ಲಿ ಕೂತಿರ್ತಕ್ಕಂಥವ್ರು. ಪ್ರೊಸೀಜರ್ ಅಂತಕ್ಕಂಥದ್ದು ಇದೆಯಾ ಇಲ್ವಾ ನಂಬರ್ 1 ಕೇಳಿ. ಇವರ ಒಂದು ಅಲ್ಲಿರ್ತಕ್ಕಂಥ ಸ್ಥಳೀಯವಾದ ಮಾನ್ಯ ಶಾಸಕರು ಎಷ್ಟು ಸತಿ ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ, ಎಷ್ಟು ಸತಿ ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ? ಇವತ್ತಿನವರೆಗೂ ಒಂದು ಗ್ರಾಮ ಸಭೆ ಮಾಡಿಲ್ಲ. ಎರಡನೇದು ಅವ್ರು ಹೇಳ್ತಿದ್ರು, ಪಾಪ ನಮ್ಮ ಮಿತ್ರರು ಯಾರು ಆವೇಶ ಪಡಬೇಡಿ, ಅವ್ರಿಗೆ ಉತ್ತರ ಕೊಡೋಣ. ಗೋಲಿಬಾರ್ ಬಗ್ಗೆ ಪದೇ ಭಾರಿ ಆಸೆ ಇದೆ ಅವ್ರಿಗೆ, ಗೋಲಿಬಾರ್ ಆಗಬೇಕು ಅಂತಕ್ಕಂಥದ್ದು. ಬರೀ ಮುಖ್ಯಮಂತ್ರಿಗಳಿದ್ದೀರಾ, ಮಾನ್ಯ ಶಾಸಕರುಗಳಿದ್ದೀರಾ, ನಿಮ್ಮ ಕ್ಷೇತ್ರದ ಒಳಗೆ ಹೋಗೋದಕ್ಕೆ ನಿಮಗೆ ತಾಕತ್ತಿಲ್ಲ. ನಿಮ್ಮ ಕ್ಷೇತ್ರದ ಒಳಗೆ ಹೋಗೋಕೆ ನಿಮಗೆ ತಾಕತ್ತಿಲ್ಲ, ಎದುರಿಗೆ ಓಡಾಡ್ತಾ ಇದ್ದೀರಾ ನೀವು. ಎಲ್ರು ನಿಮ್ಗೆ ಧೈರ್ಯ ಇದೆ, ನೀವೊಬ್ಬ ಮುಖ್ಯಮಂತ್ರಿ ಏನ್ರಿ, ನೀವು ಮುಖ್ಯಮಂತ್ರಿ ಏನ್ರಿ ನೀವು? ಇವ್ರು ಹೇಳ್ತಿದ್ರು, ಈಗ ತಾನೇ ಅಣ್ಣ ಹೇಳ್ತಿದ್ರು, ಇವರು ದ್ವಂದ್ವ ನಿಲುವುಗಳ ಬಗ್ಗೆ, ನಮ್ಮ ದ್ವಂದ್ವ ನಿಲುವುಗಳ ಬಗ್ಗೆ ಹೇಳ್ತಿದ್ರಿ. ಸ್ವಾಮಿ, ದ್ವಂದ್ವ ನಿಲುವು ಅಂತಕ್ಕಂಥ ತಾವು ಹೇಳಿದ್ದೀರಲ್ಲ,
493 ದಿನಗಳ ಕಾಲ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ರೈತರು, ಒಬ್ಬ ರೈತ ಬೆಳಿಗ್ಗೆ ಆದರೆ ಹೈನುಗಾರಿಕೆ ಮಾಡಬೇಕು, ಹಾಲು ಹಿಂಡಬೇಕು, ಮಧ್ಯಾಹ್ನ ಆದರೆ ಜಮೀನಿಗೆ ಹೋಗ್ಬೇಕು, ಸಾಯಂಕಾಲ ಆದರೆ ಅವ್ನ ಕೆಲಸಗಳು ನೋಡ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಅವ್ನ ಕೆಲಸ ಕಾರ್ಯಗಳು ನೋಡ್ಕೊಳ್ಳೋದು ಬಿಟ್ಟು 493 ದಿವಸದಿಂದನೂ ಕೂಡ ನಿಮ್ಮ MLA ಯಾವುದೇ ರೀತಿಯಲ್ಲಿ ಹಿಂಗೆ ನಡೀತಾ ಇದೆ ಅಂತಕ್ಕಂಥ ಗೊತ್ತಿಲ್ವಾ? ಹೋಗ್ಲಿ, ಅವರ ಒಂದು ಸಹನೆ ಕಟ್ಟೆ ಹೊಡಿತು, ಅವತ್ತು ನೀವು ಕದ್ದು ಯಾವ ಕಡೆ ನಾನು ಕರ್ಸ್ಕೊಂಡ್ರಿ, ಆಯ್ತು. ಅವ್ರ ಪರ್ಕೆಯಲ್ಲಿ ಹೊಡೆದಿದ್ದು ಕೂಡ ನಾವೆಲ್ಲೂ ಕೂಡ ಅದು ಒಳ್ಳೆ ಒಂದು ನಿಮಿಷ ಇರಬೇಕು, ಒಂದು ನಿಮಿಷ ಕೇಳಿಸ್ಕೊಳ್ಳೋಣ ಸರ್. ಯಾವ ಅವ್ರ ಸಹನೆ ಕಟ್ಟೆ ಹೊಡಿತು ಅವ್ರಿಗಾಗಿರ್ತಕ್ಕಂಥ ನೋವಿಗೆ ಅವ್ರ ಪಾಪ ಹೇಳ್ತಾ ಇದ್ರು, ಯಾರ್ಯಾರೋ ಅಲ್ಲಿ ಬಂದಿದ್ರು ಅಂತಕ್ಕಂಥ. ನೀವು ವಿಡಿಯೋ ಮಾಡಿದ್ದೀರಾ, ಯಾರು ಮಾಧ್ಯಮದವರು ತೋರಿಸಿದ್ದೀರಾ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿಡಿಯೋ. ಒಬ್ಬರು ಇವತ್ತಿನವರೆಗೂ ಬೇರೆ ಊರನ್ನು ಯಾರು ತೋರಿಸಿದ್ರ ಅಲ್ಲಿ? ನಂಬರ್ 1. ನಂಬರ್ 2, ಯಾವ ಒಂದು 11 ಜನದ ಮೇಲೆ ನೀವು ಕೇಸ್ ಹಾಕಿದ್ದೀರಾ? ಕೃಷ್ಣಪ್ಪ ಅಂತಕ್ಕಂಥವ್ರು ಮಾನ್ಯ ರಾಮನಗರದ ನ್ಯಾಯಾಲಯದ ಒಳಗಡೆ ಅವ್ರ ಕೇಸ್ಗಾಗಿ ಅಲ್ಲಿ ಅಟೆಂಡ್ ಆಗಿದ್ದಾರೆ. ಕೋರ್ಟಲ್ಲಿ ದಾಖಲಾತಿಗಳಿದೆ, ವಿಡಿಯೋಗಳಲ್ಲಿ. ಅವ್ರ ಮೇಲೆ ನೀವು FIR ಬರೆದ್ರೆ ನಾಚಿಕೆ ಅಲ್ಲಿಡು ನಿಮ್ಮ ಯೋಗ್ಯತೆಗೆ. ಯಾವ ಒಂದು ಭೈರಪ್ಪ ಒಂದು ನಿಮಿಷ, ಯಾವ ಒಂದು ಭೈರಪ್ಪ ಅಂತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಡೆಲ್ಲಿಲಿದ್ದಾರೆ, ಅವ್ರ ಮೇಲೆ FIR ಹಾಕಿದ್ದೀರಾ. ನಿಮ್ಮ ಉದ್ದೇಶ ಇರ್ತಕ್ಕಂಥದ್ದು ಯಾವ ನಾಯಕರು ಮುಂಚೂಣಿಯಲ್ಲಿ ಬರ್ತಾರೆ ಅವ್ರನ್ನ ಮಣಿಸ್ಬೇಕು ಮೊದಲು ಅಂತಕ್ಕಂಥದ್ದು ನಂಬರ್ 2. ಆಮೇಲೆ ಪಾಪ ಕೇಳಿದ್ರು, ಪರಿಸರದ ಬಗ್ಗೆ ಮಾತಾಡಿದ್ರು, ಪರಿಸರದ ಬಗ್ಗೆ ಮಾತಾಡಿದ್ರು, ಅಣ್ಣ ರೆಡ್ ಝೋನ್ ಬಗ್ಗೆ ಕೇಳಿದ್ರು. ಅಂದಿನ ಯಾವ ಒಂದು ಕುಮಾರಸ್ವಾಮಿ ಅವ್ರ ಜೊತೆಲಿ ಇರ್ತಕ್ಕಂಥ ಇಂದಿನ ಮಾಗಡಿ ಶಾಸಕರು ತಾವು 15 ಸತಿ ಬೈಟ್ನ ರಿಲೇ ಮಾಡಿದ್ರಿ. ಏನಂತ ಹೇಳ್ತಾರೆ ಅವರು? ಇವತ್ತು ನೀವು ಆ ಭಾಗದಲ್ಲಿ ಯಾರಾದರೂ ನಿಮ್ಮ ಜಮೀನುಗಳು ಉಳಿಸ್ಕೊಳ್ಳೋದಕ್ಕೆ ಅವತ್ತು ರೆಡ್ ಝೋನ್ ಕುಮಾರಣ್ಣ ಮಾಡಿರಲಿಲ್ಲ ಅಂತಂದರೆ ಇವತ್ತು ನಿಮ್ಮ ಜಮೀನುಗಳು ಉಳಿತಾ ಇರಲಿಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಹಾಲಿ ಶಾಸಕರು ಹೇಳಿರ್ತಕ್ಕಂಥದ್ದು. ದಯಮಾಡಿ ಅವ್ರನ್ನ ಕರೀರಿ ಒಂದು ನಿಮಿಷ, ಎದುರುಗಡೆ ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ. ನಂಬರ್ 3, ಪರಿಸರದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ. ಮತ್ತೆ ದ್ವಂದ್ವ ವಿಷಯದಲ್ಲಿ ಹೇಳ್ತೀನಿ, ಯಾವಾಗ ಇವರು ಡಬಲ್ ಗೇಮೇನೆ. ಇವತ್ತು ಇವರು ಖರ್ಗೆ ಸಾಹೇಬರು, ಇವರು ರಾಷ್ಟ್ರೀಯ ಅಧ್ಯಕ್ಷರು, ಅವರು ಹೇಳ್ತಾರೆ ಇದಕ್ಕೆ ವಿರೋಧ ಮಾಡ್ತೀವಿ ಅಂತ ಸದನದಲ್ಲಿ. ಇಲ್ಲಿರ್ತಕ್ಕಂಥ ರಾಜ್ಯದವರು ಇಲ್ಲ ನಾವು ಮಾಡ್ತೀವಿ ಅಂತ. ಹಂಗಂದ್ರೆ ನಿಮ್ಮ ಹೈಕಮಾಂಡ್ ಮೇಲೆ ಗೌರವ ಇಲ್ಲ ಅಂತಕ್ಕಂಥ. ಎರಡನೇದು, ನಾವು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಂಗಿ ಜಂಪ್ ಏನೋ ಮಾಡಕ್ಕೆ ಹೋಗಿದ್ರಲ್ವಾ, ಪರಿಸರ ಇಷ್ಟು ಚೆನ್ನಾಗಿದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಪರಿಸರ ಹಾಳು ಮಾಡಬಾರ್ದು, ಇಲ್ಲಿ ಮಾತ್ರ 10 ಲಕ್ಷ ಮರಗಳನ್ನು ಕಡಿದ್ರೆ 50 ವರ್ಷದ್ದು ಅಂತಾರೆ. ಏನ್ ನಿಮ್ ದ್ವಂದ್ವ ನಿಲುವು? ಹಾಗಾದ್ರೆ ಇವೆಲ್ಲ ಒಂದ್ ಕಡೆ ಇಡೋದಾದ್ರೆ ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು 9,600 ಎಕರೆ ಅವತ್ತಿತ್ತು. ಯಾಕೆ ನೀವು 21 ಜನ ರೈತರುಗಳಿರ್ತಕ್ಕಂಥ ಊರೊಳಕ್ಕೆ ಹೋದ್ರಿ? ಯಾಕೆ ಹೋದ್ರಿ? ಆಮೇಲೆ 1,840 ಎಕರೆ ಗೋಮಾಳ ಇತ್ತು, ಯಾಕೆ ಇವಾಗ 700 ಎಕರೆಗೆ ಬಂದಿದೆ ನಿಮ್ಮ ಸರ್ಕಾರ ಬಂದ ನಂತರ? ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಯಾವ ನಿಮ್ಮ ಮುಖ್ಯಮಂತ್ರಿ ಗೆದ್ದು ಮಾರನೇ ದಿನ ರಾಜ್ಯದಲ್ಲಿ ನೆರೆ ಇದೆ, ಬರ ಇದೆ, ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ, ರಸ್ತೆಗಳ ಸಮಸ್ಯೆ ಇದೆ, ನೀವೇ ಬೆಂಗಳೂರು ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಹಳ್ಳಿ ಗುಂಡಿಗಳು ಮುಚ್ಚಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ನೀವು ಹೋಗ್ಬಿಟ್ಟು ಬಿಡ್ದಿದ್ದು ನಾನು ಮಾಡೇ ಮಾಡ್ತೀನಿ ಅಂತ ಬಿಡ್ದಿ ರೈತರ ಪರ್ಮಿಷನ್ ಇಲ್ದೇನೆ ಒಳಗೆ ನುಗ್ತಿದ್ದೀರಲ್ಲ, ಇದ್ರ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಜನಗಳು ಸ್ಪಷ್ಟಪಡಿಸ್ಬೇಕಿತ್ತಲ್ಲ. ಅಯ್ಯೋ ಕುಮಾರಣ್ಣ, ದೊಡ್ಡವ್ರು ಬಂದು ಕೂತ್ಕೊಳ್ಳೋದು ಬೇಡ, ಈ ಡ್ರಾಮಾ ನಾಟಕಗಳನ್ನ ನಾವು ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ. ಸರ್, ಮೊದಲ ಪ್ರತಿಕ್ರಿಯೆ ಇಟ್ನಾಳ್ ಸರ್, ಒಬ್ರು ಪಿತಾಮಹ ನಾನಲ್ಲ ಅಂತ ಹೇಳಿ, ಮತ್ತೊಬ್ರು ಮುಂದುವರಿಸ್ತಿರೋನೇ ಮಹಾಪಾಪಿ ಅಂತ ಹೇಳಿ, ಈ ರಾಜಕೀಯ ಡೈಲಾಗ್ಗಳ ನಡುವೆ ನಿಜವಾಗ್ಲೂ ರೈತರ ಹಿತವನ್ನ ಕಾಪಾಡಲಿಕ್ಕೆ ಉಭಯ ನಾಯಕರ ಪೈಕಿ ಯಾರಾದ್ರೂ ಮುಂದೆ ಬರ್ತಾ ಇದ್ದಾರಾ? ಫ್ರಾಂಕ್ಲಿ ನಿಜವಾಗಿಯೂ ಕೂಡ ಯಾವುದೇ ಪಕ್ಷಕ್ಕೂ ರೈತರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ. ಇಲ್ಲಿ ಏನಿದ್ರು ಕೂಡ ಇದು ಒಂದು ಪ್ರತಿಷ್ಠೆಯ ಜಗಳ. ನಾನು ಮಾಡೋದನ್ನ ಇವ್ರು ಮಾಡ್ತಿದ್ದಾರೆ, ಇವ್ರು ಮಾಡೋದನ್ನ ನಾನು ಯಾಕೆ ಬಿಡಬೇಕು, ಈ ಥರ ಪ್ರತಿಷ್ಠೆಯ ಇದೊಂದು ಫುಟ್ಬಾಲಲ್ಲಿ ಒದೆ ಬೀಳೋದು ರೈತನಿಗೆ ಬಾಲ್ ಅವನಾಗಿದ್ದಾನೆ. ಹೀಗಾಗಿ ಏನಾಗಿದೆ ಇಲ್ಲಿ, ಎಲ್ಲ ಪಕ್ಷದವ್ರು ಮಾತಾಡೋರು ತಮ್ಮ ತಮ್ಮ ಪಕ್ಷದ ಇತಿಹಾಸ, ಈ ಪ್ರಾಜೆಕ್ಟಿನ ಪಾಲುದಾರಿಕೆ ಬಗ್ಗೆ. ಆದರೆ ನಿಜವಾಗಿ ಆಗಿದ್ದೇನು? 2006ಕ್ಕೆ ಕುಮಾರಸ್ವಾಮಿ ಅವರು ಯಾಕೆ 5 ಟೌನ್ಶಿಪ್ ಮಾಡ್ತಾರೆ? ಅವರು ಎಲ್ಲೋ ಒಂದು ಕಡೆ ಒಂದು ಕನಸಲ್ಲಿ ಬಂದು 5 ಮಾಡಬೇಕಂತ ಅವ್ರ ತಲೆಯಲ್ಲಿ ಬಂದಿದ್ದಲ್ಲ. ಆವಾಗ ಅದರ ಹಿಂದೆ ನೈಸ್ ರೋಡಿಗೆ ಸಂಬಂಧಪಟ್ಟಂತೆ 4 ಟೌನ್ಶಿಪ್ಪನ್ನು ಯೋಜನೆಯ ಸ್ಯಾಂಕ್ಷನ್ ಸಿಗ್ತದೆ. 4 ಟೌನ್ಶಿಪ್ ಮಾಡೋದಕ್ಕೆ ಜಾಗ ಕೊಡಿ, ಜಮೀನು ಕೊಡಿ ಅಂತ ಅಶೋಕ್ ಕೇಣಿ ಮಾಡ್ತಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ. ಅದು ಸುಪ್ರೀಂ ಕೋರ್ಟಲ್ಲಿ ನಿಲ್ಲೋದಿಲ್ಲ. ಹೀಗಾಗಿ ಆ ಯೋಜನೆ ಟೌನ್ಶಿಪ್ ಏನದಲ್ಲ, ಅಶೋಕ್ ಕೇಣಿ ಮಾಡುವ ಟೌನ್ಶಿಪ್ಗಳನ್ನು ಪೈಪೋಟಿಗೆ ನಾನು ಯಾಕೆ ಮಾಡಬಾರ್ದು ಅಂತ ಇವರು 5 ಟೌನ್ಶಿಪ್ಪನ್ನು ಅನೌನ್ಸ್ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ 5 ಟೌನ್ಶಿಪ್ ಅನೌನ್ಸ್ ಮಾಡಿ ಆದಮೇಲೆ ಅವಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೇ DLF ಹತ್ರ 400 ಕೋಟಿ ರೂಪಾಯಿ ಡೆಪಾಸಿಟ್ ತಗೊಳ್ತಾರೆ. ಜಮೀನನ್ನು ರೈತನಿಂದ ಖರೀದಿ ಮಾಡಿ DLFಗೆ ಕೊಡೋ ಯೋಜನೆ ಅದು. ಆದರೆ ಕೇವಲ ರೈತರ ವಿರೋಧದಿಂದ ಮಾತ್ರ ಅಲ್ಲ, 2007ರ ಆಸುಪಾಸಿಗೆ ಗ್ಲೋಬಲ್ ರಿಸೆಷನ್, ಎಕನಾಮಿಕ್ ರಿಸೆಷನ್ ಬಂದಾಗಿ DLFನ ನೆಟ್ ವರ್ತ್ ವ್ಯಾಲ್ಯೂ 85% ಕುಸಿದೋಗುತ್ತೆ. ಹೀಗಾಗಿ ಅವರು ವಾಪಸ್ ತಗೊಳ್ತಾರೆ, ಪ್ರಾಜೆಕ್ಟ್ ಮಾಡೋಕ್ಕಾಗೋದಿಲ್ಲ, ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಭೂ ಸ್ವಾಧೀನ ಡಿಲೇ ಆಗುತ್ತೆ ಅಂಥೇಳಿ.
ಹಾಗೆ ಆದಮೇಲೆ ಅದನ್ನು ಮತ್ತೆ ರೈತರಿಗೆ ವಾಪಸ್ ಬಿಟ್ಬಿಡ್ಬೇಕಲ್ಲ, ಬಿಡೋದಿಲ್ಲ, ಅದನ್ನು ರೆಡ್ ಝೋನ್ ಆಗಿ ಇಡ್ತಾರೆ. ಆಮೇಲೆ ಎಲ್ಲರೂ ಹೇಳ್ದಂಗೆ ಅವ್ರವ್ರು ಒಪ್ಕೊಂಡಿದ್ದಾರೆ ಆಗಲೇ. ಯಡಿಯೂರಪ್ಪ ಅವರು ಯಾಕೆ ಮಾಡಿದ್ರು, ಎಲ್ಲರೂ ಎವ್ರಿಬಡಿ ಹ್ಯಾಸ್ ಕಂಟ್ರಿಬ್ಯೂಟೆಡ್. ಈಗ ಏನಾಗಿದೆ, ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನ ಡೆವಲಪ್ಮೆಂಟ್ ಏನಿದೆಯಲ್ಲ, ದಿಸ್ ಡೆವಲಪ್ಮೆಂಟ್ ಈಸ್ ನಾಟ್ ಎನ್ವೈರ್ಮೆಂಟಲಿ ಸಸ್ಟೈನೇಬಲ್ ಆನ್ ದ ಹೋಲ್. ಇದು ಪರಿಸರಕ್ಕೆ ಅನುಗುಣವಾಗಿ ಬೆಳೀತಾ ಇಲ್ಲ ಈ ನಗರ. ಆದರೆ ನಾವು ಪರಿಸರದ ಬಗ್ಗೆ ಕಾಳಜಿ ಮಾಡುವ ಹಾದಿಯಿಂದ 1000 ಮೈಲ್ ದೂರ ಬಂದಾಗಿದೆ. ಈಗ ಬೆಂಗಳೂರಿನ ಬೆಳವಣಿಗೆ ಏನಿದೆ ಆ ಒಂದು ಎನ್ವೈರನ್ಮೆಂಟಲ್ ಸಸ್ಟೈನೇಬಿಲಿಟಿ ಪ್ಯಾರಾಮೀಟರಿಂದ ಭಾಳ ದೂರ ಬಂದುಬಿಟ್ಟಿದ್ದೇವೆ. ಹೀಗಿರುವಾಗ ಈಗ ಅಲ್ಲಿ ಕೆಂಪು ರೆಡ್ ಝೋನ್ ಆಗಿದೆ. ಈಗ ಆಮೇಲೆ ಅದನ್ನು ಈಗ ನಾವು ಆಯ್ತಪ್ಪ ಹಠಕ್ಕೆ ಬಿದ್ದು ಬಿಡದಿ ಟೌನ್ಶಿಪ್ ಮಾಡೋದಿಲ್ಲ ಅಂತ ಆದರೆ ಅದು ಎಂದಿಗೂ ಮಾಡೋದೇ ಇಲ್ವಾ? ಹಂಗೇನೂ ಅಲ್ಲ. ಈ ಜಗಳ ಇರೋದೇ ಅದೇ ತಾನೇ. 2000 JDS ಸರ್ಕಾರದಲ್ಲಿ ಆಗಿಲ್ಲ, BJP ಸರ್ಕಾರದಲ್ಲಿ ಆಗಿಲ್ಲ, DK ಶಿವಕುಮಾರ್ ಸರ್ಕಾರದಲ್ಲಿ ಯಾಕೆ ಆಗಬೇಕು? ಇಷ್ಟೇ ಇದರಲ್ಲಿ ಇರೋದೀಗ. ಹಾಗೆ ನೋಡಿದ್ರೆ ಇಷ್ಟು ಫಲವತ್ತಾಗಿದೆ. ನಮ್ಮ ರವಿಕುಮಾರ್ ಹೇಳಿದ್ರಲ್ಲ, ಫಲವತ್ತಾದನೆಲ್ಲ ಇಲ್ಲಿ ಹೈನುಗಾರಿಕೆ ಇದೆ, ರೇಷ್ಮೆ ಕೈಗಾರಿಕೆ ಇದೆ. ಸರಿ, ಇಂದಲ್ಲ ಅವಾಗಲೂ ಇತ್ತು. ಮತ್ತು ಇನ್ನೊಂದೇನೆಂದರೆ ಇಂಡಸ್ಟ್ರಿಯಲ್ ಎಕಾನಮಿ ಅಂದರೆ ನಿಮ್ಮ GDP ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್ ಶುಡ್ ಬಿ ಲೆಸ್. ಪ್ರತಿಯೊಂದು ಸರ್ಕಾರ ಕ್ಲೇಮ್ ಮಾಡೋದು ಡೆವಲಪ್ಮೆಂಟಲ್ ಕ್ಲೇಮ್ ಏನಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಕ್ಲೇಮ್ ಮಾಡಬೇಕಾದ್ರೆ ಒನ್ ಪ್ಯಾರಾಮೀಟರ್ ಈಸ್ ಹೌ ಲೆಸ್ ಮೈ ಎಕಾನಮಿ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಎಸ್ ಎಂಪ್ಲಾಯಬಿಲಿಟಿ ಕೊಡ್ತದೆ, ಆದರೆ ಅದರ ಎಕಾನಮಿ ಹೊರೆ ಅಗ್ರಿಕಲ್ಚರ್ ಮೇಲೆ ಇರಬಾರ್ದು. ದ್ಯಾಟ್ ಈಸ್ ಒನ್ ಥಿಂಗ್. ಮತ್ತು ಆಮೇಲೆ ನಾವು ಇಂಡಸ್ಟ್ರಿಯಲ್ ಎಕಾನಮಿನೇ ಬೇಡ, ಇಂಡಸ್ಟ್ರಿಯಲೈಸೇಷನ್ನೇ ಬೇಡ ಅಂತ ಈ ಕೇಂದ್ರದ ಕೈಗಾರಿಕಾ ಮಂತ್ರಿ ಹಾಗೆ ಹೇಳ್ತಾರೆ. ಒಬ್ಬ ಕೇಂದ್ರ ಕೈಗಾರಿಕಾ ಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಯೋಜನಾ ಮಟ್ಟದಲ್ಲಿ, ಒಂದು ಪಾಲಿಸಿ ಡಿಸಿಷನ್ ಮಟ್ಟದಲ್ಲಿ ಒಬ್ಬರೇ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಏನು ತಪ್ಪಾಗುತ್ತೆ? ಆಮೇಲೆ ರೈತರ ಹತ್ರ ಚರ್ಚೆ ಮಾಡಿ. ರೈತರ ಭಾವನೆಗಳು ಯಾವಾಗಲೂ ಕೂಡ ಭಾಳ ಪ್ರಚೋದನಕಾರಿ ಇರ್ತವೆ. ದೇ ಆರ್ ವೆರಿ ಎಮೋಷನಲ್ ಪೀಪಲ್. ಭಾಳ ಸೆಂಟಿಮೆಂಟಲ್ ವ್ಯಾಲ್ಯೂ ಇರ್ತದೆ ಲ್ಯಾಂಡ್ಗೆ ಅವ್ರ ಜೊತೆಯಲ್ಲಿ. ಹಾಗಂತ ಡೈರೆಕ್ಟಾಗಿ ರೈತರ ಮಧ್ಯೆ ಹೋಗ್ಬಿಟ್ರೆ ಸಿಟ್ಟು ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹಾಗೆ ಆಗುತ್ತೆ. ಆಗೋದಿಲ್ಲ ಅಂತಲ್ಲ, ಅಧಿಕಾರಿಗಳು ಹೊಡ್ಸ್ಕೊಂಡು ಬಂದಿದ್ದಾರೆ, ಹಾಗೆ ಆಗುತ್ತೆ. ಆದರೆ ಇಫ್ ಯು ರಿಯಲಿ ಆರ್ ಕನ್ಸರ್ನ್ಡ್, ವೆದರ್ ಇಟ್ಸ್ ಕುಮಾರಸ್ವಾಮಿ ಆರ್ DK ಶಿವಕುಮಾರ್, ಇಫ್ ಯುವರ್ ಕನ್ಸರ್ನ್ಸ್ ಆರ್ ರಿಯಲಿ ಜೆನ್ವಿನ್, ಬೋತ್ ಆಫ್ ಯು ಕ್ಯಾನ್ ಸಿಟ್ ಟುಗೆದರ್ ಅಂಡ್ ಟಾಕ್ ಇನ್ ವಿಧಾನಸೌಧ ಎನಿವೇರ್. ಫಸ್ಟ್ ಯು ಡಿಸೈಡ್, ದೆನ್ ಗೋ ಟು ಫಾರ್ಮರ್ಸ್. ಎಲ್ಲನೂ ರೈತರು ಮುಂದೆ ಆಗ್ಬೇಕಂತ ಏನಿದೆ. ಆಮೇಲೆ ಈ ದೇಶದ ಯಾವುದೇ ಅಭಿವೃದ್ಧಿ ಯೋಜನೆ ತಗೊಳ್ಳಿ, ಪ್ರತಿಯೊಂದು ಅಭಿವೃದ್ಧಿ ಯೋಜನೆಗೂ ರೈತ ಜಮೀನು ಕೊಡಲೇಬೇಕು. ರೈತ ಜಮೀನು ಕೊಡದೇ ಇದ್ರೆ ಆಗೋದೇ ಇಲ್ಲ. ರೈತ ಜಮೀನು ಪ್ರತಿಯೊಂದು ಯೋಜನೆಯಲ್ಲಿ, ನೀರಾವರಿ ಯೋಜನೆಯಲ್ಲೂ ಕೂಡ ರೈತ ಜಮೀನು ಸ್ವಾಧೀನವನ್ನು ವಿರೋಧ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇಟ್ ಈಸ್ ಪಾರ್ಟ್ ಆಫ್ ದ ಲಾರ್ಜರ್ ಡಿಬೇಟ್ ಬಿಟ್ವೀನ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಪರಿಸರ ಮತ್ತು ಅಭಿವೃದ್ಧಿ ಮಧ್ಯೆ ಡಿಬೇಟಿನ ಮುಂದುವರಿದ ಭಾಗ ಇದು. ಇಲ್ಲಿ ಯಾಕೆ ಇದಿಷ್ಟು ಉದ್ರೇಕಕಾರಿಯಾಗಿ ಇಷ್ಟು ಏನಂತಾರೆ ಇಷ್ಟು ಡ್ರಾಮ್ಯಾಟಿಕ್ ಆಗಿ ನಮಗೆ ಕಾಣ್ತಾ ಇದೆ ಅಂದರೆ, ಇಲ್ಲಿ ಭಾವನೆಗಳನ್ನ ಉದ್ರೇಕಿಸಿದ್ದಾರೆ. ಈಗ ಎಷ್ಟು ಜನ ಜಮೀನು ಕೊಡೋದಿಲ್ಲ ಅಂತ ಹೇಳ್ತಾರೋ ಅಷ್ಟೇ ಜನ ನಾವು ಕೊಡ್ತೇವೆ ಅಂತ ಹೇಳಬೇಕು. ಅದು ಅವರು ಇದ್ದಾರೆ, ಅವ್ರವ್ರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿವೆ. ಕೇವಲ ಭಿನ್ನಾಭಿಪ್ರಾಯ ಅಲ್ಲ, ಅವ್ರವ್ರ ಮಧ್ಯೆ ವೈಮನಸ್ಸ ಶುರುವಾಗಿದೆ. ನೆಲಮಟ್ಟದಲ್ಲಿ ಜಮೀನು ಕೊಡೋವನಿಗೂ ಮತ್ತು ಜಮೀನು ಕೊಡದೇ ಇರೋವನಿಗೂ ವೈಮನಸ್ಸು ಶುರುವಾಗಿದೆ. ಇದೆಲ್ಲವನ್ನ ಒಂದು ಶಾಂತ ರೀತಿಯಿಂದ ಬಗೆಹರಿಸ್ಕೊಂಡು ಹೋಗಬೇಕಾಗಿದ್ದು ಸರ್ಕಾರದ ಕೆಲಸ ಅಲ್ವಾ? ಈ ಒಂದು ಯೋಜನೆ ವಿಚಾರ ರೈತ ಮತ್ತು ಸರ್ಕಾರದ ಮಧ್ಯೆ ವಿಚಾರ. ಇದು ರೈತ ಅಂದ್ರೆ ಒಟ್ಟಾರೆ ರೈತ ಸಮುದಾಯ ಅಲ್ಲ, ಅಲ್ಲಿನ ಭೂ ಮಾಲೀಕರು ಮತ್ತು ಸರ್ಕಾರ. ಆ ಭೂ ಮಾಲೀಕರು ಮತ್ತು ಸರ್ಕಾರದ ಮಧ್ಯೆ ಯಾಕೆ ಸಂವಹನ ಸಾಧ್ಯ ಆಗ್ತಾ ಇಲ್ಲ? ಒಂದು ಇಷ್ಟು ಬಲಿಷ್ಠ ಬಹುಮತದ ಸರ್ಕಾರ ಇರುವಾಗ ಯಾಕೆ ಆಗ್ತಾ ಇಲ್ಲ? ಅದೇ ಭಾಗದಿಂದ ಬಂದಂಥ ಮುಖ್ಯಮಂತ್ರಿ ಇದ್ದಾರೆ, ಹೊರಗಿನವರಲ್ಲ. ಅದೇ ಭಾಗದ ಮುಖ್ಯಮಂತ್ರಿಗಳು ಅದೇ ಭಾಗದ ರೈತರೊಡನೆ ಭೂ ಮಾಲೀಕರೊಡನೆ ಒಂದು ಪ್ರೊಡಕ್ಟಿವ್ ಸಂವಾದ ಯಾಕೆ ಮಾಡ್ತಾ ಆಗಿಲ್ಲ? ಅದು ಆ ಒಂದು ವೈಫಲ್ಯಕ್ಕೋಸ್ಕರನೇ ಬೇರೆ ರಾಜಕೀಯ ಪಕ್ಷಗಳು ಬರ್ತವೆ. ರಾಜಕೀಯ ಪಕ್ಷಗಳು ರಾಜಕೀಯವನ್ನೇ ಮಾಡ್ತವೆ. JDS ಬಂತು, BJP ಬಂತು, ಆಯಿತು. ಇನ್ನು ಹಿಂಗಾದ್ಮೇಲೆ ಇದೊಂದು ರಾಜಕೀಯ ಟರ್ನ್ ತಗೊಂಡಾಗಿದೆ ಈಗಾಗಲೇ. ಮತ್ತೆ ಆಮೇಲೆ ಲಾ ಆ್ಯಂಡ್ ಆರ್ಡರ್ ಟರ್ನ್ ತಗೊಂಡ್ಬಿಟ್ರೆ, ಇಫ್ ಇಟ್ ಬಿಕಮ್ಸ್ ಲಾ ಆ್ಯಂಡ್ ಆರ್ಡರ್, ಬಿಡದಿ ಕ್ಯಾನ್ ಬಿಕಮ್ ನಂದಿಗ್ರಾಮ್ ಆಫ್ DK ಶಿವಕುಮಾರ್ ಹೇಳ್ತಾರೆ. ಆ ಒಂದು ಪ್ರಾಜೆಕ್ಟ್ನ ವಯಬಲ್ ಮಾಡ್ಕೋಬೇಕಾದ್ರೆ ಅದಕ್ಕೆ ವಿರೋಧ ನಂದಿಗ್ರಾಮ್ ಹೇಗೆ ಮಮತಾ ಬ್ಯಾನರ್ಜಿಗೆ ಮಾರಕ ಆಯಿತು, ಕಮ್ಯುನಿಸ್ಟ್ ಸರ್ಕಾರಕ್ಕೆ ಅಲ್ಲಿ ಬೆಂಗಾಲಲ್ಲಿ, ಹಾಗೆ ಇದು ನಂದಿಗ್ರಾಮ್ ಆಗೋ ಅಪಾಯ ಇದೆ. ಅದು ಹಾಗೆ ಆಗಬಾರ್ದು ಅಂದರೆ ಸರ್ಕಾರ ಇವೆಲ್ಲ ಏನು ಕಾಗದ ಪತ್ರ ಅಲ್ಲ, ಮೊದಲು ರೈತನ ಭೂ ಮಾಲೀಕನ ವಿಶ್ವಾಸವನ್ನು ಗೆಲ್ಲಬೇಕು. ಆ ವಿಶ್ವಾಸನ ಗೆದ್ದು ಪ್ರೀತಿಯಿಂದ ತಗೊಳ್ಳಿ, ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ರೈತರ ಆಶೀರ್ವಾದ ಮಾಡಿದ್ರೆ ಯಾವ ಪ್ರಾಜೆಕ್ಟ್ ಆಗೋದಿಲ್ಲ ಈ ದೇಶದಲ್ಲಿ.
ರೈತರ ಜಮೀನು ಕೊಡೋದು ಒಂದಾರು ಯೋಜನೆ ಆಗೋದಿದೆಯಾ? ಸರಿ, ಅಲ್ಲಿಗೆ ರವಿಕುಮಾರ್ ಸರ್ ಹಸಿರು ಶಾಲ್ ಹಾಕೊಂಡು ಯಡಿಯೂರಪ್ಪನವರು ಕೂಡ ಫೀಲ್ಡಿಗೆ ಇಳಿದು ಬಿಟ್ರು, ಲೇಟ್ ಆಗಿ ಆದರೂ ಕೂಡ ಬಂದರು. ರೈತ ಪರವಾಗಿರಬೇಕು, ರೈತರ ಪರವಾಗಿ ನಮ್ಮ ಬಿಜೆಪಿ ಪಕ್ಷ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಇದೇ ಬಿಜೆಪಿ ನೇತೃತ್ವದ ಸರ್ಕಾರ ಇರಬೇಕಾದ್ರೇನೆ ಬಿಡದಿ ಭಾಗದ ರೈತರಿಗೆ ಅನ್ಯಾಯ ಆಗಿದೆ. 1,000 ಎಕರೆ ಡಿನೋಟಿಫೈ ಮಾಡಿ ಅಲ್ಲಿನ ಭಾಗದ ರೈತರು 60 ಲಕ್ಷ 70 ಲಕ್ಷ ಕೈ ತೊಳ್ಕೊಂಡು ಸುಮ್ಮನೆ ಕೂರೋ ರೀತಿಯ ಪರಿಸ್ಥಿತಿಗೆ ಬಿಜೆಪಿ ಸರ್ಕಾರದ ಡಿಸಿಷನ್ ಕೂಡ ಕಾರಣ. ಅನ್ಯಾಯ ಬಿಡದಿ ರೈತರಿಗೆ ಬಿಜೆಪಿನೂ ಮಾಡಿದೆ ಆರೋಪ ಮಾಡ್ತಿರೋರು ಮತ್ತಾಗೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಈ ಪ್ರಾಜೆಕ್ಟ್ ಬೇಡ, ರೈತರ ವಿರೋಧ ಇದೆ ಅಂಥೇಳಿ 400 ಕೋಟಿ ರೂಪಾಯಿ ವಾಪಸ್ ಕೊಟ್ಟಾದ್ಮೇಲೆ ಎಸ್ ನಾವಿಬ್ರು ಅರ್ಥ ಮಾಡ್ಕೊಂಡೆ ವಾಪಸ್ ಕೊಟ್ಟಿದ್ದೀವಿ. ಈ ತರ ಜಗಳ ಮಾಡಿಲ್ಲ, ರೈತರು ಹೋರಾಟ ಮಾಡದೇ ಇದ್ರು ಕೂಡ ರೈತರ ಭಾವನೆಗಳ ಮೇಲೆ ಸವಾರಿ ಮಾಡ್ತಾ ಇಲ್ಲ. ಸವಾರಿ ಮಾಡಲಿಲ್ಲ, ಹೇಳ್ತೀನಿ, ಸವಾರಿ ಮಾಡಲಿಲ್ಲ ರೈತರ ಮೇಲೆ, ಅಧಿಕಾರಿಗಳನ್ನ ಕಳಿಸಿ ದಬ್ಬಾಳಿಕೆ ಮಾಡಲಿಲ್ಲ, ಪೊಲೀಸರಿಂದ ಕೇಸ್ ಹಾಕಿಸ್ಲಿಲ್ಲ ರೈತರ ಮೇಲೆ ಜಮೀನು ಕೊಡಬೇಕು ಅಂತ ಹೇಳಿ. ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದ್ರೊಳಗೆ ಕೆಲವು ವಿಷಯಗಳು ಸ್ಪಷ್ಟವಾಗಿ ಆಗಬೇಕು. ಮೊದಲು ರೈತರು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಅವನು ಅನ್ನ ಕೊಡ್ತಾನೆ ಜನಕ್ಕೆ. ಈವನ್ ಇಂಡಸ್ಟ್ರಿಯಲಿಸ್ಟ್ಗೂ ಕೂಡ ಅನ್ನ ಬೇಕು, ಕಾರ್ಮಿಕನಿಗೂ ಕೂಡ ಅನ್ನ ಬೇಕು. ಆದ್ರಿಂದ ರೈತರು ಯಾವಾಗ ವಿರೋಧ ಮಾಡಿದ್ರು ಯಡಿಯೂರಪ್ಪನವ್ರು 400 ಕೋಟಿ ರೂಪಾಯಿ ವಾಪಸ್ ಕೊಟ್ಟರು. ನಮ್ಮ ಸಮ್ಮಿಶ್ರ ಸರ್ಕಾರ ಇತ್ತು, ನಾವು ಜಗಳ ಆಡಲಿಲ್ಲ. ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವರು ಅವತ್ತು ಒಂದೇ, ಇವತ್ತು ಕೂಡ ಒಂದೇ ಇದೆ, ಇಬ್ರು ಹೋರಾಟ ಮಾಡ್ತಾ ಇದ್ದೀವಿ. ನಾನು ಕೇಳ್ತಾ ಇರೋದು, ನಾನು ಆಲ್ರೆಡಿ ಆ ವಿಷಯನ ಹೇಳಿದೆ, ಕನಕ್ಪುರಕ್ಕೆ ಒಂದು ನೀತಿ, ಈ ಕಡೆ ಬಿಡದಿಗೆ ಒಂದು ನೀತಿ. ನಾನು ಮುಗಿಸ್ತೇನೆ. ನಾನು ನೀವು ಮಾತಾಡುವಾಗ ಒಂದು ನಿಮಿಷ, ನೀವು ಟೈಮ್ ಬಂದಾಗ ನೀವು ಮಾತಾಡಿ, ನೀವು ಟೈಮ್ ಬಂದಾಗ ಮಾತಾಡಿ, ನೀವು ಟೈಮ್ ಬಂದಾಗ ಮಾತಾಡಿ, ನೀವು ಟೈಮ್ ಬಂದಾಗ ಮಾತಾಡಿ. ಈವನ್ ಜಗದೀಶ್ ಶೆಟ್ಟರು ಕೂಡ ಮುಂದೆ ಬಂದ್ರು, ರೈತರ ವಿರೋಧ ಇದೆ ಅಂತ ಮುಂದೆ ಬಂದ್ರು. ಈವನ್ ಸದಾನಂದ ಗೌಡರು ಕೂಡ ಅದನ್ನ ಕೈ ಬಿಟ್ರು. ನಮ್ಮ 3 ಜನ ಮುಖ್ಯಮಂತ್ರಿಗಳು ವಿತ್ ಕುಮಾರಸ್ವಾಮಿ ನಾವು ರೈತರ ಜಮೀನಿಗೆ ವಿರೋಧ ಇದೆ ಅಂತ ಕೈ ಹಾಕ್ಲಿಲ್ಲ. ಕುಮಾರಸ್ವಾಮಿ ಅವರ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ ರೆಡ್ ಝೋನ್ ಅಂತ ಮಾಡಿಬಿಟ್ರು ಅಂತ. ಏನ್ ರೆಡ್ ಝೋನ್ ಅಂದ್ರೆ ಅಲ್ಲೇನು ಮರಗಿಡ ಬೆಳೀತಾ ಇಲ್ವಾ? ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ರೆಡ್ ಝೋನ್. ನಾನು ಹೇಳ್ತೀನಿ ಅದು ರೆಡ್ ಝೋನ್ ಆಗಿಲ್ಲ, ಈಗಲೂ ಕೂಡ ಗ್ರೀನ್ ಝೋನ್ ಆಗಿದೆ, ಈಗಲೂ ಕೂಡ ಗ್ರೀನ್ ಝೋನ್ ಆಗಿದೆ. ಹಾಗಾಗಿ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಬಿಜೆಪಿ, JDS ರೈತರ ಮೇಲೆ ಸವಾರಿ ಮಾಡ್ತಕ್ಕಂಥ ಪಾರ್ಟಿಗಳಲ್ಲ. ಆಯ್ತು ಕುಮಾರ್ ಸರ್, ಇಲ್ಲ ಅದೇ ಭಾಗದ ರೈತರು ನೀವು ರೆಡ್ ಝೋನ್ ಅಂದ್ರಿ, ನೀವು ರೆಡ್ ಝೋನ್ ಅಂದ್ರಿ. ಅದೇ ಕಾರಣಕ್ಕೆ ಇದೇ ನೀವು ನಿಂತಿರೋ ಜಾಗದಲ್ಲಿ ಬಿಡದಿ ಭಾಗದ ಅನೇಕ ರೈತರು ಬಂದಿದ್ದಾರೆ, ಯಾರು ಭೂಮಿ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅವರು ಕೂಡ. ಈ ರೆಡ್ ಝೋನ್ ಆದಾಗಿಂದ ಒಂದ್ ಚಿಕ್ಕ ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್. ರೆಡ್ ಝೋನ್ ಆದ ಸಂದರ್ಭದಿಂದ ಮನೇಲಿ ತೀರಾ ಕಷ್ಟ ಆಗ್ತಾ ಇದೆ, ನಾವು ಮಾರ್ಕೊಳ್ಬೇಕು ಅಂದ್ರೂ ನಮ್ ಭೂಮಿ ಮುಟ್ಟೋಕ್ ಬರ್ತಿಲ್ಲ. ಅದರಲ್ಲೂ ಹಿಂದುಳಿದ ವರ್ಗಗಳ ರೈತರಿಗೆ ಸಂಬಂಧಪಟ್ಟ ಭೂಮಿ ಅಂತಂದ್ರೆ ಮಾರ್ ದೂರ ಉಳಿತಿದ್ದಾರೆ. ಒಂದು ರೆಡ್ ಝೋನು, ಮತ್ತೊಂದು ಯಾವಾಗ ಏನಾಗುತ್ತೋ ಅನ್ನೋ ಆತಂಕ. ಹಿಂಗಾಗಿ ನಾವು ಮಾರಬೇಕು ಅಂತ ಮುಂದೆ ಬಂದ್ರು, ಮಾರದೇ ಇರೋ ರೀತಿಯಲ್ಲಿ ಮಾಡಿರೋದು ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ನನಗೆ ಉತ್ತರ ನಾನು ಕೊಡ್ತೀನಿ ನೋಡಿ. ರೈತರು ಇಲ್ಲ ನನಗೆ ಹಣ ಬೇಕಾಗಿದೆ, ನನ್ನ ಮಗನಿಗೆ ಫೀಸ್ ಕಟ್ಟಬೇಕಾಗಿದೆ, ಮಗಳ ಮದುವೆ ಮಾಡಬೇಕಾಗಿದೆ, ನನಗೆ ಜಮೀನು ಮಾರದೇ ಇದ್ರೆ ಪರಿಹಾರ ಇಲ್ಲ, ಆ ಥರದವ್ರು ಖಂಡಿತ ಮಾಡ್ಬೋದು, ಅವ್ರಿಗೆ ವಿರೋಧ ಇಲ್ಲ. 20 ಲಕ್ಷ 30 ಲಕ್ಷ ಬರ್ತಿದೆ, ಸರ್ಕಾರ 2 ಕೋಟಿ ಕೊಟ್ಟಿದೆ, ರೈತರು ಹೇಳ್ತಿರೋ. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಇವತ್ತು ರೇಟ್ ಫಿಕ್ಸ್ ಮಾಡಿದೆಯಲ್ಲ, ಎಷ್ಟು ರೇಟ್ ಫಿಕ್ಸ್ ಮಾಡಿದೆ? ಒಂದು ಸ್ಕ್ವೇರ್ ಫೀಟ್ಗೆ 1,000 ರೂಪಾಯಿ ಸಿಗತ್ತೆ. ಇದರಿಂದ ರಿಯಲ್ ಎಸ್ಟೇಟ್ನವ್ರು ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ? ಆ ಬೆಲೆ ಕೊಡ್ತೀರಾ? ಎರಡನೇದು, ನಾನೇನು ಹೇಳ್ತಾ ಇದ್ದೀನಿ, ಅಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕಾಗಿ, ರೈತರ ಜೀವನಕ್ಕಾಗಿ, ಮಹಿಳೆಯರ ಉಳಿಯುವಿಕೆಗಾಗಿ, ಗ್ರೀನ್ ಝೋನ್ ಮಾಡುವುದಕ್ಕಾಗಿ ನೀವು ಬೆಂಗಳೂರನ್ನ ಇನ್ನು ಎಷ್ಟು ದೊಡ್ಡದಾಗಿ ಬೆಳೆಸೋರಿದ್ದೀರಾ? ಸುತ್ತಮುತ್ತ ಎಲ್ಲ ಹಳ್ಳಿಗಳನ್ನ ಕಬ್ಜಾ ಮಾಡ್ತಾನೆ ಇದ್ದೀವಿ, BBMP ಸೇರಿಸ್ತಾನೆ ಇದ್ದೀವಿ, ಗ್ರೇಟರ್ ಬೆಂಗಳೂರು ಮಾಡ್ತಾನೆ ಇದ್ದೀವಿ, ಮೈಸೂರುವರೆಗೆ, ಈ ಕಡೆ ತುಮಕೂರುವರೆಗೆ ಬೇರೆ ನಗರಗಳನ್ನು ಕೂಡ ಬೆಳೆಸಿ, ಬೇರೆ ಕಡೆಗಳಲ್ಲೂ ಟೌನ್ಶಿಪ್ ಮಾಡಿ. ಎಲ್ಲಿ ನಾನು ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಬೇರೆ ಕಡೆಗಳಲ್ಲೂ ಟೌನ್ಶಿಪ್ ಮಾಡಿ, ಯಾಕೆ ಬರೇ ಬೆಂಗಳೂರು?
ನಾನು DK ಶಿವಕುಮಾರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೀನಿ, ನೀವು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ ಯಾಕೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಕಾರಣಕ್ಕೋಸ್ಕರವಾಗಿನೇ, ಬೇರೆ ಏನು ಉದ್ದೇಶ ಇಲ್ಲ. ಮುಂಬೈಗೆ ಒಂದು ನವಿ ಮುಂಬೈ ಇದೆ, ಡೆಲ್ಲಿಗೆ ಒಂದು ನೋಯ್ಡಾ ಇದೆ, ಹಿಂಗಾಗಿ ಬೆಂಗಳೂರಿನ ಹೊರೆ ತಪ್ಪಿಸಬೇಕು ಅಂದ್ರೆ ಬೆಂಗಳೂರು ಪಕ್ಕದಲ್ಲೇ ಟೌನ್ಶಿಪ್ ನಾನು ಆಗಬೇಕು. ಹೇಳ್ತಾ ಇದ್ದೀನಿ, ಒಟ್ಟಾರೆ ಹೇಳ್ತಾ ಇದ್ದೀನಿ, ಸಮಗ್ರವಾಗಿ ಹೇಳ್ತಾ ಇದ್ದೀನಿ ನಾನು. ಅರ್ಬನೈಜೇಷನ್ ಅನ್ನುವಂಥ ವಿಷಯವನ್ನೇ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಟೂ ಮಚ್ ಅರ್ಬನೈಜೇಷನ್ ಈ ವಿಷಯ ಯಾವುದೇ ದೇಶಕ್ಕೂ ಒಳ್ಳೇದಲ್ಲ, ಯಾವುದೇ ದೇಶಕ್ಕೂ ಒಳ್ಳೇದಲ್ಲ. ಎಷ್ಟು ಪರಿಸರ ನಾಶ ಆಗ್ತಾ ಇದೆ ಅರ್ಬನೈಜೇಷನ್ ನಿಂದ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, DK ಶಿವಕುಮಾರ್ ಅವರಿಗೆ ರೈತರು ಹೇಳ್ತಾ ಇದ್ದಾರೆ ನಮ್ ಜೀವನಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಬಿಡಿ, ಕೈ ಬಿಡಿ. ನಾನು ಮೂಲ ಪ್ರಶ್ನೆಗೆ ವಾಪಸ್ ಹೋಗ್ತೀನಿ ಸರ್. 1,000 ಎಕರೆ 60-70 ಬೆಲೆ ಕೊಟ್ಬಿಟ್ಟು ಇವಾಗ ಕೈ ನನ್ನ ಪ್ರಶ್ನೆ ನೆನಪು ಮಾಡ್ತಿದ್ದೀನಿ. ಇಲ್ಲ ರವಿಕುಮಾರ್ ಸರ್, ನನ್ನ ಪ್ರಶ್ನೆಯನ್ನು ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಬಿಜೆಪಿ ಅವಧಿಯಲ್ಲಿ ವಶಕ್ಕೆ ಪಡೆದಂತ 1,000 ಎಕರೆ ಭೂಮಿ, ಆಗ ಭೂಮಿಯನ್ನ ಕಳ್ಕೊಂಡ ಸರ್ಕಾರ ನಿಗದಿ ಮಾಡಿದ್ದ ಕಡಿಮೆ, ಈ ಕಂಪೇರ್ ಮಾಡಿದ್ರೆ ಕಡಿಮೆ ಬೆಲೆಗೆ ಕೊಟ್ಟ ರೈತರು ಇವತ್ತು ಕೈ ಹೆಸ್ಕೊಳ್ತಾ ಇದ್ದಾರೆ. ಅವರೇ ಹೇಳ್ತಿದ್ದಾರೆ 2.5 ಕೋಟಿ, ನಾವು 50-60 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿ. ನಾನೇನ್ ಹೇಳ್ತಾ ಇದ್ದೀನಿ, ಕೊಡಿ ಜಾಸ್ತಿ. ಅವತ್ತಿನ ಬೆಲೆಗೆ ಅವತ್ತು ಕೊಟ್ಟಿರ್ಬೋದು, ಕೊಡಿ ಜಾಸ್ತಿ. ಈಗ ನಾನೇನ್ ಹೇಳ್ತಾ ಇದ್ದೇನೆ, ಈಗ ರೈತರನ್ನ ಮುಗಿಸ್ತಕ್ಕಂತ ಸರ್ಕಾರ, ರೈತರ ಮೇಲೆ FIR ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ, ಮಹಿಳೆಯರನ್ನ ಕೊಲೆಗಾರರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ಯಾ ಈ ಸರ್ಕಾರ? ಯಾರು ಪೊರಕೆ ತೆಗೆದುಕೊಂಡು ಕೊಲೆ ಮಾಡಕ್ ಹೋಗ್ತಾರಾ? ಯಾರ್ರಿ ಕಲ್ಲಲ್ಲಿ ಇಟ್ಕೊಂಡಿರೋದು? ಕಲ್ಲು ಯಾರು ಇಟ್ಕೊಂಬಾರ. ರೈತರು ಯಾವತ್ತು ಕೊಲೆ ಮಾಡಲ್ಲ. ರೈತ ತನ್ನ ಒಂದೇ ನಿಮಿಷ ರೈತ ಅನ್ನ ಕೊಡ್ತಾನೆ ವಿನಃ ಕೊಲೆ ಮಾಡಲ್ಲ. ಆಲ್ರೆಡಿ ಕಾಂಪ್ಲಿಕೇಶನ್, ಆಲ್ರೆಡಿ ಸಾಕಷ್ಟು ವಿರೋಧ ಇರೋ ಸಂದರ್ಭದಲ್ಲಿ ಸರ್ಕಾರ ಸದ್ದಿಲ್ಲದೆ 2ನೇ ನೋಟಿಫಿಕೇಶನ್ ಕೂಡ ಹೊರಡಿಸ್ಬರುತ್ತೆ. ಸರಿಸುಮಾರು 4,940 ಎಕರೆಗೆ. ಮೊದಲೇ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರುವಾಗ ವಿರೋಧಕ್ಕೆ ನಿಂತಿರುವ ರೈತರ ಮನವೊಲಿಸದೆ 2ನೇ ನೋಟಿಫಿಕೇಶನ್ ಅನ್ನು ತರಾತುರಿಯಲ್ಲಿ ಸರ್ಕಾರ ಯಾಕೆ ಹೊರಡಿಸ್ತು? ಅದರಲ್ಲೂ ಬರೋಬ್ಬರಿ 4,940 ಎಕರೆ. ಓಕೆ ನೋಡಿ, ಈಗ 2ನೇ ನೋಟಿಫಿಕೇಶನ್ ಬಗ್ಗೆ ಕೇಳಿದ್ರಿ, ಅಲ್ಲಿಗೆ ಬರ್ತೇನೆ. ಯಾಕಂದರೆ ನೀವು ಮೂಲತಃ ಪ್ರಶ್ನೆ ಕೇಳಿದ್ರಿ, ರೈತರು ಅಂದರೆ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು, ರೈತರ ಪರವಾಗಿರ್ಬೇಕು ಅನ್ನೋ 2 ಮಾತಿಲ್ಲ. ರವಿಕುಮಾರ್ ರೈತರ ಪರ ಮಾತಾಡಂಗಿದ್ರೆ ನಾನು ಅವ್ರ ಪರ ಇಡ್ತೀನಿ, ನಮ್ಮ JDS ಮಾತ್ರ ಅವ್ರ ಪರ ಇಡ್ತೀನಿ. ಆದರೆ ಕೇಳಿ, ಆದರೆ ನೀವು 1,000 ಎಕರೆ ಬಗ್ಗೆ ಕೇಳ್ತೀರಾ, ಅವ್ರದ್ದು ರೈತರ ಜಮೀನು ತಾನೆ. ಇವತ್ತು 2.5 ಕೋಟಿ ರೂಪಾಯಿ ಬರೋ ಜಾಗದಲ್ಲಿ 30 ಲಕ್ಷ ಕೊಟ್ಬಿಟ್ಟು ತಗೊಬಿಟ್ರಲ್ಲಪ್ಪ, ಅದ್ರ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇಲ್ವಾ? ರೈತರಿಗೆ ಮೋಸ ಮಾಡಲಿಲ್ವಾ ನೀವು? ನೀವು ಮೋಸಗಾರರಲ್ವಾ? ಕುಮಾರಣ್ಣನ ಕೈವಾಡ ಇಲ್ವಾ ಅದರಲ್ಲಿ? PP 1,000 ಎಕರೆನ ಅಕ್ವೈರ್ ಮಾಡಿದ್ದೀರಾ ಬಿಡದಿಯಲ್ಲಿ? ಯಾವ ಕಾರಣಕ್ಕೆ ಮಾಡಿದ್ರಿ? ಅವರು ಯಾವ ಈ ಮಣ್ಣಿನ ಆ ರೈತರು ಈ ಮಣ್ಣಿನ ಮಕ್ಕಳಲ್ವಾ? ಈ ಕರ್ನಾಟಕದ ಕನ್ನಡಿಗರಲ್ವಾ? ಅವ್ರ ಪರ ನಿಂತ್ಕೋಬೇಕಾಗಿತ್ತ ಇಲ್ವಾ? ಅದೊಂದು ಮಾಡಿದ್ರು. ರೆಡ್ ಝೋನ್ ಬಗ್ಗೆ ಹೇಳ್ತಾರೆ, ರೆಡ್ ಝೋನ್ ಇದ್ರೆ ಏನಾಗ್ತದೆ ಬಿಡ್ರಿ, ಗಿಡ ಮರಗಳು ಬೆಳ್ಕೊಂಡಿದೆ ಅಂತ ಹೇಳ್ತಾರೆ. ಅದನ್ನ ಮಾರಾಟಕ್ಕೆ ಯಾರು ಬರ್ತಾರೆ? ಅವ್ನು ಕೊಟ್ಟ ಬೆಲೆ ತಗೊಳ್ಳೋ ಪರಿಸ್ಥಿತಿ ತಂದಂತವ್ರು ಯಾರು? ಇವರಿಬ್ರು ಕೂಡ ಮಾಡಿದ್ರು. ರೈತರಿಗೆ ಇವರಿಬ್ರು ಅಂತ ಹೇಳ್ತಾ ಇದೀನಿ. ಅಲ್ಲಿ ಬಂತ ಎಷ್ಟು ಕೊಡ್ತಾ ಇದಾರೆ ಇವರು ಕಾಂಪನ್ಸೇಷನ್ ಕೇಳಿದ್ರು. ನಾನು ಒಂದೊಂದು ವಿಲೇಜ್ಗೂ ಪಾಕ ಹೇಳಲಿಕ್ಕೆ ತಯಾರಿದ್ದೇನೆ. ನೋಡಿ, 9 ವಿಲೇಜ್ಗಳು ಕೂಡ ಯಾವುದು ಕೂಡ 2.7 ಕೋಟಿ ರೂಪಾಯಿಂದ ಹಿಡಿದು 2.55 ಕೋಟಿವರೆಗೂ ಕೂಡ ನಾವು ಫಿಕ್ಸ್ ಮಾಡಿದ್ದೇವೆ. ಆಲ್ಮೋಸ್ಟ್ ಆವರೇಜ್ ಆಫ್ 2.5 crores ಪರ್ ಎಕರ್ ಕೊಡ್ತಾ ಇರಬೇಕಾದ್ರೆ ಅದು ಧರ್ಮಕ್ಕೆ ಕೊಡ್ತಾ ಇಲ್ಲ ರೀ. ಆ ಜಮೀನಿನ ಬೆಲೆ ರೈತರ ಜೀವನದ ಪ್ರಶ್ನೆ, ರೈತರ ಅಳುವಳಿನ ಪ್ರಶ್ನೆ, ಅದಕ್ಕೋಸ್ಕರ ನಾವು ಕೊಡ್ತೀವಿ. ಅದ್ರ ನಾವೇನು ದೊಡ್ಡ ಕೊಂಬಾಗಿ ಹೇಳ್ಕೊಳ್ತಾ ಇಲ್ಲ. ಆದ್ರೆ ನೀವೇನ್ ಮಾಡಿದ್ರಿ? ಒಂದ್ ಕಡೆ ರೆಡ್ ಝೋನ್ ಮಾಡಿ ಅವ್ರ ಮೇಲೆ ಸಮಾಧಿ ಕಟ್ಲಿಕ್ಕೆ ಕೊಟ್ರಿ, ಇನ್ನೊಂದು ಕಡೆ ಏನ್ ಮಾಡಿದ್ರಿ ಗೊತ್ತಾ? ನೀವು ರೈತರ ಬಗ್ಗೆ ಮೊಸಳೆ ಕಣ್ಣೂರನ್ನ ಹಾಕ್ತಕ್ಕಂತ ಯಡಿಯೂರಪ್ಪನವ್ರ ಕುಟುಂಬದವರು ಮತ್ತು ಅವ್ರ ಫ್ಯಾಮಿಲಿಯವರು ಮತ್ತು ಅವ್ರ ಪಾರ್ಟಿಯವರು ಹೇಳ್ತಾರೆ, ನಾವು ರೈತರು ಯಡಿಯೂರಪ್ಪನ ಅರಶಿನ ಶಾಲು ಹಾಕೊಂಡು ಅಧಿಕಾರ ವಹಿಸ್ಕೊಂಡಿದ್ದು 2 ದಿನಕ್ಕೆ ಏನ್ ಮಾಡಿದ್ರು? ಹಾವೇರಿಯಲ್ಲಿ
ಗೋಲಿಬಾರ್ ಮಾಡಿಸಿದ್ದು ನೀವೇ. ಅದ್ರ ಜೊತೆಗೆ ಹೇಳ್ತಾ ಇದೀನಿ ಕೇಳಿ, ದೇವೇಗೌಡರು ಕೂಡ ಹಸಿರು ಶಾಲೆ ಹಾಕೋಣ ರೈತರ ಮಗ ಮಣ್ಣಿನ ಮಗ ಅಂತ ಹೇಳ್ತಾರಲ್ಲ, ಬಿಟ್ಟೆನಹಳ್ಳಿಯಲ್ಲಿ ಸತ್ತವ್ರು ರೈತರ ಕಾಳಜಿ ಇರಲಿಲ್ಲ. ನೀವು ರೈತರ ಬಗ್ಗೆ ಕಾಳಜಿ ಇಲ್ಲ, ದ್ವಂದ್ವ ನಿಲುವು. ಗೋಲಿಬಾರ್ಗಳನ್ನ ರಾಜಕೀಯ ಉಪಯೋಗಿಸ್ಕೊಂಡ್ರಿ ನೀವು. ಯುವಕರು ಇವತ್ತು ದೇಶ ನಳುಗ್ತಾ ಇರತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆಯಿಂದ. ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿಗಳನ್ನ ನಾವು ಇನ್ವೆಸ್ಟ್ಮೆಂಟ್ ತರ್ತಾ ಇರಬೇಕಾದ್ರೆ ಆ ಯುವಕರ ವಿರುದ್ಧ ಇರತಕ್ಕಂಥ ಅವ್ರ ತಲೆ ಮೇಲೆ ಚಪ್ಪಡಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ರಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 45 ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟು ಇವ್ರದೇ ಕೊಡುಗೆ ಅಂತ ಮಾತು ಹೇಳ್ತೀನಿ. ಅದಕ್ಕೆ ಪರಿಹಾರವಾಗಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಕಲ್ಲು ಹೊಡಿತಿರಲ್ರಿ ಆ ರೈತರ ಕೈಗೆ. ಎರಡನೇ ನೋಟಿಫಿಕೇಶನ್ ನನಗೆ ಅವಾಗ್ಲೆಯಿಂದ ರೆಡ್ ಝೋನ್ ಮಾಡಿದ ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂದ ನನಗೆ ಸ್ಪಷ್ಟನೆ ಬರಲಿಲ್ಲ. ಬಿಜೆಪಿ ಅವಧಿಯಲ್ಲಿ ಅಕ್ವೈರ್ ಆದ 1,000 ಎಕರೆ ಸರಿಯಾಗಿ ಉತ್ತರ ಬರಲಿಲ್ಲ. ನಿಮ್ಮದು ನೆನಪು ಮಾಡ್ತೀನಿ ಸರ್, ಸತ್ಯ ಶೋಧನಾ ಸಮಿತಿಯ ವರದಿ ಎಲ್ಲೋಯ್ತು ಗೊತ್ತಿಲ್ಲ. ಎರಡನೇ ನೋಟಿಫಿಕೇಶನ್ ಯಾಕೆ ಈ ಕಾಂಪ್ಲಿಕೇಶನ್ ಮಧ್ಯ ಅದಕ್ಕಾದ್ರೂ ಉತ್ತರ ಕೊಡ್ತೀನಿ. ನಾನು ಕೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಈ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಅನ್ನೋ ಮನವಿ ಮಾಡ್ಲಿಕ್ಕೆ ನಾನು ನಿಂತಿದ್ದೇನೆ. ಒಂದ್ ಕಡೆ ಪರಿಹಾರದ ಬಗ್ಗೆ ಇವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ರೈತರಿಗೆ 2.5 ಕೋಟಿ ಬರ್ತಾ ಇದೆ ಅಂತ. ಇನ್ನೊಂದು ಕಡೆ ಈ ಕಾರ್ಯಕ್ರಮ ಮಾಡ್ಬಿಟ್ರೆ, ಯೋಜನೆ ಮಾಡ್ಬಿಟ್ರೆ ಕರ್ನಾಟಕ ಎಲ್ಲಿ ಉದ್ಧಾರಕ ಆಗ್ತಂತ ಬೆಂಗಳೂರು ನಗರ ವಿರೋಧಿಗಳು ಇವರೆಲ್ಲ. ಬೆಂಗಳೂರು ನಗರ ಸಮಸ್ಯೆಗಳ ಪರಿಹಾರ ಬೇಕಾಗಿಲ್ಲ, ಬೆಂಗಳೂರು ನಗರ ಸಾಯ್ಬೇಕು. ನಾನು ಹೇಳ್ತಾ ಇದ್ದೀನಿ, ಆಕ್ಸಿಡೆಂಟ್ಗಳಿಂದ ಸಾಯ್ಬೇಕು, ಜನ ಪೊಲ್ಯೂಷನ್ ಇಂದ ಸಾಯ್ಬೇಕು. ಅದು ಇವರ ಪರಿಆಲೋಚನೆ. ನಿಮ್ ನಿರುದ್ಯೋಗಕ್ಕೆ ಪರಿಹಾರ ಕಂಡುಕೋಬೇಕು ಅಂತಂದ್ರೆ ಟೌನ್ಶಿಪ್ ಬೇಡ, ಇವ್ರಿಗೆ AICT ಬೇಡ. ಆದ್ರೆ ಇವ್ರಿಗೆ ಗುಜರಾತ್ಗೆ ಹೋದ್ರೆ ಇವ್ರಿಗೆ ಗಿಫ್ಟ್ ಸಿಟಿ ಬೇಕು, ಇವ್ರಿಗೆ ನೋಯ್ಡಾಗೆ ಹೋದ್ರೆ ಅಲ್ಲಿ ಒಂದು ಗ್ರೇಟರ್ ನೋಯ್ಡಾ ಬೇಕಾಗ್ತದೆ. ಇದೇ ರೀತಿ ಅವರು ಗುರುಗ್ರಾಮನ ಕಟ್ಟಬೇಕು. ಇದಕ್ಕೆಲ್ಲ ರೈತರ ಜಮೀನು ಬೇಕು. ಕರ್ನಾಟಕದಲ್ಲಿ ತಗೋಬಿಟ್ರೆ ಅಯ್ಯೋ ಏನ್ ಪಡ್ಕೊಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಸಾವಿರ ಎಕರೆನ ಅಕ್ವೈರ್ ಮಾಡ್ಬಿಟ್ಟು ರೈತರಿಗೆ ಮಣ್ಣು ಮುಗಿಸಿರೋರು ಬಂದು ಈ ತರ ಬಂದು ದ್ವಂದ್ವ ಯಾಕೆ ಮಾಡ್ತಾರೆ? ಸತ್ಯ ಶೋಧನಾ ವಿಚಾರಗಳು ಹೇಳ್ತಿದ್ ಕೇಳಿ. ಆವತ್ತು 2006ರಲ್ಲಿ ಇದ್ದಂತ ಬೆಂಗಳೂರು ಬೇರೆ, ಇವತ್ತಿರ್ತಕ್ಕಂಥ ಬೆಂಗಳೂರು ಬೇರೆ. ಆವತ್ತಿಂದ ಇವತ್ತಿಗೆ ಹೇಳ್ತಾ ಇದೀನಿ ಕೇಳಿ. ಇವತ್ತು ಬೆಂಗಳೂರಿನಲ್ಲಿ 1,20,00,000 ವಾಹನಗಳಿದೆ. 1,40,00,000 ಜನರ ಜಾಗದಲ್ಲಿ ಆಲ್ಮೋಸ್ಟ್ ಒಬ್ಬ ಮನುಷ್ಯನಿಗೆ ಒಬ್ಬ ಗಾಡಿ ಇರೋ ಸಂದರ್ಭದಲ್ಲಿ ಅವತ್ತು 2002ರಲ್ಲಿ ಆಗಲಿಲ್ಲ, ಬರೀ 80 ಲಕ್ಷ 90 ಲಕ್ಷ ಗಾಡಿಗಳಿತ್ತು. ಇವತ್ತು ಇಷ್ಟು ಬೆಳೀತಾ ಇರಬೇಕಾದ್ರೆ ಈ ಪರಿಸ್ಥಿತಿ ಅನುಗುಣವಾಗಿ ನಾವು ಟೌನ್ಶಿಪ್ಗಳನ್ನ ಮಾಡಬೇಕಾಗ್ತದೆ. ಕೇವಲ ಬಿಡದಿ ಮಾತ್ರ ಅಲ್ಲ, ಬೆಂಗಳೂರಿನ ವಿಸ್ತಾರವಾಗಿ ಬೆಳೆಸ್ತಕ್ಕಂಥ ಕೆಲಸಗಳಾಗಬೇಕಾಗ್ತದೆ. ಆದ್ರೆ ರಿಯಲ್ ಎಸ್ಟೇಟ್ DLFಗೆ ಕೊಟ್ಟವ್ರು ಯಾರು? ಅವತ್ತು ರಾಹುಲ್ ಗಾಂಧಿ ಅವರ ಬ್ರದರ್ ಇನ್ ಲಾ ಇದಾರೆ ಅಂತ ಹೇಳ್ತಾರಲ್ಲ ಇವರು, ವಾದ್ರಾ ಅವ್ರ ಬಗ್ಗೆ ಹೇಳ್ತಾರಲ್ಲ, ಯಾಕೋಗಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರಿ? ಸರಿ, ಇಟ್ನಾಳ್ ಸರ್, ನಿಜವಾಗ್ಲೂ ಇದು ಬೆಂಗಳೂರನ್ನ ಉದ್ಧಾರ ಮಾಡುವವರ ಕಾಳಜಿಯ ವಿಚಾರ ಆಗಿದ್ದಿದ್ರೆ, ಇದು ನಿಜವಾಗ್ಲೂ ರೈತರ ಪರವಾಗಿ ನಿಲ್ಲುವ ರಾಜಕಾರಣಿಯ ನಿಲುವಿನ ವಿಚಾರ ಆಗಿದ್ದಿದ್ರೆ, ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ಅಮ್ಮ ಇವ್ರ ವಿಚಾರ ವೇದಿಕೆಯಲ್ಲಿ ಪ್ರಸ್ತಾಪ ಯಾಕಾಗಬೇಕು? DK ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ರಿಂದ ಹಿಡಿದ್ಬಿಟ್ಟು ಸಿದ್ಧಾರ್ಥ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಚಾರದವರೆಗೂ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಮಗನ ಭವಿಷ್ಯಕ್ಕೋಸ್ಕರ ಅಣ್ಣನ ಮಗನನ್ನ ಜೈಲಿಗೆ ಕಳಿಸ್ತೆ ಅಂತ ಹೇಳಿ DK ಶಿವಕುಮಾರ್ ಅವರು ಮಾತನಾಡ್ತಾರೆ. ಇಫ್ ದಿಸ್ ವಾಸ್ ರಿಯಲಿ ಅಬೌಟ್ ಬೆಂಗಳೂರು ಡೆವಲಪ್ಮೆಂಟ್, ಇದು ನಿಜವಾಗ್ಲೂ ರೈತರ ವಿಚಾರ ಆಗಿದ್ರೆ ರಾಜಕಾರಣಿಗಳ ಮನೆ ಜನ ಎಲ್ಲ ಬೀದಿಗೆ ಬಂದು ಮಾತಿನ ವಿಚಾರ ಯಾಕಾಗಬೇಕಾಗಿತ್ತು ಅಂತ ಏನಾಗ್ಬಿಡ್ತದೆ, ನಮ್ಮ ಸಾರ್ವಜನಿಕ ಸಂವಾದ, ಸಾರ್ವಜನಿಕ ಕಾಳಜಿಯಿಂದ ಆಚೆ ಸ್ವಪ್ರತಿಷ್ಠೆಗೆ ಬರ್ತದಲ್ಲ, ಅವಾಗ ಇಂಥ ಮಾತುಗಳು ಬರ್ತವೆ. ಸ್ವಪ್ರತಿಷ್ಠೆಯಿಂದ ಅಹಂಕಾರದಿಂದ ಈ ಥರದ ಒಂದು ರೊಚ್ಚಿನಿಂದ ಈ ಥರ ಮಾತುಗಳು ತೀರ ಅತ್ಯಂತ ಖಂಡನೀಯ ಮಾತುಗಳು ಇವೆಲ್ಲ. DK ಶಿವಕುಮಾರ್ ಮಾತಾಡಿದ್ದು ಖಂಡನೀಯ, ಕುಮಾರಸ್ವಾಮಿ ಮಾತಾಡಿದ್ದು ಖಂಡನೀಯ. ಇಟ್ಸ್ ಅಬ್ಸಲ್ಯೂಟ್ಲಿ ನಾಟ್ ಇನ್ ಗುಡ್ ಟೇಸ್ಟ್. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸ್ಟೇಟ್ ಆರ್ ದ ಡೆವಲಪ್ಮೆಂಟ್ ಆಫ್ ಫಾರ್ಮರ್ಸ್ ಆರ್ ದಿಸ್ ಟೌನ್ಶಿಪ್. ಎಲ್ಲರೂ ಸೇರ್ಕೊಂಡು ಮೊದಲು, ಯಾಕಂದರೆ ಈ ಥರ ನಾಯಕರುಗಳು ಈ ಥರ ಮಾತಾಡಿಬಿಟ್ರೆ ಜನಸಾಮಾನ್ಯರು ಏನು ಮಾತಾಡಬೇಕು? ಅಲ್ಲಿ ನೆಲಮಟ್ಟದಲ್ಲಿ ಅಲ್ಲಿ ರೈತರು ಒಬ್ರಿಗೊಬ್ರು ಹೇಗೆ ಮಾತಾಡಬೇಕು? ನೀವು ರಾಜಕಾರಣಿಗಳಾಗಿ ಯು ಹ್ಯಾವ್ ಟು ಸೆಟ್ ಸಮ್ ಸ್ಟ್ಯಾಂಡರ್ಡ್ಸ್. ಒಂದು ಸಾರ್ವಜನಿಕ ಸಂವಾದ ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು. ನೀವುಗಳೇ ಹೀಗೆ ನಿಮ್ಮ ವೈಯಕ್ತಿಕ ಮಾತುಗಳನ್ನ ಅಲ್ಲಿ ಕಿತ್ತಾಡ್ಕೊಂಡ್ಬಿಟ್ರೆ ಅಲ್ಲಿ ಜನ ಇನ್ನೂ ಕೀಳಾಗಿ ಮಾತಾಡ್ಕೋತಾರೆ ರೀ. ಯಾಕೆ ಅಲ್ಲಿ ಒಡಕು ಉಂಟಾಗಿದೆ. ಈಗ ಅಲ್ಲಿ ಗ್ರಾಮಗಳಲ್ಲಿ ಒಡಕು ಉಂಟಾಗಿದೆ. ಅಲ್ಲಿ ಇದಕ್ಕಿಂತ ಕೆಟ್ಟದಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದಂತೂ ಸತ್ಯ, ಯಾರಿಗೂ ಕೂಡ ಇದು ಈಗ ಇಟ್ ಹ್ಯಾಸ್ ಓನ್ಲಿ ಬಿಕಮ್ ಅ ಪೊಲಿಟಿಕಲ್ ಇಶ್ಯೂ. ಅದರ ಆಚೆಗೆ ಇದು ಪರ್ಸನಲ್ ವೆಂಡೆಟಾ, ಪರ್ಸನಲ್ ಅಜೆಂಡಾ. ಯಾಕಂದರೆ ಈಗ ಪ್ರಾಜೆಕ್ಟ್ ಬೇಡವೇ ಬೇಡ ಅಂತ ಹೇಳಿಬಿಟ್ರೆ ನಾಳೆ ದಿನ ಪ್ರಾಜೆಕ್ಟ್ ಕ್ಯಾನ್ಸಲ್, ಇದನ್ನು ವಿಡ್ರಾ ಮಾಡಿದ್ರೆ ಮುಂದಿನ ಸರ್ಕಾರ ಅವ್ರು ಮಾಡೇ ಮಾಡ್ತಾರೆ. ಅವಾಗ ಇವತ್ತಿನ ಸರ್ಕಾರ ಇಲ್ಲಿರೋರು ಆಗ ವಿರೋಧ ಮಾಡ್ತಿರ್ತಾರೆ. ಹಿಂದೆ ನಡ್ಕೊಂಡು ಹಿಂಗೆ ಬಂದಿದೆ ಇದು. ನಮ್ಮ ಅಧಿಕಾರಾವಧಿಯಲ್ಲಿ ಆಗಿಲ್ಲ ಅನ್ನೋದು ಒಂದೇ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಪದೇ ನಾನು ಅಂದರೆ, ಈಗಾಗಲೇ ಬಿಡದಿಯ ಆ ಒಂದು ಪ್ರದೇಶ ತಕ್ಕ ಮಟ್ಟಿಗೆ ಇಂಡಸ್ಟ್ರಿಯಲೈಸ್ ಆಗಿಬಿಟ್ಟಿದೆ.
ಈಗ ನಾವು ಒಂದು ಹೆಪಸೈಡ್ ಆಗಿ ಪ್ಲ್ಯಾನ್ ಡೆವಲಪ್ ಆಗೋಕೆ ಬಿಡಬೇಕಾ? ಅಂದರೆ ಯಾವುದೇ ಒಂದು ಪ್ಲ್ಯಾನ್ ಇಲ್ಲದೇ ತನ್ನಷ್ಟಕ್ಕೆ ತಾನೇ ಬೇರಾಬೇರೆಯಾಗಿ ಬೆಳೆಯೋದಕ್ಕೆ ಬಿಡಬೇಕಾ? ಅದಕ್ಕೆ ಅಥವಾ ಅದಕ್ಕೊಂದು ಪ್ಲ್ಯಾನ್ ಅಥಾರಿಟಿ ಮಾಡಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡಿ ಯಾವುದು ಯಾವ ಇಂಡಸ್ಟ್ರಿ ಎಲ್ಲಿರಬೇಕು, ಎಷ್ಟರ ಮಟ್ಟಿಗೆ ಅಲ್ಲಿ ಶಾಲೆಗಳಿರಬೇಕು, ಮನೆಗಳಿರಬೇಕು, ಇಂಟಿಗ್ರೇಟೆಡ್ ಟೌನ್ಶಿಪ್, ಸಮಗ್ರ ನಗರ ಯೋಜನೆ ಅಂತಾರೆ ಅದಕ್ಕೆ. ಆ ದಿಸೆಯಲ್ಲಿ ಮಾಡಬೇಕಾ? ಅಥವಾ ಯಾವುದೋ ಒಂದು ಲೇಔಟ್ ಮಾಡ್ತಾರಲ್ಲ ಪ್ರೈವೇಟ್ ಡೆವಲಪರ್ಗಳು, ಆ ರೀತಿ ಆಗಿಬಿಟ್ರೆ ಅಲ್ಲಿ ಇನ್ನೊಂದು ದೊಡ್ಡ ಕೊಂಪೆ ಆಗಿಬಿಡ್ತದೆ. ಅದಕ್ಕೋಸ್ಕರ ಅದು ಬಿಡದಿ ಟೌನ್ಶಿಪ್ ಆಗೋದಂತೂ ನಿಜ, ರೈತರಿಗೂ ಗೊತ್ತಿದೆ. integrated township with scientifically, technically approved. We are doing at the international quality level. Nagaraj Yadav, By your information, no. When Kumaraswamy had done it, then also it was called integrated We township. didn't say no. It Are was they doing politics today? Let me complete. Did we say anything now? Let me complete. Let me complete. So ಹೀಗಿರುವಾಗ ಆಮೇಲೆ ಇದ್ರ ಆಚೆ ಈಗ ಎನಿವೇ ಇಟ್ ಹಸ್ ಬಿಕಮ್ ಇನ್ಎವಿಟೇಬಲ್, ಅನಿವಾರ್ಯ ಬಿಡದಿ ಟೌನ್ಶಿಪ್ ಆಗೇ ಆಗುತ್ತೆ. ಯಾಕಂದ್ರೆ ಮಾಡದೆ ಹೋದ್ರೆ ಅಲ್ಲಿ ಇಂಡಸ್ಟ್ರೀಸ್ ಆಗುತ್ತೆ, ಮತ್ತೊಂದು ಆಗೇ ಆಗುತ್ತದೆ ಅಲ್ಲಿ. ಇಟ್ ಈಸ್ ಬೆಟರ್ ಟು ಹ್ಯಾವ್ ಕಂಟ್ರೋಲ್, ಪ್ಲಾನ್ ಕಂಟ್ರೋಲ್ ಆನ್ ದಟ್ ರೀಜನ್. ದಟ್ಸ್ ವೈ ದಿಸ್ ರೆಗ್ಯುಲೇಷನ್ ಇಟ್ಸ್ ಗುಡ್. ಆದರೆ ಈ ಮಾತಿದೆಯಲ್ಲ, ಬೆಂಗಳೂರಿನ ಬೆಳೆಸಬೇಕು, ಬೆಂಗಳೂರು ದೊಡ್ಡ, ಪ್ಲೀಸ್ ಸ್ಟಾಪ್ ಇಟ್. ಬೆಂಗಳೂರಿನ ಬೆಳೆಸಬೇಡಿ, ಇನ್ಮೇಲೆ ಮಂಗಳೂರು ಬೆಳೆಸಿ, ಇನ್ಮೇಲೆ ಮೈಸೂರು ಬೆಳೆಸಿ, ಇನ್ಮೇಲೆ ಹುಬ್ಬಳ್ಳಿ ಬೆಳೆಸಿ, ಬಿಟ್ಬಿಡಿ ಸಾಕು. ಈಗಲೇ ಜನಕ್ಕೆ ಓಡಾಡಕ್ ಆಗ್ತಾ ಇಲ್ಲ, ಬೀದಿಯಲ್ಲಿ ಜನಕ್ಕೆ ಕಾರ್ ಓಡ್ಸಕ್ ಆಗ್ತಾ ಇಲ್ಲ, ಬೈಕ್ ಓಡ್ಸಕ್ ಆಗ್ತಾ ಇಲ್ಲ, ಉಸಿರಾಡ್ಸಕ್ ಆಗ್ತಾ ಇಲ್ಲ, ನೀರಿಲ್ಲ ಕುಡಿಯೋಕೆ. ನಾವು ಬೆಂಗಳೂರನ್ನ ಬೆಳೆಸ್ತಾ ಇಲ್ಲ, ಬೆಂಗಳೂರಿನ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋದು ಈಗ ಬೆಳೆದ್ರೆ ಸಾಕು, ಬೆಂಗಳೂರಿನ ಬೆಳೆಯೋದು ಸಾಕು. ಇನ್ಮೇಲೆ ನಿಮ್ಮ ಬೀಗರೂರು ಬೆಳಗಾವಿ ಬೆಳೆಸೋಣಂತೆ. ಅದು ಗೊತ್ತಿಲ್ಲ. ನಾಗೇಂದ್ರ ಬಾಬು ಸರ್, 24 ಗಂಟೆ ಉಸಿರಾಡೋಕ್ಕೂ ಕೂಡ ಪುರ್ಸೋತಿಲ್ಲ ನನಗೆ, ಅಷ್ಟು ಕೆಲಸ ಇದೆ. ಕೇಂದ್ರ ಸಚಿವರಾಗಿ ಹೇಳಿದ್ಯಾರು? ಕುಮಾರಸ್ವಾಮಿ ಅವರು. ಇಷ್ಟೆಲ್ಲ ಬ್ಯುಸಿ ಇರುವ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕೇಂದ್ರ ಸಚಿವ ಅನ್ನೋದನ್ನೂ ಮರೆತು ಬಿಟ್ಟು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತುವರ್ಜಿಯನ್ನ ತೋರಿಸ್ತಿರೋದನ್ನ ಗಮನಿಸಿದ್ರೆ ಇದು ಅವರ ಮುಂದಿನ ಅಂದ್ರೆ 2028ರ ರಾಜಕೀಯ ಲಾಭ. ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಲಿಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ. ಅದಕ್ಕಾಗಿ ನಾನು ರೈತರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಅಥವಾ ರೈತರ ಪರವಾಗಿ ನಿಂತಿದ್ದೀನಿ ಅನ್ನೋದನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಈಗ ನಿಮ್ಗೊಂದು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಕೂತಿದ್ದಾರೆ, ಇಲ್ಲಿರೋರು ಅವ್ರು ನೋಡಿತಾರೆ, ನೀವೇನು ಮಾಡ್ತೀರಿ? ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಇಲ್ಲಿರೋರು ಯಾರೋ ಒಬ್ರು, ಇಲ್ಲಿರೋರು ಅಲ್ಲಿರೋ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನೀವು ಅಧಿಕಾರ ಇದ್ದ ದಬ್ಬಾಳಿಕೆ ಮಾಡಕ್ಕೆ ಹೋದ್ರೆ ನೀವು ನೋಡ್ತಾ ಸುಮ್ಮನೆ ನಿಂತಿರ್ತೀರಾ? ಈ ರಾಜ್ಯದ ಜನತೆ ನಿಮಗೆ 136 ಸೀಟ್ ಕೊಟ್ಟಿರ್ತಕ್ಕಂಥದ್ದು ಉತ್ತಮವಾದ ಸರ್ಕಾರ ಕೊಡಬೇಕು ಅಂತಕ್ಕಂಥದಕ್ಕೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಳಿ. ಈ ರಾಜ್ಯವನ್ನ, ಈ ದೇಶವನ್ನು ನಂಬಿಕೊಂಡಿರ್ತಕ್ಕಂಥ ನಾವು ರೈತರ ಮೇಲೆ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ನೀವು ನೋಡಿದ್ರಿ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ನೀವು ಏನೇನು ಮಾಡಿದ್ರಿ ಅಂತಕ್ಕಂಥದ್ದು ಕಾಣಿಸಿಲ್ವಾ? ಯಾಕೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥದ್ದು ಉತ್ತಮ ಅಂತ ಆದೇಶ, ಅವ್ರಿಗೆ ಆಲ್ಟರ್ನೇಟ್ ಏನು ಮಾಡಿದ್ರಿ ನೀವು? ಅವ್ರ ತರಕಾರಿ, ಹೂವು, ಹಣ್ಣು ಎಲ್ಲ ಮಾನವ ಕೊಡ್ತಾ ಹೋಗುತ್ತೆ. ಆಗಲೇ ಹಿಟ್ನಾಳ್ ಸರ್ ವಿಷಯದಲ್ಲಿ ನಾನು ಗಂಭೀರವಾಗಿ ಅವ್ರ ಮಾತನ್ನು ನಾನು ಒಪ್ಕೋತಾ ಇದ್ದೀನಿ. ಸರ್, ನೀವು ಹೇಳಿರ್ತಕ್ಕಂಥದ್ದು, ನಾವೆಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು ರೈತರ ಬಗ್ಗೆನೇ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು. ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ಬೆಂಗಳೂರಲ್ಲಿ ಇವತ್ತು ಆಗಲೇ ಡೆವಲಪ್ಮೆಂಟ್ ಬಗ್ಗೆ ಸಾಕು ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಬೆಂಗಳೂರು ಉದ್ಯಮಿಗಳು ಏನಂತ ಹೇಳ್ತಾ ಇದ್ದಾರೆ ದಿನ ಬೆಳಗಾದ್ರೆ, ಇರ್ತಕ್ಕಂಥ ನಮ್ಮ ಕಾರ್ಖಾನೆಗಳಿಗೆ ನೀವೊಂದು ರಸ್ತೆ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಒಂದು ಕಸ ಎತ್ತಿಲ್ಲ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಬೇರೆದೋಗಿ ನೀವು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಕೆಲವು ಬಿಡದಿಲಿರ್ತಕ್ಕಂಥ ಸ್ಥಳೀಯವಂತ ರೈತರುಗಳು ಏನು ಹೇಳ್ತಾರೆ, 1 ಕುಂಟೆ 2 ಕುಂಟೆ 3 ಕುಂಟೆ 5 ಕುಂಟೆಯಲ್ಲಿ ನಾವು 1 ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡ್ತೀವಿ. ಇವತ್ತು ನೀವು ಹೇಳ್ತಿದ್ರು ನಾವು 2.5 ಕೋಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. 1 ಎಕರೆಗೆ ಎಷ್ಟು ಕುಂಟೆ ಸ್ವಾಮಿ? 40 ಕುಂಟೆ. 40 ಕುಂಟೆಯಲ್ಲಿ 5 ಕುಂಟೆಗೆ ನೀವು ಎಷ್ಟು ದುಡ್ಡು ಕೊಡ್ತೀರಾ? ಅವ್ರು ಬಿಡದಿರೋ ಬಿಟ್ಟು ಮನೆ ಅಡ್ವಾನ್ಸ್ ಕೊಟ್ರೆ 30 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಕೇಂದ್ರದಲ್ಲಿ ಬಿಸಿ ಇದ್ದಾರೆ ಮಾನ್ಯ ಕೇಂದ್ರ ಸಚಿವರು ಅಂತ ಹೇಳಿ. ಈ ರಾಜ್ಯದಲ್ಲಿ ರೈತರಿಗೆ ಅನ್ಯಾಯ ನಡೆಯುವಂತ ಸಂದರ್ಭದಲ್ಲಿ ರಾಜಕೀಯ ಲಾಭ ಮಾಡ್ಬೇಕಂದ್ರೆ 108 ಇದೆ ನಮಗೆ. ಮುಖ್ಯಮಂತ್ರಿ ಆಗಿರೋದನ್ನ ಆಗ್ತಾ ಇಲ್ಲ, ಜೈಲಿಗೆ ಕಳಿಸಬೇಕು ಅಂತ ಹೇಳಿ ವಾಪಸ್ ಡಿ.ಕೆ. ಶಿವಕುಮಾರ್ ಮೇಡಮ್, 1 ನಿಮಿಷ. ಇನ್ನೊಬ್ಬ ಹೇಳ್ತಿದ್ದಾರೆ ನೋಡಿ, ಇನ್ನೊಬ್ರು ಒಕ್ಕಲಿಗರು ಬೆಳೆಯಕ್ ನೀವು ಸಹಿಸಿಲ್ಲ. ಕೇಳ್ರಿ ಇಲ್ಲಿ, ಮೇಡಮ್ 1 ನಿಮಿಷ. ಈ ರಾಜ್ಯದಲ್ಲಿ ಒಂದು ಸಮಾಜ ಅಲ್ಲ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು ಎಲ್ಲಾ ಸಮಾಜಗಳು ಮಾಡಿದೆ. ಯಾಕೆ ಕುಮಾರಸ್ವಾಮಿನೇ ಗೆಲ್ಸ್ಬೋದಿತ್ತಲ್ಲ? ಹಾಗಾದ್ರೆ ನಿಮ್ಮನ್ನೇ ಗೆಲ್ಸಿದ್ರು. ಎಲ್ಲಾ ಸಮಾಜಗಳನ್ನು ಕೂಡ ಸೇರ್ಕೊಂಡು ನಿಮಗೆ ಯೋಗ್ಯತೆ ಇಲ್ಲ ಕೇಳಕ್ಕೆ. ಒಕ್ಕಲಿಗರ ಸಮಾಜ ಎಲ್ಲ ಒಟ್ಟಿಗೆ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರು
ಮುಖ್ಯಮಂತ್ರಿಗಳಾಗಿ ನಿಂತ ಸಂದರ್ಭದಲ್ಲಿ ಇಡೀ ಸಮಾಜ ಒಂದ್ ಸೈಡ್ ಆಯ್ತು. ಸರಿ. ಅದೇ ಎಸ್.ಎಂ. ಕೃಷ್ಣ ಅವರು ಮತ್ತೆ ಅವರು ಸಮಾಜದಿಂದ ನಿಂತ ಸಂದರ್ಭದಲ್ಲಿ ಎಲ್ಲರೂ ಒಂದಾದ್ರು. ಅದೇ ಕುಮಾರಸ್ವಾಮಿ ನಿಂತ ಸಂದರ್ಭದಲ್ಲಿ ಒಂದಾದ್ರು. ಇವರೇ ಪೆನ್ನು ಪೇಪರ್ ಕೇಳಿದ್ದು. ಆವತ್ತು ಕೂಡ ನಮ್ಮನ್ನ ಬೇಡ ಅನ್ಕೊಂಡ್ರು ಕೂಡ ಪರವಾಗಿಲ್ಲ. ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸರಿ. ಅವ್ರಿಗೂ ಕೂಡ ಅವಕಾಶ ಕೊಟ್ಟಿರೋ ಅವಕಾಶ ನೀವೇನ್ ಮಾಡ್ತಾ ಶ್ರೀಮಾನ್ ದೇವೇಗೌಡ ರೈತರ ಬಗ್ಗೆ ಮಾತಾಡಿದ್ರು, ರೈತರ ಬಗ್ಗೆ ಕಾಳಜಿ ಬಗ್ಗೆ. ಶ್ರೀಮಾನ್ ದೇವೇಗೌಡರು ಈ ದೇಶಕ್ಕೆ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ದೇಶ ಪ್ರಧಾನಿಗಳಾದಾಗ ಪಂಜಾಬಲ್ಲಿ ಒಂದ್ಸತಿ ಹೋಗಿ ಕೇಳ್ರಿ, ನಿಮ್ಗೆ ನಾಚಿಕೆ ಒಂದು ತಳಿ ಹೆಸರು ದೇವೇಗೌಡರು ತಳಿ ಹೆಸರು ಇಟ್ಟಿದ್ದಾರೆ. ನೀವು ಉತ್ತರ ಕರ್ನಾಟಕ ಹೋಗಿ ಅವ್ರದ್ದು ನೀರಾವರಿ ಯೋಜನೆಗೆ ಅವ್ರದೇ ಅಂತ ಪ್ರತಿಮೆ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಜಾತಿ ಧರ್ಮ ಜಿಲ್ಲೆ ನೋಡಿದೇನೆ 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಈ ವಿಷಯಕ್ಕೆ ಪರಿಹಾರ 1 ನಿಮಿಷದಲ್ಲಿದೆ ಮೇಡಮ್. ನೀವು ಯಾರು ನಾವು ಇಲ್ಲೇನು ಮಾತಾಡೋದು ಬೇಡ, ಕೂತಿರ್ತಕ್ಕಂಥವ್ರು ನಾವ್ಯಾರು ಮನಸ್ಪರ್ಧೆ ಮಾಡ್ಕೊಳ್ಳೋದು ಬೇಡ. ಹೋಗೋಣ ನಾವೆಲ್ಲ ಸೇರಿ ಬಿಡದಿಗೆ. ರೈತರಿಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಯಾರಿಗೆ ಇಚ್ಛೆ ಇದೆ ಯಾರಿಗೆ ಇಚ್ಛೆ ಇಲ್ಲ. ನೀವು ಯಾಕೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಇವತ್ತಿನವರೆಗೂ ಕೂಡ ಕೆ ಶಿವಕುಮಾರ್ ಅವರು ಮತ್ತೊಂದು ಗಂಭೀರ ಆರೋಪ ಮಾಡ್ತಾರೆ. ಸ್ವತಂತ್ರ ಬಂದಾಗಿನಿಂದ ಅಂದ್ರೆ ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿ ಆದಾಗಿನಿಂದ ಕಾಂಗ್ರೆಸ್ ಸರ್ಕಾರದ ಅವಧಿವರೆಗೂ ಕೂಡ ಅಕ್ವೈರ್ ಅಂತ ಆಗಿದ್ದು ಕೇವಲ 18,000 ಎಕರೆಯಷ್ಟು ಭೂಮಿ ಮಾತ್ರ. ಅದೇ ಜೆಡಿಎಸ್ ಹಾಗೆ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಒಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ 18 ತಿಂಗಳಲ್ಲಿ 1.60 1,60,000 ಎಕರೆ ಭೂಮಿಯನ್ನ ಅಕ್ವೈರ್ ಮಾಡ್ಕೊಂಡಿರೋದು, ರೈತರಿಗೆ ಅನ್ಯಾಯ ಮಾಡಿರೋದು ಇದೇ ಬಿಜೆಪಿ ಹಾಗೆ ಜೆಡಿಎಸ್ ಆರೋಪ. ಹಾಗಾದ್ರೆ ಎಲ್ಲಿ ರೈತರು ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು? ಉದಾಹರಣೆ ಕೇಳ್ತೀನಿ, ನಾನ್ ಕೇಳ್ತೇನೆ ನಾಗರಾಜ್ರೆ, ಒಂದ್ ಸ್ವಲ್ಪ ಕುತ್ಕೋತೀರಾ ನೀವು? ಒಂದ್ ಸ್ವಲ್ಪ. ಇವತ್ತು ರೈತ ನಾಯಕ ಅಂತ ಕರ್ನಾಟಕದಲ್ಲಿ ಯಾರಿಗೆ ಕರೀತಾ ಇದ್ದಾರೆ? ಯಡಿಯೂರಪ್ಪರಿಗೆ ಕರೀತಾರೆ, ಮತ್ತೆ ದೇವೇಗೌಡರಿಗೆ ಕರೀತಿದ್ದಾರೆ. ಯಾಕೆ ಇವರು? ಮೇಡಮ್ ಒಂದೇ ನಿಮಿಷ ನೋಡ್ರಿ, ನೋಡಿ ಸತ್ಯ ಯಾವಾಗ್ಲೂ ಕೂಡ ಶತಮಾನ ಕಳೆದ್ರು ಸತ್ಯವಾಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಮೈಂಡ್. ಅದಕ್ಕೆ ನಾನು ಹೇಳ್ತೀನಿ, ರೈತ ನಾಯಕರು ಅಂತ ಯಾರಿಗೆ ಕರೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ? ದೇವೇಗೌಡರಿಗೆ ಕರೀತಾರೆ, ಯಡಿಯೂರಪ್ಪನವ್ರಿಗೆ ಕರೀತಾರೆ. ನೀವು ರೈತರು ಎಲ್ರೇ ದೇವೇಗೌಡರು ನೀರಾವರಿಗೆ ಕೆಲಸ ಮಾಡಿದ್ರು, ಯಡಿಯೂರಪ್ಪನವರು ರೈತರಿಗೆ ನೀರು ಒದಗಿಸ್ತಕ್ಕಂತ ನೀರಾವರಿಗೆ ಕೆಲಸ ಮಾಡಿದ್ರು, ರೈತರಿಗೆ ಗೊಬ್ಬರ ಬೀಜವನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ರು, ಸಾಲ ಮನ್ನಾ ಮಾಡೋ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡಿದ್ರು, ಕುಮಾರಸ್ವಾಮಿ ಅವರು ಮಾಡಿದ್ರು. ಅಷ್ಟೇ ಅಲ್ಲದೇನೆ ರೈತರಿಗೆ ಜಮೀನನ್ನ ಉಳಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ರು. ನಾನು ಕೇಳೋದಕ್ಕೆ ಬಯಸ್ತೇನೆ, ನೀವು ರೈತ ನಾಯಕರೇ ಆಗಿದ್ರೆ ನಿಮ್ಮ ವಿರುದ್ಧ ಯಾಕೆ ಹೋರಾಟ ಮಾಡ್ತಾ ಇದ್ರು ರೈತರು? ಒಂದು. ಎರಡನೇದು, ಕನಕಪುರದ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಆ ಜಮೀನಲ್ಲಿ ಉಳಿಸ್ಬೇಕು, ಮಾರಾಟ ಮಾಡಬೇಡಿ, ಯಾಕೆ ಬಿಡದೆ ಅವ್ರಿಗೆ ಹೇಳ್ತಾ ಇಲ್ಲ? ಅವ್ರು ಮಾರಾಟ ಮಾಡಿಬಿಟ್ಟು ಹರಾಜು ಹಾಕ್ಬಿಟ್ಟು ತಮ್ಮ ಜೀವನನೆಲ್ಲ ಬರ್ಬಾದ್ ಮಾಡ್ಕೊಂಡ್ಬಿಟ್ಟು ಫುಟ್ಪಾತ್ ಸೇರ್ಬೇಕಾ? ಯಾಕೆ ಬಿಡದಿ? ಅವ್ರ ರೈತರಲ್ವಾ? ಅವ್ರ ಮಕ್ಕಳಲ್ವಾ? ಯಾಕೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಮಾಡ್ತಾ ಇಲ್ಲ? ಹಾಗಾಗಿ ಕೈ ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ನಾನು ಈ ನಮ್ಮ ಇವ್ರು ಹೇಳಿರ್ತಕ್ಕಂಥ ನಮ್ಮ ಇಟ್ನಾಳ್ ಸರ್ ಹೇಳಿರ್ತಕ್ಕಂಥ ವಿಷಯವನ್ನ ಹೇಳ್ತೀನಿ. ಬೆಳೆಸಿ ತುಮಕೂರ್ನ, ಬೆಳೆಸಿ ಚಿತ್ರದುರ್ಗನ, ಬೆಳೆಸಿ ದಾವಣಗೆರೆನ, ಗುಲ್ಬರ್ಗನ, ಆಯ್ತು ಬೆಂಗಳೂರಿನ ಪರಿಸ್ಥಿತಿ ಏನಿದೆ? ಬೆಂಗಳೂರಿನ ಗುಂಡಿಗಳು ಹೆಂಗಿದಾವೆ? ಬೆಂಗಳೂರಿನ ಫುಟ್ಪಾತ್ಗಳು ಹೆಂಗಿದಾವೆ? ಬೆಂಗಳೂರಿನಲ್ಲಿ 100% ಗಾಳಿ ಇದೆ ಅಂತ ಇಟ್ಕೊಳ್ಳಿ, ಅದರೊಳಗೆ ಎಷ್ಟು % ಆಕ್ಸಿಜನ್ ಇದೆ? ಎಷ್ಟು % ಆಕ್ಸಿಜನ್ ಇದೆ? ಉದಾಹರಣೆಗೆ ಉತ್ತರ ಕನ್ನಡದಲ್ಲಿ ಜಿಲ್ಲೆನಲ್ಲಿ ಬದುಕ್ತಾ ಇರ್ತಕ್ಕಂಥ 100 ವರ್ಷ ಬದುಕಿದ್ರೆ ಬೆಂಗಳೂರಿನಲ್ಲಿ ಬದುಕ್ತಾ ಇರ್ತಕ್ಕಂಥವ್ನು 80 ವರ್ಷ ಬದುಕ್ತಾನೆ, 20 ವರ್ಷ ಬದುಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಕ್ಸಿಜನ್ ಹಂಗಾಗಿದೆ. ನಾನು ಕೇಳ್ತೇನೆ, ಕರ್ನಾಟಕ ರಾಜ್ಯವನ್ನು ಆಳದಂತವರಲ್ಲಿ ಹೆಚ್ಚು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿನ? ಕಾಂಗ್ರೆಸ್ಸಿನ ಆಳಿರೋದು. ಯಾಕೆ ಕರ್ನಾಟಕದ ಪರಿಸ್ಥಿತಿ ಹಿಂಗಾಗಿದೆ? ಯಾಕೆ ಬೆಂಗಳೂರಿನ ಪರಿಸ್ಥಿತಿ ಹಿಂಗಾಗಿದೆ? ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದ ನೀರಿಲ್ಲ, ಶುದ್ಧವಾದ ರಸ್ತೆ ಇಲ್ಲ. ಇದೆಲ್ಲದಕ್ಕೆ ಕಾಂಗ್ರೆಸ್ ಕೊಡುಗೆ ಜಾಸ್ತಿ ಇದೆಯೋ, ಬಿಜೆಪಿ ಕೊಡುಗೆ ಜಾಸ್ತಿ ಇದೆಯೋ, ಜೆಡಿಎಸ್ ನ ಕೊಡುಗೆ ಜಾಸ್ತಿ ಇದೆಯೋ? ಮಾತೆತ್ತಿದ್ರೆ ಮೇಜ್ ಕೊಡ್ತಿರಲ್ಲ, ಮೇಜ್ ಕುಟ್ಟೋದ್ರಿಂದ ಸತ್ಯ ಅಲ್ಲ, ಸುಳ್ಳು ಸತ್ಯ ಆಗುತ್ತೆ. ಯಾಕೆ ಸುಳ್ಳು? 1000 ಎಕರೆ ಅಲ್ಲ ರೀ, 1 ಲಕ್ಷ ಎಕರೆ. 1000 ಎಕರೆ ಹೇಳ್ತೀನಿ, 1000 ಎಕರೆ ಬಗ್ಗೆ
ಎಲ್ಲಾದ್ರೂ ರೈತರು ಉತ್ತರನೇ ಜಗದೀಶ್ ಇಲ್ಲಪ್ಪ. ಶೆಟ್ಟರ್ ಮನೆ ಮುಂದೆ ಧರಣಿ ಮಾಡಿರೋದು ನೋಡಿದಿರಾ? ಎಲ್ಲಾದ್ರೂ ರೈತರು ಬಂದ್ಬಿಟ್ಟು ನೋಡಿ, ಅಲ್ಲಿ ಬರೀ ಜಗದೀಶ್ ಶೆಟ್ಟರ್ ಮನೆ ಮುಂದೆ, ಯಡಿಯೂರಪ್ಪನವರ ಮನೆ ಮುಂದೆ ಧರಣಿ ಮಾಡಿರೋದನ್ನ ನೋಡಿದಿರಾ? ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಇಷ್ಟೊಂದು ಹೋರಾಟಗಳು ನಡೀತಾ ಇದೆ ಬಿಡದಿನಲ್ಲಿ, ರಾಮನಗರದಲ್ಲಿ, ಮೈಸೂರಿನಲ್ಲಿ? ಯಾಕೆ ಅಂತ ಹೇಳಿದ್ರೆ ಇವರ ದ್ವಿಮುಖ ನೀತಿ ಗೊತ್ತಾಗಿದೆ. ಸರಿ. DLF ಕಂಪನಿ ಜೊತೆನಲ್ಲಿ ಇವ್ರದ್ದು ಒಳ ಒಪ್ಪಂದ ಗೊತ್ತಾಗಿದೆ. ಬರ್ತಕ್ಕಂತ ಮುಂದಿನ DLF is out, ಚುನಾವಣೆಗಳಿಗೆ sir. ಇವಾಗ ಸದ್ಯ DLF picture ನಲ್ಲಿ ಇಲ್ಲ. Anyway. ಸಾವಿರಾರು ಕೋಟಿ ರೂಪಾಯಿ DLF ಕಂಪನಿ ಮೂಲಕ ಕಾಂಗ್ರೆಸ್ಗೆ ಕಳಿಸ್ತಕ್ಕಂತ ಒಂದು ದೊಡ್ಡ ಹುನ್ನಾರ ಇದೆ. ಸರಿ. ಆದ್ದರಿಂದ ಜನ ವಿರೋಧ ಮಾಡ್ತಾ ಇದ್ದಾರೆ, ರೈತರು ವಿರೋಧ ಮಾಡ್ತಾ ಇದ್ದಾರೆ, ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಆದ್ರಿಂದ DK ಶಿವಕುಮಾರ್ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಮೊದಲು ರೈತರ ಜೀವನದ ಮೇಲೆ, ರೈತರ ಜಮೀನುಗಳ ಮೇಲೆ, ಅವರ ಸಮಾಧಿಗಳ ಮೇಲೆ ನಿಮ್ಮ ಭವಿಷ್ಯವನ್ನ ಕಟ್ಕೊಳಕ್ ಹೋಗ್ಬೇಡಿ. ರೈತರ ಭವಿಷ್ಯವನ್ನ ಉಳಿಸಿ, ಅವ್ರ ಮಕ್ಕಳ ಜೀವನವನ್ನ ಉಳಿಸಿ. ಸರಿ, ಆಯ್ತು ನಾಗರಾಜ್ ಯಾದವ್ ಅವರೇ, ಕೈಗಾರಿಕೆಗಳಿಗೆ ಉತ್ತೇಜನ ಕೊಡಬೇಕು, ಬೆಂಗಳೂರಿನಿಂದ ಬರ್ಡನ್ ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇರುವ ಇದೇ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬೆಂಗಳೂರಿನಲ್ಲೇ ಜೀವಂತವಾಗಿರುವ, ಕಷ್ಟಪಟ್ಟು ಜೀವಂತವಾಗಿರುವ HMT, ಈ ನಾಡಿನ ಅಸ್ಮಿತೆಯಾಗಿರುವ HMTಯನ್ನ, ಅದಕ್ಕೆ ಸಂಬಂಧಪಟ್ಟ ಭೂಮಿಯನ್ನ ಕಂಡವರಿಗೆ ದಾನ ಮಾಡಿಬಿಟ್ಟಿದ್ದಾರೆ. ದಾನ ಅಲ್ಲ, ಇನ್ಫ್ಯಾಕ್ಟ್ ಅದನ್ನ ಬೇರೆಯವರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಈ ಮಾರ್ಕೊಳ್ಳೋದ್ರ ಹಿಂದಿನ ಪ್ರಕ್ರಿಯೆಯಲ್ಲಿ ಇರೋದು ಕೂಡ ಅದೇ DK ಶಿವಕುಮಾರ್ ಅವರು ಹೇಳ್ತಾ ಇರೋದು. ಕುಮಾರಸ್ವಾಮಿ ಅವರು ಕೈಗಾರಿಕೆ ಬೇಕು, ಇರೋ ಕೈಗಾರಿಕೆಯ ಭೂಮಿಯನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಸರ್ಕಾರಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ, ಬೇಕಾದ್ರೆ ಕೇಳ್ಕೊಂಡು ಆಮೇಲೆ ಪ್ರಶ್ನೆ ಕೇಳಿ HMT ಬಗ್ಗೆ ಮಾತಾಡ್ತೀನಿ. ನನಗೆ ಬಹಳ ನಿರಾಶೆ ಆಗಿರೋದು ಮೇಡಮ್, ಇವತ್ತು 1000 ಎಕರೆ ಬಗ್ಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತಂದರೆ ಅದು ಒಂದೇ ನಿಮ್ಗೆ ಗೊತ್ತಾಯ್ತು. ಒಂದು ಎರಡನೇದು ಹೇಳ್ತೀನಿ, ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾರಲ್ಲ, ಏರ್ ಸರಿ ಇಲ್ಲ, ಟ್ರಾಫಿಕ್ ಜಾಮ್ ಆಗಿದೆ, ಕಷ್ಟ ಆಗಿದೆ ಅಂತೆಲ್ಲ. ಹಂಗಂದ್ರೆ ಬೆಂಗಳೂರಿನ ಕೇಳ್ಕೊಳ್ರಿ, ಬೆಂಗಳೂರಿನ ಪ್ರೀತಿ ಮಾಡೋದು ಕೇಳ್ಕೊಳ್ರಿ, ಒಂದ್ ನಿಮಿಷ ಕೇಳಿ, ಬೆಂಗಳೂರು ನಗರನ ಪ್ರೀತಿ ಮಾಡೋದು ಆದ್ರೆ ಕೇಳ್ಕೊಳ್ರಿ, ನಿಮ್ಮ ಒಳ ಒಪ್ಪಂದಗಳೇನಿದ್ರು JDS ಹತ್ರ ಇರಬೇಕು, ನಾಗರಾಜ್ ಹತ್ರ ನಡೆಯಲ್ಲ. ನಿಮ್ಮಂತ ಕೋಮುವಾದಿಗಳ ಅವಶ್ಯಕತೆ ಇಲ್ಲ ನನಗೆ. ತಿಳ್ಕೊಳ್ಳಿ, ಹೇಳ್ತಾ ಇದೀನಿ ಕೇಳಿ. ನೀವು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಬೇರೆ ನಗರಗಳನ್ನು ಅಭಿವೃದ್ಧಿ ಪಡಿಸಬೇಕು. ಸರ್ ಹೇಳ್ದಂಗೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೇನೆ, ನೋ ಡೌಟ್ ಅಬೌಟ್ ಇಟ್. ಒಳ್ಳೆ ಸಲಹೆಗಳನ್ನು ಸ್ವಾಗತ ಮಾಡಲೇಬೇಕು. ಬೆಂಗಳೂರು ನಗರ ಪ್ರೀತಿ ಮಾಡ್ತಕ್ಕಂಥ ನಗರ ವಿಚಾರದಲ್ಲಿ ನರೇಂದ್ರ ಮೋದಿಯ ಸ್ಟ್ಯಾಂಡ್ ಏನಾಗಿದೆ? ಇವತ್ತು ಕೇಂದ್ರ ಸರ್ಕಾರ ಆರ್ಥಿಕ ಖಜಾನೆ ತುಂಬ್ತಾ ಇರಬೇಕಾದ್ರೆ ಕೇಳ್ಕೊಳ್ರಿ, ಬೆಂಗಳೂರು ಕೇಳ್ಕೊಳ್ರಿ, ನಾನು ಹೇಳ್ತಾ ಇಲ್ಲ ಮೇಡಮ್. ಈಗ ಬೆಂಗಳೂರು ನಗರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದೀವಿ. ನಾವು ಕಾಂಗ್ರೆಸ್ನವರು ನಾವು ಮಾಡಿದ್ದೆ ಸರಿ ಅಂತ ಹೇಳಿದ್ರೆ ಓಕೆ. ವಾಜಪೇಯಿ ಅವರು ಏನು ಹೇಳ್ತಾ ಇದ್ರು? ಮೊದಲು ಡೆಲ್ಲಿಗೆ ಬರೋ ನಾಯಕರುಗಳೆಲ್ಲ ಬೆಂಗಳೂರು ಬಂದು ಬೆಂಗಳೂರಿನ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಾಗರಿಕರನ್ನ ಕೊಂಡಾಡ್ತಾರೆ. ಕಾಂಗ್ರೆಸ್ ಇವ್ರು ಹೇಳ್ದಂಗೆ ಕಾಂಗ್ರೆಸ್ ಹೆಚ್ಚು ಆಡಳಿತ ನಡೆಸಿರ್ತಕ್ಕಂಥದಕ್ಕೆ ವಾಜಪೇಯಿ ಅವರು ನಮ್ಮನ್ನ ಕೊಂಡಾಡಿರೋದು. ಅದರ ಜೊತೆಗೆ ಒಂದು ಹೇಳ್ಬೇಕು ಅನ್ನೋದಾದರೆ, ಇವತ್ತಿನ ದಿವಸ ಬೆಂಗಳೂರು ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ, ಸಿಲಿಕಾನ್ ವ್ಯಾಲಿ ಅಂತಕ್ಕಂಥದ್ದು ಬೆಂಗಳೂರಿನ, ಇಡೀ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಇಲ್ಲಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಎಕ್ಸ್ಪೋರ್ಟ್, IT ಎಕ್ಸ್ಪೋರ್ಟಲ್ಲಿ 40% ಏನಾದರೂ ದುಡ್ಡು ಕಟ್ತಾ ಇದೆ, ಟ್ಯಾಕ್ಸ್ ಕಟ್ತಾ ಇರಬೇಕಾದ್ರೆ ಬೆಂಗಳೂರಿನಲ್ಲಿ IT ಕಂಪನಿಗಳು. ಉದಾಸೀನವಾಗಿ ಮಾತಾಡಬೇಡಿ ಬೆಂಗಳೂರು ನಗರ. ಎಲೆಕ್ಷನ್ ಬರ್ತದೆ, ನರೇಂದ್ರ ಮೋದಿ ಅವ್ರ ಕಾಂಟ್ರಿಬ್ಯೂಷನ್ 0. ನರೇಂದ್ರ ಮೋದಿ ಕೇಳಿಸ್ಕೊಳ್ಳಿ ಸರ್, 1994ರಿಂದ 2004ರವರೆಗೆ ಯಾರು ನಗರಾಭಿವೃದ್ಧಿ ಸಚಿವರಾಗಿದ್ರು, ಯಾರ ಸಂದರ್ಭದಲ್ಲಿ 175 ಎಕರೆ HMTಗೆ ಸಂಬಂಧಪಟ್ಟದ್ದು ಅರಣ್ಯ ಭೂಮಿ ಅಂತ ಈಗ ಕ್ಲೈಮ್ ಮಾಡ್ಕೊಳ್ತಿರೋ ಭೂಮಿ ಬಿಲ್ಡರ್ಸ್ ಗಳಿಗೆ, ರಿಯಲ್ ಎಸ್ಟೇಟ್ ನವರಿಗೆ, ಅಪಾರ್ಟ್ಮೆಂಟ್ ಕಟ್ಟೋರ ಪಾಲಾಯ್ತು. ಬಗ್ಗೆ ಮಾತಾಡ್ತೇನೆ. ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ನಾನು ಅಚ್ಚ ಕನ್ನಡಿಗ, ಬೆಂಗಳೂರನ್ನು ಪ್ರೀತಿ ಮಾಡ್ತೀವಿ, ಬಿಡದಿನ ಪ್ರೀತಿ ಮಾಡ್ತೀವಿ, ಕರ್ನಾಟಕವನ್ನು ಪ್ರೀತಿ ಮಾಡ್ತೀವಿ. ಈ ಬೆಂಗಳೂರು ದ್ವೇಷಿಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದೀನಿ ಕೇಳಿ, HMT ಬಗ್ಗೆ ಹೇಳ್ತಾ ಇದೀನಿ ಕೇಳಿ. HMT ಅಂತಕ್ಕಂಥದ್ದು ಹೇಳ್ತೀನಿ ಕೇಳಿ. HMT ಅಂತಕ್ಕಂಥ ಒಂದು ಕೈಗಾರಿಕೆ ಇರ್ತಕ್ಕಂಥದ್ದು ಯಾರ ಸುಪ್ಪತ್ತಿನಲ್ಲಿ ಇರ್ತಕ್ಕಂಥದ್ದು, ಆ ಜಮೀನು ಇರ್ತಕ್ಕಂಥದ್ದು ಯಾರ ಸುಪ್ಪತ್ತಿನಲ್ಲಿ, ಅದರ ಲ್ಯಾಂಡ್ ಲೀಗಲ್ ಆಗಿ ಮಾತಾಡೋಣ, ನಡೆದ ದಾಖಲೆಗಳು ಇರ್ತಕ್ಕಂಥದ್ದು. ಆ ಕಾಲದಲ್ಲಿ ಮಹಾರಾಜರು ಕೊಟ್ಟಿರ್ತಕ್ಕಂಥ, ಆ ಕಾಲದಲ್ಲಿ ಇನ್ನು ಏನು ಡೀಮ್ ನೋಟಿಫಿಕೇಶನ್ ಅಂತ ಮಾಡಿ ಫಾರೆಸ್ಟ್ ಅಂತ ನೋಟಿಫೈ ಮಾಡಿದ್ರು, ಅದರ ದಾಖಲೆಗಳ ಸಮೇತ ಹೇಳ್ತೀನಿ, ಡೇಟ್ಸ್ ಪ್ರಕಾರ ಹೇಳ್ತೀನಿ. ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಇರ್ತಕ್ಕಂಥ ಜಮೀನನ್ನ ರಾಜ್ಯ ಸರ್ಕಾರದಲ್ಲಿ ಯಾರಾದ್ರೂ ಮಾರಾಟ ಮಾಡೋಕ್ಕಾಗುತ್ತಾ? ಆವತ್ತು ವಾಜಪೇಯಿ ಅಧಿಕಾರದಲ್ಲಿ ಸಂದರ್ಭದಲ್ಲಿ ನೀವು ಅದನ್ನ ಮಾರಾಟ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟವ್ರು ನೀವು. ಕೇಳ್ಕೊಳ್ರಿ, HMT ಇರ್ಲಿ, ITA ಇರ್ಲಿ, HAL ಇರ್ಲಿ, ಇದೆಲ್ಲ ಕಾಂಗ್ರೆಸ್ಸಿನ ಕೊಡುಗೆ. ನಾವು ಕೊಟ್ಟಂತ ಇಂಡಸ್ಟ್ರಿಗಳು ದೇಶಕ್ಕೋಸ್ಕರ,
ಕೋಟ್ಯಾಂತರ ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿದವ್ರು ನಾವು. ಆ ಜಮೀನಿನ ವಿಚಾರ ಬಂದಾಗ ಯಾಕ್ ಆ ಮೂಲೆ ಜಮೀನು ಬಿತ್ತು? ಸೆಂಟ್ರಲ್ ಇರಿ, ಯಾಕ್ ದಯವಿಟ್ಟು ಮೂಲೆ ನಿಮ್ಗೆ ಉತ್ತರ ಬಿಟ್ರೆ? ಕೊಡಲ್ಲ, ನಾನು ಮೇಡಮ್ ಉತ್ತರ ಕೊಡೋನು. ಯಾಕ್ ಮೂಲೆ ಆದ್ರೆ ಬಿತ್ತದು? ಕೇಳಿ, ಹೇಳಿ. HMT ಸರ್, ಕಾರ್ಖಾನೆ ಕೇಳಿಸ್ಕೊಳ್ಳಿ. ಕೇಳ್ಕೊಳ್ಳಿ, HMT ಕಾರ್ಖಾನೆ ಯಾರ ಮಾಲೀಕತ್ವದಲ್ಲಿದೆ ಅಂದ್ರೆ ಈಗಿನ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ ಬೃಹತ್ ಕೈಗಾರಿಕಾ ಸಚಿವಾಲಯದ ಮಾಲೀಕತ್ವದಲ್ಲಿ ಈ ವಿಚಾರ ಹಂಗಾದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಗೊತ್ತಿಲ್ವಾ ಸರ್? ಇದು ರಾಜ್ಯ ಸರ್ಕಾರದ ಭೂಮಿ, ಅರಣ್ಯ ಭೂಮಿ, ಯಾಕೆ ಹೇಳ್ತಿದ್ದಾರೆ? ಹೇಳ್ತೀನಿ ಕೇಳಿ. ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಯಾವ್ದು ಡೀಮ್ಡ್ ಫಾರೆಸ್ಟ್ ಅಂತ ಇತ್ತು ಅದ ಡಿನೋಟಿಫೈ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಆವಾಗ ಅದನ್ನ ನಮ್ಮ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಂತ್ರಿ ಇರಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ನಾವು ಯಾವ ಡಿನೋಟಿಫಿಕೇಶನ್ ಕೇಳಿದ್ರು ಅದನ್ನ ವಾಪಸ್ ತಗೊಂಡು ಫಾರೆಸ್ಟ್ ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ನ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ದು, ಜಮೀನು ಉಳಿಸೋದು ನಾವು. ಆದ್ರೆ 175 ಎಕರೆ ಜಮೀನನ್ನ ಮಾರ್ಬಿಟ್ರು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾಗ DK ಶಿವಕುಮಾರ್ ಅಂತ ಹೇಳ್ತಾರ. ನಿಮಗೆ ಸವಾಲನ್ನು ಹಾಕ್ತೇನೆ, ಒಂದೇ ಒಂದು ದಾಖಲೆ ಶಿವಕುಮಾರ್ ಅವ್ರನ್ನಾದ್ರೂ ಮಾರಾಟ ಮಾಡಿದೆ ಆದ್ರೆ ನೀವು ಹೇಳಿದ್ ನಾನು ಕೇಳಿಕ್ ರೆಡಿ ಇದ್ದೀನಿ ಅಂತ ಹೇಳ್ತೀನಿ. ಕೇಂದ್ರ ಸರ್ಕಾರ ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನನ್ನ ರಾಜ್ಯ ಸರ್ಕಾರ ಮಾಡ್ತಾ ಅಂದ್ರೆ ಯಾರನ್ನ ಮೂರ್ಖರು ಮಾಡಕ್ ಕೊಟ್ಟಿದ್ರಿ? ಮೂರ್ಖತನ ಪರಮಾವಧಿ ಅಂತ ಹೇಳ್ತಾರೆ. ಅದೇ ಜಮೀನ ಹೇಳ್ತೀನಿ ಕೇಳಿ, ಅದೇ ಜಮೀನ ಬೇರೆಯವರಿಗೆ ಪರಭಾರ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾರು ಗೊತ್ತಾ? ಅವ್ರು ಕೊಟ್ಟಿರ್ತಕ್ಕಂಥದ್ದು ನೋಡಿ ಇಲ್ಲಿದೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 208 ಎಕರೆಗಳ HMT ಭೂಮಿಯನ್ನ ಇಸ್ರೋಗೆ ಕೊಟ್ಟಿದ್ದು ಯಾರು ಅಂತೇಳಿ ಯಾವ ಸಂದರ್ಭದಂತ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳಿ. ಗೇಲ್ಗೆ 1 ಎಕರೆ ಕೊಟ್ರಲ್ಲ, ಗ್ಯಾಸ್ ಕಂಪನಿಗೆ 1 ಎಕರೆ ಕೊಟ್ರಲ್ಲ, ಯಾರು ಕೊಟ್ಟಿದ್ದು ಗೊತ್ತಾ? ಯಾವ ಸರ್ಕಾರ HMTಗೆ ಜಮೀನ ಉಳಿಸಬೇಕಾಗಿತ್ತು ಅದನ್ನ ಹೆಚ್ಚು ಮಾರಾಟ ಮಾಡಿದ್ದು, ಹೆಚ್ಚು ಬೇರೆ ಕಂಪನಿಗಳಿಗೆ ಕೊಟ್ಟಿದ್ದು ಯಾವ್ದು ಅಂತಂದ್ರೆ ಇದೇ ಬಿಜೆಪಿಯ ಸರ್ಕಾರ ಅಂತ ಮಾತು ಹೇಳ್ತಾ ಇದ್ದೀನಿ. ಅದೇ ಸರ್ಕಾರ ಪಾಲುದಾರಕ್ಕಾಗಿ ಮಂತ್ರಿ ಆಗಿರ್ತಕ್ಕಂಥವ್ರು. ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಉತ್ತರಾಖಂಡ್ ಕಂಪನಿಗೆ ಅವ್ರು ಮಾರಾಟ ಮಾಡ್ತಾರೆ. ಉತ್ತರಾಖಂಡ್ ಕಂಪನಿಗೆ ಮಾರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ 45.33 ಎಕರೆ ಜಮೀನನ್ನ 72 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದು ಯಾರು ಗೊತ್ತೇನೋ? ಇದೇ ಕೇಂದ್ರ ಸರ್ಕಾರ. ಡೇಟ್ಸ್ ಬೇಕಾ, ಆರ್ಡರ್ಸ್ ಕಾಪೀಸ್ ಬೇಕಾ, ಏನ್ ಬೇಕು ನಿಮ್ಗೆ? ಜಮೀನಿನ ಮಾರ್ಕೊಂಡು ತಿಂದವರು HMT ಬಗ್ಗೆ ಮಾತಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತ ನಡೆಸಕ್ ಬಿಡದೇ ಇರ ಅವ್ರಿಗೆ ಅಸೂಯೆ ಪಡ್ಕೊಂಡು ಅವ್ರು ಮಾಡಿದ್ರು ಅಂತ ಹೇಳಿ ನಿಮ್ಗೆ ತಾಕತ್ತಿದ್ರೆ ಹೇಳಿದ್ವಿ ಕೇಳಿ. ಶಿವಕುಮಾರ್ ಮಾಡಿದ್ರೆ ಸರ್ಕಾರ ಇದ್ರೆ ಮಾರಾಟ ಮಾಡಿರೋದು ನೀವು, ತಿಂದು ತೆಗಿರೋರು ನೀವು. ಇವತ್ತು ಬಂದು ನಮ್ಮ ಮೇಲೆ ಕೊಡ್ತೀರಂದ್ರೆ ಉತ್ತರಾಖಂಡದ ಕಂಪನಿ ಕೊಟ್ರು ನಮ್ಮ ರಾಜ್ಯದ ಜನರಿಗೆ ಕುಮಾರಸ್ವಾಮಿ ಪ್ರಶ್ನೆಗೆ ಉತ್ತರ ಬೇಕು. ಅಲ್ಲಿರ್ತಕ್ಕಂತ ಖಾಸಗಿ ಅಪಾರ್ಟ್ಮೆಂಟ್ಗಳು ಪ್ರತಿಷ್ಠಿತ ಪ್ರೆಸ್ಟೀಜ್ ಇಂದ ಹಿಡಿದ್ಬಿಟ್ಟು ಇತರೆ ಖಾಸಗಿ ಅಪಾರ್ಟ್ಮೆಂಟ್ಗಳು ಇದಕ್ಕೆ ಭೂಮಿ ಕೊಟ್ಟವ್ರು ಯಾರು? ಆ ಭೂಮಿ ಆಕ್ಚುಲಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ, ಕೇಂದ್ರದ್ದು ಅನ್ನೋಂಗಿದ್ರೆ ಈಗ ಈಶ್ವರ್ ಖಂಡ್ರೆ ಅವರು ಹಿಂದೆ ಅರಣ್ಯ ಸಚಿವರಾಗಿದ್ದಾಗ್ಲಿಂದ ಈಗವರೆಗೂ ಇದು ಅರಣ್ಯದ ಭೂಮಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಿರೋದು ಯಾಕೆ? ಇವರಿಗೆ ನಂಬರ್ 1 ಯಾವಾಗ್ಲೂ ಕೂಡ ಇವ್ರು ವರಿಷ್ಠ ಕಾಂಗ್ರೆಸ್ ಅವ್ರಿಗೆ ವರಿಷ್ಠ ಏನಂತ ಹೇಳಿ ಕಳಿಸ್ತಾರೆ ಗೊತ್ತಾ ವಕ್ತಾರರಿಗೆ? ನಾವು ಮಾಡಿರ್ತಕ್ಕಂಥದ್ದು ಅನ್ಯಾಯ, ಮೋಸ. ಯಾವುದೇ ಕಾರಣಕ್ಕೂ ವೇದಿಕೆಗಳಲ್ಲಿ ಅಭಾಸ್ ಮಾಡಿ ಆ ಒಂದು ಡಿಬೇಟ್ ಈಗ HMT ವಿಷಯನೇ ಫಸ್ಟ್ ಬೋಣಿ ತಗೊಳ್ಳೋಣ. ನಾನೊಂದು ಸ್ಪಷ್ಟವಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರನ್ನ ಕೇಳ್ತಾ ಇದ್ದೀನಿ. HMT ನಡೆಯುವಂಥ ಸಂದರ್ಭದಲ್ಲಿ ಭೂಮಿ HMT ಎಷ್ಟಿತ್ತು, ಎಷ್ಟು ಒತ್ತುವರಿ ಮಾಡಿಕೊಂಡು ಫೇಕ್ ದಾಖಲಾತಿಗಳನ್ನು ಮಾಡಿಕೊಂಡು ಯಾರ್ಯಾರಿಗೆ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ಮೊದಲು ಕೇಳ್ರಿ. ಒಂದು ನಿಮಿಷ. ಕಾಂಗ್ರೆಸ್ ಅವ್ರಿಗೆ ಈಗ ನಾನು ಹೇಳ್ತಿದ್ದೀನಿ ಮೇಡಮ್, HMT ಒಂದು ವಿಚಾರದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಜಮೀನು HMT ನಡೆಯುವಂಥ ಸಂದರ್ಭದಲ್ಲಿ ಎಷ್ಟಿತ್ತು, ಬೇರೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ HMT ಒಂದು ಜಾಗವನ್ನ ಯಾರ್ಯಾರು ಫೇತ್ ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಎಷ್ಟೆಷ್ಟು ಹೊಡ್ಕೊಂಡ್ರು ಅಂತಕ್ಕಂಥದ್ದನ್ನ ದಾಖಲಾತಿಗಳ ಸಮೇತ ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ. ಒಂದು ನಿಮಿಷ ಹೇಳ್ತಾರೆ ಕೇಳಿ ಸಮಾಧಾನವಾಗಿ. ಎರಡನೇದು, ಪಾಪ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ರು, ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ, ಕರ್ನಾಟಕ ನಿಮ್ಮ ಕೊಡುಗೆ ಏನು ಭಾರಿ ಜನ ಕೇಳಿದ್ದಾರೆ. ಕುದುರೆಮುಖ ನಾನು ಆವಾಗಲೇ ಎತ್ತಿದೆ, ಅದ್ರ ಪರಿಸ್ಥಿತಿ ಬಗ್ಗೆ ಎತ್ತಕ್ಕೆ ಹೋದ್ರೆ ನೀವೇನೇನು ಮಾತಾಡಿದ್ದೀರಾ ಅಂತಕ್ಕಂಥ ರಾಜ್ಯದ ಜನತೆಗೆ ನೀವು ವಿಶ್ಲೇಷಣೆ ಕೊಡ್ತೀರಾ? ಒಂದು. ಎರಡನೇದು, ಮಂಡ್ಯದಲ್ಲಿ ಕಾರ್ಖಾನೆ ತರಬೇಕು ಅಂತಂತ ಹೇಳಿದ್ದಕ್ಕೆ ನಿಮ್ಮ ಯೋಗ್ಯತೆಗೆ 100 ಎಕರೆ ಕೊಡೋದಕ್ಕೆ ಇವತ್ತು ಕೂಡ ಒದ್ದಾಡ್ತಾ ಇದ್ರೆ ಕಾರಣ ಏನು ಅಂತಂದ್ರೆ, ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ನಾನು ಯೋಜನೆಗಳು ತಂದು ಏನಾದ್ರೂ ಅವ್ರ ಹೆಸರು ಬಂದ್ರೆ ಇವರು ಅಟ್ರ ಫ್ಲಾಪ್ ಆಗೋಯ್ತಾರೆ. ಕೈಲಾಗಿಲ್ಲ. ಆಮೇಲೆ ಒಂದು ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಯಾಕೆ ಅವರು ಕೂಡ ಪದೇ ಹೇಳ್ಕೊತಾರೆ. ಈಗಿನ ಮುಖ್ಯಮಂತ್ರಿಗಳು ಅವರು ರೈತರ ಮಗ ಅಂತ ಪದೇ ಹೇಳ್ತಾರೆ. ನಾವು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನಮ್ಮ ಅಣ್ಣ ತಮ್ಮದಿ ರೈತರ ಮಕ್ಕಳೇ. ನಾವು ಇವತ್ತು ಒಂದೊತ್ತು ತಿನ್ನಕ್ಕೆ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅವ್ರು ಚಿನ್ನದ ಆಲೂಗಡ್ಡೆ ಬೆಳೆದ್ಬಿಟ್ಟು 1746 ಕೋಟಿ ಸಂಪಾದನೆ ಮಾಡಿದ್ದಾರೆ. ಇವತ್ತಿನವರೆಗೂ HMT ವಿಚಾರಕ್ಕೆ ವಾಪಸ್ ಬನ್ನಿ. ಮಾತಾಡ್ತಿರೋದು ಭೂಮಿ ಪರ ಖಾಸಗಿ ಅಪಾರ್ಟ್ಮೆಂಟ್ಗಳು ಕೊಟ್ಟವ್ರು ಯಾರು, ಮಾರ್ದವ್ರು ಯಾರು? ಒಂದು ನಿಮಿಷ ಮೇಡಮ್, ನೀವು ಯಾವ್ದೋ ಹೆಸರು ಹೇಳಿದ್ರಿ, ಶೋಭಾ ಡೆವಲಪರ್ಸ್, ಇನ್ಯಾವುದೋ ಮಾಲ್ಗಳೆಲ್ಲ ಕೇಳ್ರಿ. ಒಂದು ನಿಮಿಷ, ಯಾರು
ಯಾರ್ದ್ರೆ ಅದು ಅದ್ರ ಮಾಲೀಕತ್ವ ಯಾರು, ಸಹಭಾಗಿತ್ವ ಯಾರು ಅಂತಕ್ಕಂಥದ್ದು ಹೇಳಕ್ ಕೇಳ್ರಿ ಅವ್ರನ್ನ. ಅದು ಮಾಲೀಕತ್ವ ಯಾರು, ಸಹಭಾಗಿತ್ವ ಯಾರು ಅಂತಕ್ಕಂಥದ್ದು ಹೇಳಕ್ ಕೇಳಿ. ಪ್ರಪಂಚಕ್ಕೆ ಗೊತ್ತಿದೆ. ನುಲುಮಾಲ್ ನಮ್ದ 28 ಬೆಂಗಳೂರಲ್ಲಿ ಈ ಬೇನಾಮಿ ಆಸ್ತಿಗಳೆಲ್ಲ ಬಂತು. ಈ ರೀತಿ ಎಲ್ಲ ಸರ್ಕಾರಿ ಜಮೀನುಗಳನ್ನ ಒಡ್ಕೊಂಡು ತಿಂದು ಇವತ್ತಿಗೆ ಈ ಪರಿಸ್ಥಿತಿ ತಂದಿದ್ದೀರಾ. ಕಮಿಷನ್ಗಳು ಇವತ್ತು ಕೂಡ ಉದ್ಯಮಿಗಳ ಹತ್ರ ಎಷ್ಟು ಫಿಕ್ಸ್ ಮಾಡಿದ್ದೀರಾ, ಎಲೆಕ್ಟ್ರಿಕ್ ಮೀಟರ್ಗಳಲ್ಲಿ ಎಷ್ಟು ಫಿಕ್ಸ್ ಮಾಡಿದ್ದೀರಾ, ಒಂದ್ ನಿಮಿಷ ಬೆಂಗಳೂರು ಕಾಂಟ್ರಾಕ್ಟ್ಗಳ ಹತ್ರ ಎಷ್ಟು ಫಿಕ್ಸ್ ಮಾಡಿದ್ದೀರಾ. ಇವತ್ತು ಈ ರಾಜ್ಯದಲ್ಲಿ ಒಂದು ಮಿನಿಸ್ಟ್ರು ಇಲ್ಲ, 32 ಇಲಾಖೆಯಲ್ಲಿ ಎಷ್ಟು ಫಿಕ್ಸ್ ಮಾಡಿ ಇಸ್ಕೊತಾ ಇದ್ದೀರಾ. ಇದೆಲ್ಲ ಜನಕ್ಕೆ ಕೇಳ್ಬೇಕು ನೀವು ಮುಂದೆ. ಅದಕ್ಕೇನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ರೈತರ ವಿರೋಧಿ ಸರ್ಕಾರ. HMT ಭೂಮಿನ ತಿಂದಿರೋದೇ ಇವರು, HMT ಭೂಮಿ ತಿಂದಿರೋದು ಇವರು. ಯಾವುದು ಇದನ್ನ ವಾಚ್ ಫ್ಯಾಕ್ಟರಿನ ಇವತ್ತು ಪರಿಸ್ಥಿತಿ ಬರೋದಕ್ಕೆ ಮೂಲ ಕಾರಣ ಇವರೇ ಅಂತಕ್ಕಂಥ ಸ್ಪಷ್ಟ. ರವಿಕುಮಾರ್ ಸರ್, ಬಿಜೆಪಿಗೆ ರಾಜ್ಯದಲ್ಲಿ ಅಸ್ತಿತ್ವ ಏನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇವತ್ತು ಬಿಡದಿ ವಿಚಾರ ಆಗ್ಲಿ, HMT ವಿಚಾರ ಆಗ್ಲಿ, ಸ್ವಿಫ್ಟ್ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ಅಥವಾ 2ನೇ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ರೈತರು ಅಥವಾ ಭೂಮಿ ಕಳ್ಕೊಳ್ತಾ ಇರೋರು ಹೋಗ್ತಾ ಇರೋದು ಕುಮಾರಸ್ವಾಮಿ ಅವರ ಹತ್ರ. ಕುಮಾರಸ್ವಾಮಿ ಅವರೇ ಹೇಳ್ತಿದ್ದಾರೆ, ನನ್ನ ಹತ್ರ ಬರ್ತಿದ್ದಾರೆ. ಆ ವಿಶ್ವಾಸ ಬಿಜೆಪಿ ನಾಯಕರ ಮೇಲೆ ಬರ್ತಾ ಇಲ್ಲ. ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವವರಿಗೆ JDS ಆಸರೆ ಆಗ್ತಾ ಇದೆ, ಬಿಜೆಪಿ ಆಸರೆ ಆಗ್ತಾ ಇಲ್ಲ. ಥರ್ಡ್ ಪ್ಲೇಯರ್ ಆಗೋಯ್ತಾ ಬಿಜೆಪಿ ರಾಜ್ಯದಲ್ಲಿ? ನೋಡಿ, ನಮ್ಮ ಹತ್ರನೂ ಕೂಡ ಬರ್ತಿದ್ದಾರೆ, ಮೆಮೊರಂಡಮ್ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿಪಕ್ಷದ ನಾಯಕರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ. ಏರ್ಪೋರ್ಟ್ ಇವರು ಕನಕಪುರದಲ್ಲಿ ಮಾಡ್ತೀವಿ ಅಂತ ಆದಾಗ ಒಂದು ದೊಡ್ಡ ನಿಯೋಗ ಬಂದುಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮತ್ತು ನಮ್ಮ ಪ್ರತಿಪಕ್ಷ ನಾಯಕರ ಹತ್ರ ಕೊಟ್ಟು ಕನಕಪುರದಲ್ಲಿ ಬೇಡ ಅಂತ ಹೇಳಿ ಅನೇಕ ಜನ ರೈತರು ರಿಕ್ವೆಸ್ಟ್ ಮಾಡಿರೋದು ನಮ್ಮನ್ನು ಮತ್ತು ಕುಮಾರಸ್ವಾಮಿ ಅವ್ರನ್ನ. ಪರಿಣಾಮವಾಗಿ ನಾವೇನು ಹೇಳಿದ್ದೀವಿ, ಬೆಂಗಳೂರು ಬೇಡ, ನೀವು ಮಾಡಿ ತುಮಕೂರು ಸುತ್ತಮುತ್ತ ಅಂತ ಸಲಹೆ ಕೊಟ್ಟಂಥವ್ರು ನಾವು. ನಮಗೆ ಈ ಥರ ಸಲಹೆ ಬಾರ್ದೇ ಇದ್ರೆ ನಾವು ಹೇಳ್ತಾ ಇದ್ವಾ? ಒಂದನೇದು. ಆಮೇಲೆ ಎರಡನೇದು, BJP ಬೆಳೀತಾ ಇಲ್ಲ, ಕಾಂಗ್ರೆಸ್ ಬಹಳ ಉಜ್ವಲವಾಗಿ ಬೆಳೀತಾ ಇದೆ ಅಂತ ನೀವು ಹೇಳಿದ್ರಿ. ನಾನು ಕಾಂಗ್ರೆಸ್ ಬಗ್ಗೆ ಹೇಳಿಲ್ಲ, ಅದರ ಅರ್ಥ ಅದೇನೆ. ಬಿಜೆಪಿ ಕಾಂಗ್ರೆಸ್ ಉಜ್ವಲವಾಗಿ ಬೆಳೀತಾ ಇದೆ, ಬಿಜೆಪಿ ಬೆಳೀತಾ ಇಲ್ಲ, ಸೊರಗ್ತಾ ಇದೆ ಅಂತ ಹೇಳಿದ್ರಲ್ಲ. ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಿದೆ? ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಈ ಕಾಂಗ್ರೆಸ್ಗೆ ಏನು 125 ವರ್ಷಗಳ ಇತಿಹಾಸ ಇದೆ. ಈ ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಗತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಈವನ್ ಆಪೋಸಿಷನ್ ಪಾರ್ಟಿ ಆಗೋದಕ್ಕೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಗತಿ ಇಲ್ಲದೆ ಇರೋ ಪರಿಸ್ಥಿತಿ ಕಾಂಗ್ರೆಸ್ ತಲುಪಿದೆ. ಅವ್ರ ನಾಯಕರು ಹೇಳ್ತಾ ಇದ್ದಾರೆ, ರೈತರ ಬಗ್ಗೆ ಕೇಳಿಸ್ಕೊಳ್ಳಿ ಸರ್, ಆಮೇಲೆ ಮಾತಾಡಿ. ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರು ಇರಬೇಕಾದ್ರೆ ಪ್ರತಿಪಾದನೆ ಮಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ 125 ವರ್ಷ ಕಾಂಗ್ರೆಸ್ನ ಇತಿಹಾಸ ಇರ್ತಕ್ಕಂಥ ಅಪೋಸಿಷನ್ ಲೀಡರ್ನ ಅನುಭವ ಹೆಂಗಿದೆ ಅಂತ ಹೇಳಿದ್ರೆ, ಇದರ್ಸೆ ಆಲೂ ಡಾಲೋ, ಇದರ್ಸೆ ಸೋನಾ ನಿಕ್ಲೇಗ. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡಿದ ಚರ್ಚೆ ಅಲ್ಲ ಇದು. ನೀವು ಮಾತಾಡ್ತಾ ದಿಕ್ತಪ್ಸ ಕೆಲಸ ಮಾಡಬೇಡಿ. ಮಾತಾಡಿ HMT ಬಗ್ಗೆ, ಮಾತಾಡಿ ನಿಮ್ಮ ಪಕ್ಷ ಅಸ್ತಿತ್ವದ ಬಗ್ಗೆ, ಮಾತಾಡಿ ನಿಮ್ಮ ಅಲೈನ್ಸ್ ಪಾರ್ಟ್ನರ್ ಬಗ್ಗೆ, ಮಾತಾಡಿ ಕುಮಾರಣ್ಣ ಬಗ್ಗೆ. ಈಗಲೇ ಚುನಾವಣೆಗೆ ಹೋಗೋಣ, ಅದಕ್ಕೆ ಟೈಮ್ ಇದೆ ಹೋಗ್ಲಿಕ್ಕೆ. ಯಾಕೆ 140 ಜನ ಇಟ್ಕೊಂಡು ಇವಾಗ ಎಲೆಕ್ಷನ್ ಹೋಗಬೇಕು? 136 ಈ 136 ಸೀಟುಗಳ ಅಹಂಕಾರ ಹಿಂಗೆಲ್ಲ ಮಾಡಿಸ್ತಾ ಇದೆ. ಈ 136 ಸೀಟುಗಳ ಅಹಂಕಾರ ಇದೆಯಲ್ಲ, ರೈತರ ಜಮೀನುಗಳನ್ನ ಕದಿಯುವಂತೆ, ಅವ್ರ ಮೇಲೆ ಕೇಸ್ ಹಾಕುವಂತೆ, ಬೆಂಗಳೂರನ್ನ ಮುಳುಗಿಸುವಂತೆ, ಆಮೇಲೆ ಸರ್ಜಾಪುರ ಜಮೀನು 2,000 ಎಕರೆ HMT ಜಾಗ, ಆಮೇಲೆ ಬಿಡದಿ, ಆಮೇಲೆ ಇನ್ನು ನಿಮ್ಗೆ ಹೇಳ್ತೀನಿ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ 1,286 ಎಕರೆ. ಈ ತರ ನಿಮಗೆ ಎಷ್ಟು? ಒಂದ್ ರೀತಿ ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ, ಒಂದ್ ರೀತಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡ್ಲಿಕ್ಕೆ ಹೊರಟಿದೆ. ನಾನ್ ಬೆಂಗಳೂರು ಬಿಜೆಪಿ ಬೆಳೆಯಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಚುನಾವಣೆ ನಡೀಲಿ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. JDS ಮತ್ತು ಬಿಜೆಪಿ ನಾವು ಒಪ್ಪಂದ ಮಾಡ್ಕೊಂಡಿದೀವಿ, NDA ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ನಮ್ಮ NDA
ನಮ್ಮ ಬಿಜೆಪಿ. ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಾಯಕರು ಹೆಂಗಿದಾರಪ್ಪ ಅಂತ ಹೇಳಿದ್ರೆ 50 ದಿನ 20 ದಿನ 25 ದಿನ ವಿದೇಶಕ್ಕೆ ಹೋದ್ರೆ ರಾಹುಲ್ ಗಾಂಧಿ ಎಲ್ಲಿರ್ತಾರೆ ಅಂತ ಗೊತ್ತಿರೋದಿಲ್ಲ. ರಾಹುಲ್ ಗಾಂಧಿ ಎಲ್ಲಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಪ್ರಶ್ನೆ ಕೇಳಿ ಆಡಿಯನ್ಸ್ಗೆ ಅವಕಾಶ ಕೊಡ್ತೀನಿ. ಇಟ್ನಾಳ್ ಸರ್, ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿ DK ಶಿವಕುಮಾರ್ ಅವರು ಬಹುಶಃ 2028ಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ CM ಆಗಬೇಕು ಅನ್ನೋ ಕುಮಾರಸ್ವಾಮಿ, ಇವರಿಬ್ಬರ ಸಮರದಲ್ಲಿ ಬಿಜೆಪಿ ಎಲ್ಲಿದೆ, ಯಾವ ಸ್ಥಾನದಲ್ಲಿದೆ? ನನ್ನ ಸಿಂಪಲ್ ಪ್ರಶ್ನೆ. ಈ BJP ಮತ್ತು JDS ಮೈತ್ರಿ ಆಯ್ತಲ್ಲ 2023 ಚುನಾವಣೆ ನಂತರ, ಅದು ಒಂದು ಇಂಗ್ಲೀಷ್ ಹೇಳಿದ್ರೆ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತಾರೆ ಅದಕ್ಕೆ. ಅದು ಮತ್ತೆ ಕುಮಾರಸ್ವಾಮಿ ಕೂಡ ಹಾಗೆ ಮಾತಾಡಿದ್ರು ಅವಾಗ. ಅದು ರಾಜ್ಯದ ಬಗ್ಗೆ ಮಾತಾಡಿದ್ರೆ ಪಕ್ಕದ ರಾಜ್ಯಕ್ಕೆ ಹೋಗ್ತಾರೆ. ಅವಾಗ ಕುಮಾರಸ್ವಾಮಿ ಹೇಳಿದ್ರು, ಅವಾಗ ಕುಮಾರಸ್ವಾಮಿ ಅವ್ರು ಏನ್ ಮಾತಾಡ್ತಿದ್ರು ಅಂದ್ರೆ, ನಮ್ಮ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ನಾವು BJPಯನ್ನು ಸೇರ್ತಾ ಇದ್ದೇವೆ. ಅದರ್ವೈಸ್ ಕುಮಾರಸ್ವಾಮಿ ಅವರ ನಿಲುವು ಒಂದು ಪೇಪರಿನ ಕಾಲಮಲ್ಲಿ ಸ್ಪಷ್ಟವಾಗಿತ್ತು, ಪೇಶ್ವೆಗಳ ಬಗ್ಗೆ, RSS ಬಗ್ಗೆ. ಹಾಗೆಯೇ ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟೋರಿದ್ರು. ಆದರೂ ಕೂಡ ರಾಜಕೀಯ ಅಸ್ತಿತ್ವಕ್ಕೋಸ್ಕರ BJP ಸೇರಿದ್ರಲ್ಲ, ಇದೆ ಇದೆ ಇದೆ. ಆಮೇಲೆ 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 ಈಗೇನಾಗಿದೆ, ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಅದರ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಆಗೋದು ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ JDS ಮೇಲೆ. ಯಾಕಂದ್ರೆ ಇಬ್ರು ನಾಯಕರು ಅದೇ ಪ್ರದೇಶದವರಾಗಿದ್ದಾರೆ. ಅದ್ರ ಜೊತೆಗೇನೆ ಇಬ್ಬರು ಪಕ್ಷಗಳು BJP ಮತ್ತು JDS ಎರಡೂ ಸೇರಿಸಿ ರೈತರ ಬಗ್ಗೆ ಕಾಳಜಿ ಮಾತಾಡಿದ್ರು. HMT ಬಗ್ಗೆ ಮಾತಾಡಿದ್ರಿ ನೀವು. HMT ಈಗ ಕಂಪನಿ ಕ್ಲೋಸ್ ಆಗಿದೆ, ಅದರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಬೇರೆಯವ್ರು ಕೊಟ್ಟಾಗಿದೆ. ಈಗ ಜಮೀನನ್ನು ಪರಭಾರೆ ಮಾಡಬೇಕಾ ಬೇಡವಾ? ಒಂದು ರಾಜ್ಯ ಸರ್ಕಾರ ಅದು ಅರಣ್ಯ ಭೂಮಿ ಅಂತ ಹೇಳ್ತದೆ, ಕೇಂದ್ರ ಸರ್ಕಾರ ಅದು ಅಲ್ಲೊಂದು ನೀತಿ ಆಯೋಗ ಒಂದು ಡಿಸಿಷನ್ ಇದೆ, ಪಾಲಿಸಿ ಡಿಸಿಷನ್ ಇದೆ ನೀತಿ ಆಯೋಗದ್ದು. ಸರ್ಪ್ಲಸ್ ಲ್ಯಾಂಡ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಅಂತ. ಹೆಚ್ಚುವರಿ ಭೂಮಿ ನಮ್ಮ ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಲ್ಯಾಂಡ್ ಏನಿದೆ ಅದನ್ನು ಮಾರಿಬಿಡೋ ಯೋಚನೆಯಲ್ಲಿ ನೀತಿ ಆಯೋಗ ಒಂದು ಡಿಸಿಷನ್ ತಗೊಂಡಿದೆ. ಆ ದಿಸೆಯಲ್ಲಿ ನೋಡಿದರೆ ಯಾರು ಏನು ಮಾಡ್ತಿದ್ದಾರೆ? ಹಾಗೆಯೇ ಸರ್ಕಾರದ ಕೈಯಲ್ಲಿ ಸಾರ್ವಜನಿಕ ಜಾಗಗಳು ಎಷ್ಟು ಸುರಕ್ಷಿತ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಬೇಕು. ಯಾಕಂದರೆ SEZ ಗುಜರಾತಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಬೇಕಾದ್ರೆ ಅದಾನಿಗೆ ಸ್ಕ್ವೇರ್ ಫೂಟ್ಗೆ ₹1 ಅಂತ ಕೊಟ್ಟರು, ₹1 ಪರ್ ಸ್ಕ್ವೇರ್ ಫುಟ್. ಈಗ ಬಿಡದಿಯಲ್ಲಿ ಮತ್ತೆ ಹಾಗೆ ತಗೊಂಡು ಹಾಗೆ ಕೊಟ್ಟರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಸರ್ಕಾರಿ ಜಮೀನು ಸರ್ಕಾರದ ಹತ್ತಿರ ಎಷ್ಟು ಸುರಕ್ಷಿತ ಅನ್ನೋದು ದೊಡ್ಡ ಸಮಸ್ಯೆ ಈಗ. ಅದ್ರ ಜೊತೆಗೇನೆ ಇಲ್ಲಿ ರೈತರ ಏನು ಗೋಳಿದೆಯಲ್ಲ, ಈಗ ನಿಜವಾಗಿ ರೈತರ ಕಾಳಜಿ ಇದ್ದರೆ BJP JDS ಬಿಡದಿಯಲ್ಲಿ ಮಾತ್ರ ರೈತರಿದ್ದಾರ. ಬರದ ಛಾಯೆ ಇದೆ ಉತ್ತರ ಕರ್ನಾಟಕದಲ್ಲಿ, ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಧರಣಿ ಮಾಡಿ. ಫ್ರೀಡಂ ಪಾರ್ಕಲ್ಲೆಲ್ಲ ಅಲ್ಲಿ ಧರಣಿ ಮಾಡಿ ಸರ್ಕಾರ ಕಣ್ ತೆಗೆಸಿ. ಅವಾಗ ಅವರು ಪ್ರವಾಸ ಅಂತೂ ಮಾಡ್ತಾ ಇದ್ದಾರೆ, JDS ಕಡೆಯಿಂದನೂ ಆಗ್ತಾ ಇದೆ, BJP ಪ್ರವಾಸ ಮಾಡ್ತಿದ್ದಾರೆ. ಆದ್ರೆ ಇಷ್ಟು ಈ ರೀತಿಯ ಪ್ರಬಲ ಪ್ರತಿರೋಧ ಯಾಕೆ ಇಲ್ಲ? ಬಿಡದಿಗೆ ಕೊಡುವಷ್ಟು ಪ್ರಾಮುಖ್ಯತೆ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ? ರಾಯಚೂರಿನ ರೈತರಿಗೆ, ಬೀದರ್ ರೈತರಿಗೆ ಯಾಕೆ ಸಿಗ್ತಾ ಇಲ್ಲ ಇಷ್ಟು ಪ್ರಾಮುಖ್ಯತೆ? ಹಾಗಾದ್ರೆ ಒಂದು ಮಾತು ನಿಮ್ಗೆ ಅಡ್ಡಿ ಬರ್ತಾ ಇದ್ದೀನಿ. ಶ್ರೀಮಾನ್ ದೇವೇಗೌಡರು ಅವ್ರ ಇತಿಹಾಸ ಇರ್ತಕ್ಕಂಥದ್ದೇ ರೈತರಿಂದ. ಅವರು ಉತ್ತರ ಕರ್ನಾಟಕ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ ಸಂದರ್ಭದಲ್ಲಿ ಯಾವ ಜಾಗ ನೋಡಿದ್ರಿ ಸರ್? ಕುಮಾರಸ್ವಾಮಿ ಅವ್ರ ಜಮೀನಿಲ್ಲ ಬಿಡದಿಯಲ್ಲಿ. ಯಾರ್ದು? ಅವ್ರ ಕುಟುಂಬ ಜಮೀನಿಲ್ವಾ ಸರ್? ನಮ್ಮ ಊರದು ಇದೆ, ನಮ್ಮ ಊರದು ನಾವು ಇರ್ತಕ್ಕಂಥ ನೆಲೆಯದು. ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್, ಕುಮಾರ ವರ್ಸಸ್ ಕುಮಾರ ಅನ್ನೋ ಫೈಟ್ ನಲ್ಲಿ BJP ರಾಷ್ಟ್ರೀಯ ಪಕ್ಷ, ಇಲ್ಲಿ ವಿರೋಧ ಪಕ್ಷ ಎಲ್ಲಿದೆ? ಇಟ್ ಇಸ್ ಪ್ಲೇ ಒಬ್ಬ ಸಪೋರ್ಟಿಂಗ್ ಆಕ್ಟರ್ ಆಗಿದ್ದಾರೆ ಅಷ್ಟೇ BJP ಈ ವಿಚಾರದಲ್ಲಿ. ಬಿಡದಿ ವಿಚಾರದಲ್ಲಿ ಒಬ್ರು ಹೀರೋ, ಒಬ್ರು ವಿಲನ್. ಯಾರು ವಿಲನ್ ರೈತರು ಡಿಸೈಡ್ ಮಾಡ್ತಾರೆ. ಅದರ ಸಪೋರ್ಟಿಂಗ್ ಆಕ್ಟರ್ ಮಾತ್ರ BJP. ನಿಮ್ಮ ವಿಚಾರ ಇರ್ತಕ್ಕಂಥದ್ದು, ಸ್ಪೆಷಲಿ ಇರ್ತಕ್ಕಂಥದ್ದು ಈ ಲ್ಯಾಂಡ್ ವಿಚಾರದಲ್ಲಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಹೆಂಗೆ ಕಲರ್ ತಗೊಳ್ತಾ ಇದೆ ಅಂತ ನಿಮ್ಮ ಡಿಬೇಟ್ ಇರ್ತಕ್ಕಂಥದ್ದು. ಮೂಲತವಾಗಿರ್ತಕ್ಕಂಥ ವಿಚಾರದಲ್ಲಿ ನೋಡಿದಾಗ ಇವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೋರಾಟಗಳು DK ಶಿವಕುಮಾರ್ ಅಂತಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟಗಳು. ಇವರು ನ್ಯಾಯಸಮ್ಮತವಾಗಿ ರೈತರ ಪರವಾಗಿರ್ತಕ್ಕಂಥ ಜನ ಅಲ್ಲ. ಯಾಕೆಂದರೆ 1000 ಎಕರೆ ಬಗ್ಗೆನೂ ಮಾತಾಡಲಿಲ್ಲ. ಮತ್ತು ಕುಮಾರಸ್ವಾಮಿ ಅವರ ವಿಚಾರಧಾರೆಗಳು ಕೂಡ ನಾಯಕತ್ವ ವಿಚಾರದಲ್ಲಿ ಕೂಡ HMT ವಿಚಾರದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನೋಡಿ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ರಚನಾತ್ಮಕ ಕೆಲಸ ಮಾಡಲಿ, ಸಲಹೆ ಸೂಚನೆಗಳನ್ನ ಕೊಡಲಿ. ನಮ್ಮ ಬಾಗಿಲಿಗೆ ತೆರೆದಿದೆ, ನಿಮಗೋಸ್ಕರ ಅಲ್ಲ, ರಾಜ್ಯದ ರೈತರಿಗೋಸ್ಕರ. ಬನ್ನಿ ಡಿಸ್ಕಸ್ ಮಾಡಿ, ಸಲಹೆಗಳನ್ನ ಕೊಡಿ. ಕರ್ನಾಟಕದಲ್ಲಿ ರೈತ ಪರವಾದ ಪಕ್ಷ BJP ಪಕ್ಷ ಅಂತೇಳಿ ಇಷ್ಟೋ ತನಕ ನೀವು ಮಾತಾಡ್ತಾ ಇದ್ರೆ, ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ರೈತರ ಮೇಲೆ ಗೋಲಿಬಾರ್ ಮಾಡಿದಾಗ ನಿಮ್ಮ ರೈತರ ಪರವಾದಂಥ ನಿಷ್ಠೆ ಇಲ್ಲಿತ್ತು ನೋಡಿ.
ರೈತರಿಗೆ ಬೇಕಾಗಿರ್ತಕ್ಕಂಥ ಯೂರಿಯಾವನ್ನು ಬೇರೆ ಇನ್ಯಾರೋ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾರೋ ಬೇರೆಯವ್ರು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ಬರ್ದೇನೆ ಗೋಲಿಬಾರ್ ಮಾಡ್ದೇನೆ ಏನು ಹೂ ಹಾಕಬೇಕಾಗಿತ್ತಾ? ರೈತರ ನೆರವಿಗೆ ಬರೋಕ್ಕೆ, ರೈತರಿಗೆ ಯೂರಿಯಾ ಸಿಗೋವನ್ ಮಾಡೋಕ್ಕೆ ಅವತ್ತು ಪೊಲೀಸರು ಮಾಡಿರ್ತಕ್ಕಂಥ ಕ್ರಮ, ಅದು ಸರ್ಕಾರ ಮಾಡಿರ್ತಕ್ಕಂಥ ಕ್ರಮ ಅಲ್ಲ. ಒಂದನೇದು. ಎರಡನೇದು, ನಿಮ್ಮ ಥರ ರೈತರ ವಿರುದ್ಧ 4,000 ರೂಪಾಯಿ ಏನು ಯಡಿಯೂರಪ್ಪನವ್ರು ರೈತರ ಅಕೌಂಟ್ಗೆ ಹಾಕ್ತಾ ಇದ್ರಲ್ಲ, ಅದನ್ನು ರದ್ದು ಮಾಡಲಿಲ್ಲ. ಇದು ರೈತರ ವಿರುದ್ಧ ನೀತಿ. ಎರಡನೇದು ಹೇಳ್ತೀನಿ, ಏನು ರೈತರ ಬೋರ್ವೆಲ್ಗಳಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡೋದಕ್ಕೆ, ಟ್ರಾನ್ಸ್ಫಾರ್ಮರ್ ಅನ್ನ ಹಾಕೋದಕ್ಕೆ 25,000 ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು, ಇವತ್ತು 3 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಇದು ರೈತರ ಪರನ? ಇದು ರೈತರ ವಿರೋಧಿ ನೀತಿ. ಯಾರು ರೈತರನ್ನ ಪ್ರೊವೋಕ್ ಮಾಡಕ್ ಆಗಲ್ಲ. ಫಸ್ಟ್ ತಿಳ್ಕೊಳ್ಳಿ, ಅವ್ರ ಭಾವನೆಗಳು ಆಗಿರುತ್ತೆ. ಅವರು ಒಂದು ಗಿಡ ನೆಟ್ಟು ಬೆಳೆಸಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ವರ್ಷ ಅದಕ್ಕೆ ಅವ್ರ ದುಡಿಮೆನ ಸುರಿಸಿರ್ತಾರೆ, ತನ್ನ ಮಕ್ಕಳು ಎಲ್ಲಾನು ಸೇರಿ. ಅದನ್ನ ಏಕಾಏಕಿ ತಾವು ಕಳ್ಕೋಬೇಕು ಅಂತಂದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಹೊಟ್ಟೆ ತುಂಬಿದವ್ರಿಗೆ ರೈತರ ಬಗ್ಗೆ ಆಗ್ಲಿ, ಬಡತನದ ಬಗ್ಗೆ ಆಗ್ಲಿ ಗೊತ್ತಿರಲ್ಲ ನಿಮ್ಗೆ. ಇವತ್ತಿನ ದಿವಸ ಅಲ್ಲಿ ನಡೆದಂಥ ಘಟನೆಗಳು ನೋಡಿದಾಗ, ಅಲ್ಲಿ 1,000 ಎಕರೆಗಳನ್ನು ಅಕ್ವೇರ್ ಮಾಡಿದಾಗ ಅದೇ ಬಿಡದಿಯ ಜನರು ಸೈಲೆಂಟಾಗಿ ಒಪ್ಕೊಂಡು ಸೈಲೆಂಟಾಗಿ ಇರ್ತಾರೆ. ಇವತ್ತು 500 ಎಕರೆಗೆ ಫೈನಲ್ ನೋಟಿಫಿಕೇಶನ್ ಆಗಿದ ತಕ್ಷಣ ಬೀದಿ ಬಿಂದು ಹೋರಾಟ ಮಾಡ್ತಾರೆ. ಕಾರಣ ಏನಂತ ನೀವು ಹೇಳೋಕ್ಕಾಗ್ತದಾ? ಆವತ್ತು ಗಿಡ ಇರಲಿಲ್ವಾ? ಆವತ್ತು ಅಲ್ಲಿ ಬೆಳೆ ಬೆಳೆಸಿರ್ಲಿಲ್ವಾ? ಆವತ್ತು ಅಗ್ರಿಕಲ್ಚರ್ ನಡೀತಾ ಇರಲಿಲ್ವಾ? ಆವತ್ತು ಹಾಲು ಕರೀತಾ ಇರಲಿಲ್ವಾ? ಆವತ್ತು ರೈತರು ಬದುಕ್ತಾ ಇರಲಿಲ್ವಾ? ಇವತ್ತು ಮಾತ್ರ ಬದುಕ್ತಾರಮ್ಮ. ಹಾಗಾಗಿ ಏನಂದರೆ, ಯಾವುದೋ ಕಾರಣದ ಕೈಗಳಿದೆ, ರಾಜಕಾರಣದ ಕೈಗಳಿದೆ, ಅದರಿಂದ ದೂರ ಇರಿ ರೈತರಿಂದ ಮನವಿಯನ್ನು ಮಾಡ್ತೀನಿ. ನಿಮ್ಮಂತರ ಮಾತನ್ನ ಕೇಳಿ, ರೈತರ ಬಗ್ಗೆ ಕಾಳಜಿ ಜೊತೆ ಕೆಲಸ ಮಾಡಲಿ. ನನ್ನ ಜಮೀನು ನನ್ನ ತಾತ ಮುತ್ತಾತನ ಕಾಲದಿಂದ ಇದೆ ಸರ್. ಆ ಜಮೀನಿಗೆ ವ್ಯಾಲ್ಯೂ ನೀವು ಗೌರ್ಮೆಂಟ್ ಅವರು ನೀವು ಫಿಕ್ಸ್ ಮಾಡಬಾರ್ದು. ಯಾಕಂದ್ರೆ ಅದಕ್ಕೆ ನನ್ನ ತಾತ ನನ್ನ ಮುತ್ತಾತ ಕಷ್ಟಪಟ್ಟು ಸೇರಿಸಿಟ್ಟಿರೋ ಜಮೀನಿಗೆ ಯಾವ ವ್ಯಾಲ್ಯೂಗೆ ನಾನು ಕೊಡಬಾರ್ದು ಅಂತ ನಾನು ಫಿಕ್ಸ್ ಮಾಡ್ಬೇಕು. ಅವಾಗ ಗೌರ್ಮೆಂಟ್ ಅವ್ರಿಗೆ ನಿಮಗೆ ಇದು ಓಕೆ ಇರಿ ಸರ್. ಇನ್ನೂ ಒಂದು ಪಾಯಿಂಟ್ ಇದೆ, ಓಕೆ ಆದ್ರೆ ನೀವು ತಗೊಳ್ಳಿ, ಇಲ್ಲ ಬಿಟ್ಬಿಡಿ. ಭೂಮಿ ಅಂತಕ್ಕಂಥದ್ದು ಅವರಿಗೆ ಸೇರಿರ್ತಕ್ಕಂಥದ್ದು, ಅವರ ಮಾಲೀಕತ್ವ, ಅವ ಭಾವನಾತ್ಮಕ ವಿಚಾರಗಳಿದೆ, ಎರಡು ಮಾತಿಲ್ಲ. ನಮ್ಮ ಸರ್ಕಾರದಲ್ಲ ಪಾಲಿಸಿನೂ ಅದೇ. ನಾವು ಫೋರ್ಸ್ ಮಾಡಿ ಕಬ್ಜಾ ಮಾಡಿ ತಗೊಳ್ತಕ್ಕಂಥ ನೀತಿ ಅಲ್ಲ ನಮ್ಮಲ್ಲಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಿಮಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಇಟ್ಕೊಳ್ಳಿ. ಇಷ್ಟ ಇದ್ದರೆ ನಿಮ್ಮ ಹತ್ರ ಡೆವಲಪ್ಮೆಂಟಲ್ಲಿ ಶೇರ್ ತೊಗೊಳ್ಳಂದ್ರೆ 50% ತೊಗೊಳ್ಳಿ, ಇಲ್ಲ ನಮ್ಗೆ ಪರಿಹಾರ ಬೇಕಂದರೆ ಪರಿಹಾರ ತೊಗೊಳ್ಳಿ, ನಾಟ್ ಆನ್ ಫೋರ್ಸ್. ಬಿಡದಿ ವಿಚಾರದಿಂದ ಹಿಡಿದು ಬಿಟ್ಟು 2ನೇ ಏರ್ಪೋರ್ಟ್ ವಿಚಾರದವರೆಗೂ ರೈತರಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರಗಳು ನಿರ್ಧಾರ ತೆಗೆದುಕೊಳ್ಬೇಕು. ಇನ್ಕೆ ಸರ್ಕಾರ ಇಂಥ ನಿರ್ಧಾರಗಳಲ್ಲಿ ಎಡವುತ್ತಾ ಇದ್ರೆ ಅದನ್ನ ಎಚ್ಚರಿಸುವ ಕೆಲಸ ರಾಜಕೀಯ ಮೀರಿ ಮಾನವೀಯತೆ ಆಧಾರದ ಮೇಲೆ ವಿರೋಧ ಪಕ್ಷಗಳು ಮಾಡಬೇಕು ಅಂತ ಪ್ರಯತ್ನ ಆಗ್ಲಿ ಅಂತ ಆಶಿಸ್ತಾ, ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.